ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಾನೊಂದು ಗ್ಯಾಂಗ್ ಜೊತೆ ಕೂತಿದ್ದೀನಿ, ಗ್ಯಾಂಗ್ ಆಫ್ UK ಬಗ್ಗೆ ಮಾತಾಡೋಕ್ಕೆ. ಸರ್ ರವಿ ಶ್ರೀವಾಸ್ತವ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಸರ್. ಸೀಟಗ್ಲಕ್ಕೂ ಇಲ್ಲೂ ಹಾಗೆ ಇದ್ದೀನಿ. MS ರಮೇಶ್ ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಲ್ವೇಸ್. ಸರ್ ನಿಮಗೂ ಕೂಡ ನಮಸ್ಕಾರ. ಪ್ರಶಾಂತ್ ಸರ್ ಹೇಗಿದ್ದೀರಾ ಸರ್? ಸೂಪರ್. ಯಾವುದೋ ಹೋರಾಟಕ್ಕೆ ಸಿದ್ಧವಾಗಿ ಕೂತಿರೋ ಥರ ಟವಲ್ ಹಾಕೊಂಡು ಕೂತಿದ್ದೀರಾ ಸರ್? ಯುದ್ಧ ಸ್ಟಾರ್ಟ್ ಮಾಡಿದ್ದಾರೆ, ಹೋರಾಡಲೇಬೇಕಲ್ಲ. ಒಂದು ಗ್ಯಾಂಗ್ ಕಟ್ಕೊಂಡು ಯುದ್ಧ ಸ್ಟಾರ್ಟ್ ಮಾಡಿದ್ದೀವಿ. ಸಿನಿಮಾನು ಯುದ್ಧದಲ್ಲಿ ಒಂದು ಹೋರಾಟ. ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲೂ ಒಂಥರ ಯುದ್ಧ ಇರುತ್ತೆ, ಸಿನಿಮಾ ಒಳಗಡೆನೂ ಒಂಥರ ಯುದ್ಧ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ. ಇಲ್ಲ, ಅದು ಮೊದಲಿಂದನೂ ಅದು ನಡ್ಕೊಂಬಂದಿದೆ. ಅದಕ್ಕೆ ನಾವು ವಿ ಆರ್ ಯೂಸ್ ಟು ದಟ್ ಆಲ್ಸೋ. ಆ್ಯಂಡ್ ಒಂದೆರಡು ಸತಿ ಗೆಲುವು ಸಿಕ್ಕಿದೆ, ಒಂದೆರಡು ಸತಿ ಸೋಲ್ ಸಿಕ್ಕಿದೆ. ಇದು ಎಲ್ಲನೂ ಇದನ್ನು ಬ್ಯಾಲೆನ್ಸ್ ಮಾಡೋಂಗೆ ಈ ಸಿನಿಮಾ ಇನ್ನೊಂದು ಥರ ಗೆಲುವನ್ನು ಕೊಟ್ಟು ಮುನ್ನುಗ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸರ್ ಈ ಸಲ ಸರ್ಗೆ ನಿಮ್ಮ ಸಾಥ್ ಕೂಡ ಇದೆ. ನೀವು ಕೂಡ ಪ್ರಮೋಷನಲ್ ಆಗಲಿ ಮತ್ತು ಪ್ರತಿಯೊಂದರಲ್ಲೂ ನೀವು ಇದ್ದೀರಾ ಜೊತೆಗೆ. ಹೆಂಗ ಅನಿಸ್ತಾ ಇದೆ ಈ ಸಿನಿಮಾ ಜೊತೆ ಇದ್ದಿದ್ದು? ನಾನೊಬ್ಬ ಕ್ಷತ್ರಿಯ, ಹೋರಾಟಕ್ಕೆ ನಿಂತಿದ್ದೀವಿ. ಸೊ ಇವತ್ತಿನವರೆಗೂ ಬರವಣಿಗೆಯಲ್ಲಿ ಏನು ನಮ್ಮ 4 ಜನಾಂಗದ ಬಗ್ಗೆ ಹೇಳ್ತಾರೆ, ಬ್ರಾಹ್ಮಣಾಸ್, ವೈಶ್ಯಾಸ್, ಶೂದ್ರಾಸ್, ಕ್ಷತ್ರಿಯಾಸ್ ಅಂತ. ಈಗ ಕ್ಷತ್ರಿಯರ ಹಂತಕ್ಕೆ ಬಂದಿದ್ದೀವಿ. ಫಸ್ಟು ನಾವಿದ್ದಿದ್ದು ಬರವಣಿಗೆ, ಸ್ಕ್ರಿಪ್ಟ್ ವರ್ಕರ್ ಇದ್ದಾಗ ಬ್ರಾಹ್ಮಣಿಕೆ ತೋರಿಸಿದ್ವಿ, ಶೂಟಿಂಗ್ ಮಾಡ್ಬೇಕಾದ್ರೆ ವೈಶ್ಯತ್ವ ತೋರಿಸಿದ್ವಿ, ಕೆಲಸಗಾರಸ್ಥದಲ್ಲಿ ಶೂದ್ರತ್ವನ ತೋರಿಸಿದ್ವಿ. ಈಗ ಕ್ಷತ್ರಿಯರ ಥರ ಹೋರಾಟಕ್ಕೆ ನಿಂತಿದ್ದೀವಿ. ಸೊ ಹಾಗಾಗಿ ಎಲ್ಲವೂ ನಾವೇ ಆಗಿ ನಿಂತಿದ್ದೀವಿ ಅಷ್ಟೇ. ಸೊ ಹಾಗಾಗಿ ಎಲ್ಲವೂ ನಾವೇ ಆದಾಗ ಜೊತೆಲಿ ಇರಲೇಬೇಕು, ಇದ್ದೇ ಇರ್ತೀವಿ ಖಂಡಿತ. ಅದು ನಾನು ಮಾತ್ರ ಅಲ್ಲ, ಇಡೀ ತಂಡ ಜೊತೆಗಿದೆ, ಅದು ಇಂಪಾರ್ಟೆಂಟ್ ಆಗಿದೆ. ಒಳ್ಳೆ ಡೈಲಾಗ್ ಕೊಟ್ರಿ ಸರ್ ಇವಾಗ ಸಂಭಾಷಣೆಗಾರರದ್ದು ಒಳ್ಳೆ ಡೈಲಾಗ್ ಕೊಟ್ರಿ ಸರ್. ನಿಮಗೂ ಕೂಡ ಒಂದು ಬೇರೆದೇ ಇದು ಕೊಡ್ತಾ ಇದೆ, ರೂಪ ಕೊಡ್ತಾ ಇದೆ ನಿಮ್ಮ ಕೆರಿಯರ್ಗೆ ಈ ಸಿನಿಮಾ. ಹೌದು. ಸೊ ಹೆಂಗ ಅನಿಸ್ತಾ ಇದೆ ಸರ್ ಇವಾಗ? ಭಾಳ ಖುಷಿ ಇದೆ. ಈಗಾಗಲೇ ನೀವು ಪೋಸ್ಟ್ ನೋಡ್ದಂಗೆ ನನ್ನ ಲುಕ್ ಆಗಿರ್ಬೋದು, ಗೆಟಪ್ ಆಗಿರ್ಬೋದು, ಟೋಟಲ್ ನಿಮ್ಗೆ ಏನೋ ಚೇಂಜ್ ಓವರ್ ನೋಡ್ತಿದ್ದೀರಿ. ಅವ್ರು ಅದು ಕನಸು ಅದಷ್ಟೇ. ಅವ್ರ ಕನಸಿನ ಜೊತೆಗೆ ನಾವು ಸಾಕಾರ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಒಂದು ಕನಸು ಕಾಣೋದಿದೆಯಲ್ಲ, ಅದು ದೊಡ್ಡ ವಿಷಯ. ಆ ಕನಸನ್ನು ಸಾಕಾರಗೊಳಿಸೋದು ಅದು ಇನ್ನೇ ಸೆಕೆಂಡ್ ನೀವು ಒಂದು ಸ್ಟೆಪ್ ತಗೋಬೇಕಾಗ್ತದೆ. ಇವತ್ತು ಅವರು ಎಲ್ಲ ಸ್ಟೆಪ್ಗಳನ್ನ ಕ್ರಾಸ್ ಮಾಡಿ ಒಂದು ಅದ್ಭುತವಾದಂಥ ಒಂದು 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 ಕತೆ ಮಾಡಿಕೊಂಡು ಒಂದು ಸಿನಿಮಾ ಮಾಡಿ ಅದನ್ನು ನಿಮ್ಮೆಲ್ಲರ ಮುಂದೆ ತಗೊಬರೋ ಒಂದು ಪ್ರಯತ್ನ ಇದೆಯಲ್ಲ, ಅದಕ್ಕೆ ಅವ್ರನ್ನ ಮೆಚ್ಚಬೇಕು. ಯಾಕಂದರೆ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಈ ಸಿನಿಮಾನ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಇಂಚು ಅವ್ರಿಗೇನು ಬೇಕು ಅದನ್ನೆಲ್ಲವನ್ನು ಆ ಚಿತ್ರಕ್ಕೆ ಕೊಟ್ಟು, ಜೊತೆಗೆ ಆ ಚಿತ್ರನೂ ಅಷ್ಟೇ. ನಾವು ಎಲ್ಲಿ ಬಾಗಲಕೋಟೆಯ ಒಂದು ಸರಿಸುಮಾರು ಒಂದು 50ರಿಂದ 55 ದಿವಸ ಏನು ಶೂಟಿಂಗ್ ಮಾಡಿದ್ದೀವಿ, ಎಲ್ಲೂ ಅದು ಯಾವುದಕ್ಕೂ ಕಮ್ಮಿ ಆಗ್ತಿದ್ದಂಗೆ ಸಿನಿಮಾ ಏನೇನು ಕೇಳ್ತೋ ಸಿನಿಮಾಕ್ಕೆ ಎಲ್ಲವನ್ನು ಕೊಡ್ತಾ, ಅದು ಇವತ್ತೇನೋ ನಮಗೆ ಚೆನ್ನಾಗಿ ಕಾಣಿಸ್ತಿದೆ ಅಥವಾ ನಾವೆಲ್ಲ ಇವತ್ತು ಖುಷಿಯಾಗಿದ್ದೀವಿ ಅಂತಂದರೆ ಇಡೀ ಟೀಮು ಬಿಕಾಸ್ ಆಫ್ ಅವರ ಎಫರ್ಟ್. ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ, ಏನು ಅದು ಪ್ರಮೋಷನ್ಗೆಲ್ಲ ಎಲ್ಲ ಸುತ್ತ ಬಂದಿದ್ದೀರಿ ಅದಕ್ಕೆ? ಈಗ ಒಂದು 4-5 ದಿವಸ ಉತ್ತರ ಕರ್ನಾಟಕ ಪ್ರವಾಸ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಭಾಳ ಖುಷಿಯಾಗಿ ಉತ್ತರ ಕರ್ನಾಟಕದ ಮಂದಿ ಏನಿದ್ದಾರೆ ಭಾಳ ಪ್ರೀತಿಯಿಂದ ನಮ್ಮನ್ನು ಹಪ್ಪಿ, ಪ್ರತಿಯೊಂದು ಹಂತದಲ್ಲಿ ನಾವು ಶೂಟಿಂಗ್ ಹೋದಾಗೂ ಅಷ್ಟೇ, ನಾವೇನಲ್ಲಿ ಕಳೆದಂಥ ಎಲ್ಲ ಊರಲ್ಲಿ ಒಂದಷ್ಟು ಕಡೆಯಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಪ್ರತಿಯೊಂದು ಜಾಗದಲ್ಲೂ ಕೂಡ ನಮ್ಮ ಜೊತೆಲಿ ಸಿನಿಮಾ ಅಂದರೆ ಸಿನಿಮಾ ಮೇಲಿರೋ ಅವ್ರ ಅಭಿಮಾನ ಇದೆಯಲ್ವರ, ಅದು ಭಾಳಷ್ಟು ಖುಷಿಯಾಗುತ್ತೆ. ಯಾಕಂತಂದರೆ ಪ್ರತಿಯೊಂದು ಹಂತದಲ್ಲೂ ಅವ್ರು ನಮ್ಮ ಜೊತೆಲಿ ನಿಂತ್ಕೊಂಡು ಶೂಟಿಂಗ್ ನಡೆಯೋ ಟೈಮಲ್ಲಿ ಸಹಕರಿಸಿದ್ದಾರೆ. ಹಾಗೆ ಈಗೇನು ಪ್ರಮೋಷನ್ಗೆ ಹೋದಾಗೂ ಅಷ್ಟೇ, ನಿಮಗೆ ಒಂದೊಂದು ಇನ್ಸ್ಟೆಂಟ್ಸ್ ಹೇಳ್ತಾ ಹೋದರೆ ನಿಮಗೆ ಖುಷಿ ಆಗುತ್ತೆ. ವಿ ಎಂಜಾಯ್ಡ್ ಲಾಟ್. ಅಣ್ಣ, ನಾನು, ಸಾರು ಎಲ್ಲ ಹೊರಟಿದ್ದು ಭಾಳ ಖುಷಿ ಆಯಿತು ನಮಗೆ ಹೋಗಿ ಬಂದಂತ. ಸರ್ ಏನೇನಾಯ್ತು ಇನ್ಸಿಡೆಂಟ್ ಅಂದರೆ ಸರ್? ಇದು ಖುಷಿಯಾದಂಥ ಇನ್ಸಿಡೆಂಟ್ಸ್. ನಮ್ಗೆ ಪ್ರಾಯಶಃ ಏನು ಅಂತಂದ್ರೆ, ಪ್ರತಿಯೊಂದು ಸಿನಿಮಾ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಇಲ್ಲಿಂದ ದೂರದ ಉತ್ತರ ಕರ್ನಾಟಕಕ್ಕೆ ಸಿನಿಮಾವನ್ನು ಕಳಿಸ್ಬಿಡ್ತೀವಿ. ತದನಂತರ ಒಂದು ಪ್ರೆಸ್ ನೋಟನ್ನು ಕಳಿಸ್ತೀವಿ. ಇಲ್ಲ ಅಂತಂದ್ರೆ ಯಾರು 4 ಜನ ಗೊತ್ತಿದ್ರು ಅವ್ರಿಗೆ ಹೇಳ್ಬಿಟ್ಟ ಅಂತಂದ್ರೆ ಪಾಪ ಅವರೆಲ್ಲವನ್ನೂ ಮಾಡ್ತಾ ಇದ್ರು. ಈ ಸರಿ ಏನು ಅಂದ್ರೆ, ಒಂದು ಮುಖ ಸಹ ಎಲ್ಲರನ್ನೂ ನೋಡೋಣ, ಅವ್ರನ್ನ ಒಂದು ಭೇಟಿ ಮಾಡೋಣ. ಈಗ ಇಡೀ ಉತ್ತರ ಕರ್ನಾಟಕದವ್ರನ್ನ ನಾವು ನೋಡ್ಲಿಕ್ಕಾಗಲ್ಲ. ಆದರೆ ಒಂದು ಮಾಧ್ಯಮ ಅಂತ ನೀವೇನಿದ್ದೀರಿ, ಪ್ರಿಂಟ್ ಮೀಡಿಯಾ ಅಂತ ನೀವೇನಿದ್ದೀರಿ, ನೀವು ಯಾರೇ ಬ್ರಿಡ್ಜ್ ಬಿಟ್ವೀನ್, ಅದೇನೋ ಹೇಳ್ತಾರಲ್ಲ, ಪ್ರೊಡ್ಯೂಸರ್ ಅಂಡ್ ಅ ವ್ಯೂವರ್. ಸೊ ಇಲ್ಲ ಮೇಕರ್, ಇಲ್ಲ ವ್ಯೂವರ್ಸ್ ಆಗಿರ್ಬೋದು, ವೀಕ್ಷಕನ ಮತ್ತೆ ನಮ್ಮ ಮಧ್ಯೆ ಒಂದು ಬ್ರಿಡ್ಜ್ ನೀವು. ಸೊ ನಿಮ್ಮ ಮುಖಾಂತರ ತಲುಪಲೇಬೇಕು. ನಿಮ್ಮನ್ನು ಒಂದ್ಸರಿ ಭೇಟಿ ಮಾಡಿದ್ರೆ ನಿಮಗೆ ನಮ್ಮ ಅನುಭವಗಳು, ನಿಮಗೆ ನಮ್ಮ ನೋವುಗಳು, ನಿಮಗೆ ನಮ್ಮ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಮುಖಾಮುಖಿ ನೋಡಿದಾಗ ಬೇರೆ. ಸುಮ್ಮನೆ ಏನೋ ಬರ್ದಿದ್ದೀವಿ, ಏನೋ ಮಾಡಿದ್ದೀವಿ, ಅಲ್ಲಿ ಹಾಕ್ಸ್ಬಿಡಿ ಸರ್ ಅನ್ನೋದು ಬೇರೆ. ಈ ಸತಿ ಖುದ್ದಾಗಿ ನಾವು ಟ್ರಾವೆಲ್ ಮಾಡೋಣ ಅಂತ ಹೇಳಿ
ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗು, ಹುಬ್ಳಿ, ಇಳಕಲ್ಲು ಈ ಥರದೆಲ್ಲ ಪ್ಲೇಸಸ್ಗಳಿಗೆ ಅಲ್ಲಿ ಹೋಗಿ ಅಲ್ಲಿನ ಮಾಧ್ಯಮದವ್ರ ಜೊತೆ ಮಾತಾಡಿ ರೆಸ್ಪಾನ್ಸ್ ಇದೆಯಲ್ಲ, ಅಮೇಝಿಂಗ್ ರೆಸ್ಪಾನ್ಸ್. ಅಂದರೆ ನಾವು ಬಹಳಷ್ಟು ದಿನ ಆಗಿತ್ತು ಆ ಥರ ಒಂದು ಪ್ರೆಸ್ಸನ್ನು ನೋಡಿ. ಓಕೆ. ಎಲ್ಲಿ ಹೋದರೂ ಕೂಡ 15ರಿಂದ 20 ಜನ ಪ್ರೆಸ್ನವರು. ಆಮೇಲೆ ಅಲ್ಲಿ ಏನು ಅಂತಂದರೆ ಈ ಡಿಜಿಟಲ್ ಮಾಧ್ಯಮ ಅಂತ ಏನು ಕರೀತಾರೆ, ಇಲ್ಲ ಯೂಟ್ಯೂಬರ್ಸ್ ಅಂತ ಏನು ಕರೀತಾರೆ, ಅವ್ರನ್ನ ಒಳಗಡೆ ಬಿಡೋದೇ ಇಲ್ಲ ಇವರೇ. ಓಕೆ ಓಕೆ. ಪ್ರೆಸ್ನವ್ರು ಮಾತ್ರ ಕೂತ್ಕೋಬೇಕು. ಪ್ಯೂರ್ ಪ್ರೆಸ್ ನಾನು ಹೇಳ್ತಾ ಇರೋದು. ಅಂದರೆ ಪ್ರಿಂಟ್ ಮಾಧ್ಯಮ ಏನಿದೆ ಅವ್ರನ್ನ ಮಾತ್ರ ಒಳಗೆ ಬಿಡ್ತಾರೆ, ಮಿಕ್ಕದವ್ರಿಗಿಲ್ಲ. ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಓಕೆ ಓಕೆ. ಯೂಟ್ಯೂಬರ್ಸ್ ಆರ್ ನಾಟ್ ಅಲೌಡ್ ಇನ್ ಸೈಡ್ ಅನ್ನೋ ಥರ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಈ 15-20 ಜನ ನಮ್ಗೇನು ಪ್ರಶ್ನವ್ರು ಸಿಕ್ಕಿದ್ರು, ಅವರು ನಮಗೆ ಕೊಟ್ಟಂತಹ ಒಂದು ಪ್ರೋತ್ಸಾಹ, ಅದ್ರ ಜೊತೆಗೆ ಹೊರಗೆ ಬಂದಿದ ತಕ್ಷಣನೇ ನಾವು ಬರ್ತಾ ಇದೀವಿ ಅಂದಾಗ ಎಲ್ಲ ಮಾಧ್ಯಮದವ್ರು ಅವರೆಲ್ಲ ಪಾಪ ಹೊರಗಡೆ ಇದ್ದು ಅವರೆಲ್ಲ ಒಂದಷ್ಟು ಕವರೇಜ್ ಮಾಡಿದ್ದು ಆ ಥರದ್ರಲ್ಲಿ ತುಂಬಾನೇ ಖುಷಿ ಕೊಡ್ತು. ಅಂಡ್ ಎಸ್ಪೆಷಲಿ ಅಲ್ಲೊಂದು 2-3 ಕಾಲೇಜ್ಗಳಿಗೆ ಭೇಟಿ ಕೊಟ್ವಿ. ಆ ಕಾಲೇಜಸ್ ಮೀಟ್ ಎಲ್ಲ ಇತ್ತಲ್ಲ, ಅದೆಲ್ಲ ಅಮೇಝಿಂಗ್. ಆಮೇಲೆ ಎಲ್ಲೋ 1-2 ಕಡೆ ತೊಗೊಂಡು ಹೋಗಿ ನಮ್ಮ ಸ್ಟ್ಯಾಂಡೀಸ್ ಎಲ್ಲ ಇಟ್ಟಾಗ ಅಲ್ಲಿ ಜನ ಕೊಟ್ಟಂತ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ಈ ಥರದ್ದೆಲ್ಲ ಹೊಸದಾಗಿತ್ತು. ಇಲ್ಲಿ ನಾವೆಲ್ಲ ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿದ್ದು ಯಾವುದು ಅಂದ್ರೆ ಗ್ರೀನ್ ಹೌಸ್, ನೀವು ಕೇಳಿರ್ತೀರಾ ಅನ್ಸುತ್ತೆ. ಪ್ರೆಸ್ ಅಟೆಂಡ್ ಮಾಡ್ತು ಅಂದ್ರೆ ಮುಗ್ದೋಯ್ತು. ಈಗ SRV ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ಮ ರೇಣುಕಾಂಬ ಆಗಿರ್ಬೋದು, ಇಲ್ಲ GT ಮಾಲ್, ಇಲ್ಲಿಗೆ ಇದಾಗಿ ಹೋಗಿದೆ. ಅಲ್ಲೂ ಕೂಡ ಇಟ್ಸ್ ಅ ಮಿಕ್ಸ್ ಆಫ್ ಹೋಲ್ ಥಿಂಗ್. ಬಟ್ ಪ್ಯೂರ್ ಪ್ರೆಸ್ ಅಂತ ಏನಂತಾರೆ ಅವ್ರನ್ನ ನೋಡಿ ನಾವು ಬಹಳಷ್ಟು ವರ್ಷಗಳಾಗಿದ್ದು, ಅದನ್ನ ಭೇಟಿ ಮಾಡಿದಂಥ ಅನುಭವ ತುಂಬ ಚೆನ್ನಾಗಿತ್ತು. ಓಕೆ ಸರ್, ಈಗ ಈ ಸಿನಿಮಾ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇದೆ ಸರ್. ನೀವು ತುಂಬ ಹೊಡೆದಾಡ್ತಾ ಇದ್ದೀರಾ ಈ ಸಿನಿಮಾಗೋಸ್ಕರ. ಯಾಕೆ ಅಷ್ಟು ಇಂಪಾರ್ಟೆಂಟ್ ಸರ್ ಈ ಸಿನಿಮಾ ನಿಮ್ಮ ಕೆರಿಯರ್ಗಾಗಲಿ ನಿಮ್ಗಾಗಿ? ಇಲ್ಲ, ಪ್ರತಿಯೊಬ್ಬ ಡೈರೆಕ್ಟರ್ಗೂ ಪ್ರತಿಯೊಂದು ಸಿನಿಮಾನು ಕೂಡ ಅದು ಲೈಫ್ ಲೈನ್. ಅದು ಏನಾಗುತ್ತೆ ಅಂತಂದರೆ ನಿರ್ದೇಶಕರಿಗೆ ಮಾತ್ರ, ಪ್ರಾಯಶಃ ಇದು ಅಣ್ಣನೂ ಒಪ್ಕೋತಾರೆ ಅನ್ಸುತ್ತೆ. ಖಂಡಿತ. ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಮಾಡಿದ್ರೆ ಅವನ ಜೀವನದ ಒಂದು 5 ವರ್ಷ ಆಯಸ್ಸು ಮುಗ್ದೋದಾಗೆ. ಹೌದು. ಅದು ಬೇರೆಯವ್ರಿಗಾಗಲ್ಲ. ಅವ್ರಿಗೆ ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಕ್ಯಾಮ್ರಾಮನ್ ಒಂದು 5 ಪಿಕ್ಚರ್ ಇರುತ್ತೋ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಒಂದು 3 ಪಿಕ್ಚರ್ ನಡೀತಾ ಇರುತ್ತೆ, ಹೀರೋಗೆ ಒಂದು 8 ಪಿಕ್ಚರ್ ನಡೀತಾ ಇರುತ್ತೆ. ಈ ಥರ ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ. ಆದರೆ ನಿರ್ದೇಶಕ ಏನು ಅಂತಂದರೆ ಅವನಿಗೊಂದು ತಾಯಿ ಇದ್ದಂಗೆ. ಒಂದು ಮಗುವಿಗೆ ಜನ್ಮ ಕೊಟ್ಟರೆ ಹೇಗೆ ತಾಯಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾಳೋ, ಯೌವನವನ್ನು ಕಳ್ಕೊತಾಳೆ, ಮುಪ್ಪತ್ತರು ಬರ್ತಿರ್ತಾಳೆ, ಅವಳಲ್ಲೂ ಒಂದು ಇದನ್ನು ಕಳ್ಕೊತಾ ಹೋಗ್ತಾಳೆ, ಅಸ್ತಿತ್ವವನ್ನು ಕಳ್ಕೊತಾ ಹೋಗ್ತಾಳೆ. ಈ ಥರ ಏನಾಗುತ್ತೋ ಅದೇ ಥರನೇ ಒಬ್ಬ ನಿರ್ದೇಶಕ 5-10 ವರ್ಷ ಹೊರಟೋಗುತ್ತೆ ಸರ್. ಯಾಕೆ ಅಂತಂದರೆ ಹೊಡೆದಾಟ, ಬಡದಾಟ, ಅವ್ನು ಅನ್ಕೊಂಡಿದ್ದ ಕನಸನ್ನು ತರಬೇಕು. ಅದಕ್ಕೆ ಯಾರು ಸಾಥ್ ಕೊಡ್ತಾರೋ, ಯಾರು ಸಾಥ್ ಕೊಡಲ್ವೋ ಅವ್ರ ಹತ್ರ ಕೈಕಾಲು ಕಟ್ಕೋಬೇಕು, ಇದೆಲ್ಲವೂ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಏನಾಯಿತು ಅಂತಂದರೆ ನಮಗೆ ತುಂಬ ಖುಷಿ ಕೊಟ್ಟಿದ್ದು, ನಾವೇ ಎಲ್ಲವೂ ಆಗಿದ್ದರಿಂದ ದೇ ವಾಸ್ ಡಿಸ್ಕಷನ್ ಬಿಟ್ವೀನ್ 3, ಒಂದು ಟ್ರಯಾಂಗಲ್. ನಮಗೆ ಆ ಟ್ರಯಾಂಗಲ್ ಅಷ್ಟೇ ಡಿಸ್ಕಷನ್ಸ್ ನಡೀತಾ ಇತ್ತು. ನಮ್ಗೆ ಅದೊಂದು ನನಗೆ ತುಂಬ ಖುಷಿ ಕೊಟ್ಟಂತಹ ಒಂದು ಅನುಭವ ಈ ಸಿನಿಮಾದಲ್ಲಿ. ನನಗೇನಾದರೂ ಆಯಿತು ಅಂದರೆ ಅದು ನಾನು ರಮೇಶ್ ಅಣ್ಣಗೆ ಹೇಳ್ಕೊತಾ ಇದ್ದೆ. ಆಮೇಲೆ ನನಗೇನಾದರೂ ಆಯಿತು ಅಂದರೆ ನಾನು ರೆಡ್ಡಿ ಹತ್ರ ಹೇಳ್ಕೊತಾ ಇದ್ದೆ. ಆ್ಯಂಡ್ ರಮೇಶ್ ಅಣ್ಣ ಏನಾದ್ರು ಆರ್ಡರ್ಸ್ ಪಾಸ್ ಮಾಡಬೇಕು ಅಂದರೆ ಅದು ನನಗೆ ಮಾಡ್ತಾಯಿದ್ರು, ಮತ್ತು ರೆಡ್ಡಿಗೆ ಮಾಡ್ತಾಯಿದ್ರು. ಪ್ರಾಯಶಃ ಇದೊಂದು ಆ ಪಾಯಿಂಟ್ ಇದೆಯಲ್ಲ ರೆಡ್ಡಿ, ಅದು ಯಾರ ಹತ್ರನೂ ಏನೋ ಮಾತಾಡ್ತಾನೆ ಇರಲಿಲ್ಲ. ಅದು ರಿಸೀವಿಂಗ್ ಎಂಡ್. ಅದು ಆಫ್ಕೋರ್ಸ್ ಅದು ಪಾಪ ಎಲ್ಲ ಈಗ ನೋಡೋರಲ್ಲ, ಅವ್ರು ಏನೋ ಕೆಲ್ಸಗಳು ಮಾಡ್ಕೊಂಡು ಓಡಾಡ್ತಿರ್ತಾರೆ. ಸೊ ಜಾಸ್ತಿ ಮಾತಾಡಿರೋದು ಈ ಸಿನಿಮಾದಲ್ಲಿ ಹೆಡ್ ಆನ್ ಅಂತ ಏನಂತಾರೆ, ನಾನು ನನ್ನ ಅಣ್ಣ ಬಿಟ್ಟರೆ. ಆಮೇಲೆ ನಮಗೆ ಉತ್ತರಗಳು ಬೇಗ ಬರೋದು. ಈ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡ್ದಾಗ ಏನಾಗುತ್ತೆ ಅಂದರೆ, ನಾವು ಅವ್ರಿಗೆ ಹೇಳಿ, ಅವ್ರು ಅದನ್ನ ಇನ್ನೊಬ್ರ ಹತ್ರ ಮಾತಾಡಿ, ಅವರು ಇದಕ್ಕೆ ಓಕೆನಾ, ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆಯಾ, ಇದನ್ನೆಲ್ಲ ಕೇಳಿ ಅದನ್ನ ನಮ್ಗೆ ಹೇಳಿ, ನಾವು ಅದು ಕಾರ್ಯರೂಪದಲ್ಲಿ ಲೇಟ್ ಆಗ್ಬಿಡೋದು. ನಮ್ಮಲ್ಲಿ ಆ ಆತಂಕ ಇಲ್ಲ. ನಾವಿಬ್ಬರೂ ನಾವು ಮಾತಾಡಿದ್ದಾಗಲಿ, ಸಣ್ಸಾಡಿದ್ದಾಗಲಿ, ಹೊಡೆದಾಡಿದ್ದಾಗಲಿ ಏನೇ ಇದ್ರೂ ಕೂಡ ಕ್ರಿಯೇಟಿವ್ ಆಸ್ಪೆಕ್ಟ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಅಂಟಿಲ್ ದ ಕಾಪಿ ಬಂದಮೇಲೆ ಇನ್ನೊಂದು ಹೆಜ್ಜೆ ನಮಗೆ ಸೆನ್ಸಾರ್ ಬಂದಮೇಲೆ ಈಗ ದ ರಿಲೀಸ್ ಆಫ್ ದ ಫಿಲ್ಮ್ ಅಂತ ಏನು ಹೇಳ್ತಾರೆ, ಇಲ್ಲಿ ಒಂಚೂರು ನಾವು ತಲೆ ಕೆಡಿಸ್ಕೊತಾ ಇದ್ದೀವಿ. ಕಾರಣ ನಮ್ಮಿಬ್ಬರಿಗೂ ಇದು ಹೊಸ್ತು. ಅಣ್ಣ ಹೇಳಿದ್ರಲ್ಲ, ಕ್ಷತ್ರಿಯರಾಗಿ ಈಗ ನಿಂತು ಹೋರಾಡ್ತಾ ಇದ್ದೀವಿ ಅಂತ. ಆ ನಿಟ್ಟಿನಲ್ಲಿ ನಮಗೇನು ಗೊತ್ತಿರಲಿಲ್ಲ. ಗಾಂಧಿನಗರ ಅಂತ ಗೊತ್ತು, ಈಗ ಅದರೊಳಗಡೆ ಹೋಗ್ಕೊಳಕ್ಕೆ ಕಾಲಿಟ್ಟಿದ್ದೀವಿ. ಎಗೈನ್ ಮುಂದೆ ಅಣ್ಣ ನಿಂತ್ಕೋತಾ ಇದ್ದಾರೆ, ಹಿಂದೆ ಮಕ್ಕಳ ಥರ ನಾವು ಹೋಗ್ತೀವಿ. ಹಾಗೊಂದಷ್ಟು ಆತಂಕ ಇದೆ. ಸರ್, ನೀವು ಕೂಡ ನಿರ್ದೇಶಕರು, ತುಂಬ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀರಾ. ಇನ್ನೊಬ್ಬ ನಿರ್ದೇಶಕರಿಗೆ, ನಿಮ್ಮ ಸ್ನೇಹಿತರಿಗೆ ಒಂದು ಸಾಥ್ ಕೊಡೋದು ಹೆಂಗೆ ಅನಿಸ್ತಾ ಇದೆ ನಿಮಗೆ? ನೀವು ಸ್ವತಂತ್ರವಾಗಿ ಒಂದು ಸಿನಿಮಾ ಮಾಡೋಕ್ಕೂ ಈ ಸಿನಿಮಾಗೆ ಸಾಥ್ ಕೊಡೋಕ್ಕೂ? ಸರ್, ಯಾವತ್ತೂ ನಾವು ಮಾಡೋ ಕೆಲಸ ಅದು ನನಗೆ ಮುಖ್ಯ. ಈಗ ಅದನ್ನೇ ನಾನು ಭಾಳಷ್ಟು ಸಲ ಡೈಲಾಗ್ ಬರೆದಾಗ ಅನ್ಕೊಂಡಿರ್ತೀನಿ. ಬೇರೆಯವ್ರ ಡೈಲಾಗ್ ಬರೆಯೋದು ಎಷ್ಟು ಕಷ್ಟ, ಅಥವಾ ಎಷ್ಟು ಕಂಫರ್ಟಬಲ್ ಆಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು ಅನ್ನೋದು ಅದು ಇರುತ್ತೆ. ನನ್ನ ಸಿನಿಮಾ ಡೈಲಾಗ್ ಬರ್ಕೊಳ್ಳೋದು ಬೇರೆ. ಹಾಗೇನೆ ರವಿ ಜೊತೆ ಕೆಲಸ ಮಾಡೋದು ಕೂಡ ಫಸ್ಟ್ ಒಂದು ಟಾಸ್ಕ್ ಅಂತ ಬೇರೆಯವ್ರಿಗೆ ಅನ್ಸಿರ್ಬೋದು, ಬಟ್ ನನಗೆ ಟಾಸ್ಕ್ ಅನಿಸಿಲ್ಲ. ಯಾಕೆಂದರೆ ನಂದು ರವಿದು ಜರ್ನಿ ಇದೆಯಲ್ಲ, ಅದು 35 ವರ್ಷ ಹಳೆಯದು.
ಭಾಳಷ್ಟು ಜನ ಗೊತ್ತಿರೋದೇನಪ್ಪ ಅಂದರೆ ರೀಸೆಂಟಾಗಿ ನಾವಿಬ್ಬರು ಒಟ್ಟಾಗಿದ್ದೀವಿ ಅನ್ನೋದಷ್ಟೇ. ಬಟ್ ನಾನು ರವಿ ಶ್ರೀವಾಸ್ ಒಟ್ಟಿಗೆ ಬಂದಿದ್ದು ಒಂದೇ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸೊ 35-36 ವರ್ಷದ ಜರ್ನಿ ಅದು. ಸೊ ಅಲ್ಲಿಂದ ಇದ್ದಿದ್ದು. ಆಮೇಲೆ ಒಂದು ಸರ್ಕಲ್ ಥರ ಆಗಿದೆ ಈಗ. ಹೌದು, ಒಟ್ಟಿಗೆ ಶುರು ಮಾಡಿ ಮತ್ತೆ ಒಂದೇ ಸಿನಿಮಾ ಒಟ್ಟಾಗಿದೆ. ಸೊ ಏನಪ್ಪ ಅಂತಂದರೆ ಆಮೇಲೆ ನಮ್ಮ ಗುರುಗಳು ಇಬ್ಬರಿಗೂ ಒಂದೇ, ಕೆ ವಿ ರಾಜ್ ಅವರು ಸ್ಕೂಲ್ ಬೆಳೆದಿದ್ದು ಒಂದೇ. ಸೊ ಹಾಗಾಗಿ ಏನಿದೆ ಅಂದರೆ ಒಂದು ನಮಗೆ ಏನಿದೆ ವೇವ್ ಲೆಂತ್ ಏನಿದೆ ಅದು ಪರ್ಫೆಕ್ಟ್ ಆಗಿದೆ. ನಾವಿಬ್ಬರು ಒಂದೇ ಸ್ಟೈಲ್ ಆಫ್ ಮೇಕಿಂಗು. ಸ್ವಲ್ಪ ಬ್ಲಡ್ ಜಾಸ್ತಿ ಅವನು, ಅದು ಬಿಟ್ಟರೆ ನಾನು ಸ್ವಲ್ಪ ಬ್ಲಡ್ ಕಮ್ಮಿ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ನಾವು ಮಾಡೋದು ಆ್ಯಕ್ಷನ್ ಸಿನಿಮಾನೇ ಎಲ್ಲವೂ. ಈ ಸಿನಿಮಾದಲ್ಲಿ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಆಗೋದು ಏನಕ್ಕಪ್ಪ ಅಂತಂದರೆ ಒಂದು ಕಲ್ಟ್ ಸಿನಿಮಾ ಅಂತ ಮಾಡಿರೋಂಥದ್ದು. ಅಂದರೆ ಈಗ ಹೆಂಗಾಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಮೈಸೂರು ಪಾಕು ಮೈಸೂರಲ್ಲಿ ರೆಡಿ ಆಯಿತು, ಮದ್ದೂರಲ್ಲಿ ರೆಡಿ ಆಯಿತು. ಬಟ್ ಇದನ್ನು ಆಲ್ ಓವರ್ ಕರ್ನಾಟಕ ಹಂಚ್ಬೇಕು ತಾನೆ. ಇವತ್ತು ಮೈಸೂರು ಪಾಕು ಕರ್ನಾಟಕದಲ್ಲಿ ಎಲ್ಲ ಕಡೆ ಗೊತ್ತಿದೆ, ಬಟ್ ಅದು ಮಾರ್ಕೆಟಿಂಗ್ ಇದೆ ಗೊತ್ತಾ. ಅದು ಮೈಸೂರಲ್ಲಿ ಕೂತ್ಕೊಂಡು ಮೈಸೂರು ಪಾಕ್ ತೊಗೊಳಿದ್ರೆ ಅವ್ರು ಬಂದು ತಗೊಳ್ಳಲ್ಲ, ತಲುಪಿಸ್ಬೇಕು ನಾವು ಅವ್ರಿಗೆ. ಸೊ ನಾವು ಇಲ್ಲಿ ಮಾಡ್ತಾ ಇರೋದು ಏನಪ್ಪ ಅಂದರೆ ಒಂದು ಕಲ್ಟ್ ಸಿನಿಮಾ, ಉತ್ತರ ಕರ್ನಾಟಕದ ಸಿನಿಮಾ ಫಸ್ಟ್ ಅನ್ಕೊಂಡು ಮಾಡಿದ್ದಲ್ಲಿದ್ರೆ. ಸೊ ಆ ಕಲ್ಟ್ ಸಿನಿಮಾನ, ಆ ಕಲ್ಟ್ ಅನ್ನೋದನ್ನು ಬರೀ ಹೆಸರಾಗಬಾರ್ದು, ಅದು ಒಳಗಡೆ ನೋಡಿದಾಗಲೂ ಹಾಗೆ ಇರಬೇಕು ಅಂತ ಅನ್ನಿಸಿದಾಗ ಮೊದಲಿಂದನೇ ಶುರು ಆಗಿದ್ದಿದ್ದು. ಸೊ ಅದು ಅವನ ಪ್ರಯತ್ನನೂ ಹೌದು, ಅವನ ಪ್ರಯತ್ನ ನಾವು ಸಾಥ್ ಕೊಟ್ಟಿದ್ದು. ಅದು ಎಲ್ಲಿಂದ ಶುರು ಆಯಿತು ಅಂದರೆ ಇಲ್ಲಿರೋ ಒಂದು 4-5 ಜನ ನಮ್ಮವರು, ಅಂದರೆ ಇಲ್ಲಿ ನಾವೇನು ಬೆಂಗಳೂರು ಮೈಸೂರು ಈ ಭಾಗದ ಕಲಾವಿದರು ಬಿಟ್ಟರೆ ಇನ್ನು 40-50 ಜನ ಅಲ್ಲಿರೋ ಕಲಾವಿದರು ಎಲ್ಲರಿಗೂ. ಸೊ ನೋಡಿದ ತಕ್ಷಣ ಏನಾಗುತ್ತೆ ಅವ್ರಿಗೆ, ನಮ್ಮವ್ರು ಇದ್ದಾರೆ ಇಲ್ಲಿ, ಭಾಷೆ ನಮ್ಮದೇ ಇದೆ, ನಡೀತಾ ಇರೋ ಇನ್ಸಿಡೆಂಟ್ ನಮ್ಮಲ್ಲಿದೆ, ಸಿನಿಮಾ ಮಾಡೋರು ಮಾತ್ರ ಬೆಂಗಳೂರವರು. ಓಕೆ, ಸೊ ಈಗೇನು ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಅದನ್ನು ತಲುಪ್ಸೋಕ್ಕೆ ಅಂತ ನಾವು ಹೋಗಿದ್ದು ಈ ಟ್ರಾವೆಲಿಂಗಲ್ಲಿ ತುಂಬ ಇಂಪಾರ್ಟೆಂಟ್. ರವಿ ಹೇಳ್ದಂಗೆ ನಮಗೆಲ್ಲವೂ ಆಗಿದ್ದೇನಪ್ಪ ಅಂತಂದರೆ ನಮಗೆಲ್ಲ ಪ್ರೆಸ್ ಮೀಟ್ಗಳು ನಡೆದಿದ್ದು ಅಲ್ಲಿಯ ಪತ್ರಿಕಾ ಭವನದಲ್ಲೇ, ಹೊರಗಡೆ ಎಲ್ಲೂ ನಡೀಲಿಲ್ಲ. ನಮ್ಗೆ ಇಲ್ಲಿ ಪ್ರೆಸ್ ಮೀಟ್ ಅಂದರೆ ಬೇರೆ ಎಲ್ಲಿ ಬೇಕಾದ್ರೆ ನಡೆಸ್ಕೊಂತಿದ್ವಿ, ಅಲ್ಲಿ ಬರೀ ಪತ್ರಿಕಾ ಭವನದಲ್ಲೇ ನಡೆಸಿದ್ದವ್ರು ಎಲ್ಲರೂ, ಒಂದು ಹೊರಗಡೆ ಇಲ್ಲ. ಆಮೇಲೆ ಅಲ್ಲಿ ಕೆಲವು ಚಾನಲ್ಸ್ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು, ಗದಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಚಾನಲ್ ಇಂಟರ್ವ್ಯೂ ಮಾಡ್ತಾರೆ. ಈ ಥರದ ಸ್ಪೆಷಲ್ ಅಂದರೆ ಒಂದು ನಮ್ಮದು ಅಂತ ಅವ್ರಿಗೆ ಹೆಂಗೆ ಅನ್ಸಕ್ಕೆ ಶುರು ಆಯಿತು ಅಂತಂದರೆ ನಮ್ಮ ಕಲಾವಿದರಿದ್ದಾರೆ, ನಮ್ಮ ಭಾಷೆ ಇದೆ, ಇಲ್ಲೇ ನಡೆದಿದೆ, ಇಲ್ಲೊಂದು 50 ದಿವಸ ಶೂಟಿಂಗ್ ಮಾಡಿದ್ದಾರೆ. ಸೊ ಅಂತ ಅಂದಿದ ತಕ್ಷಣ ಇದು ನಮ್ಮದು ಅಂತ ಅವ್ರಿಗೆ ಅನ್ಸಿದ ತಕ್ಷಣ ಪ್ರತಿಯೊಬ್ಬರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ಆ ರೀತಿಲಿ ಏನಾಗ್ತಿದೆ ಅಂತಂದರೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇರೋದಕ್ಕೆ ಅಲ್ಲಿರೋ ಜನ ಕೊಟ್ಟಿದ್ದ ಪ್ರೀತಿ. ಇನ್ಫ್ಯಾಕ್ಟ್ ಇನ್ಸ್ಟೆಡ್ ಅದೇನಪ್ಪ ಅಂದರೆ ನಾವು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ, ಅವ್ರು ನಿಮ್ಮನ್ನು ಇಟ್ಕೊಂಡು ಮಾಡಿದ್ದೀವಿ ನಿಮ್ಮ ಭಾಷೆನ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ ಭಾಷೆನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ಭಯ ಆಗಿದ್ದಂತೂ ನಿಜ, ಎಸ್ಪೆಷಲಿ ರವಿಗೆ. ಯಾಕಂದರೆ ಇದಕ್ಕೆ ಹಿಂದೆ ಹುಲಿ ಅಂತ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತು, ಬಟ್ ಗಳಿಕೆಯಲ್ಲಿ ಸೋತ್ಬಿಡ್ತದು. ಜನ ನೋಡೋದು ಹೇಳಿದ್ವು ಒಂದು ಆ ಭಾಷೆ ಅರ್ಥ ಆಗಿಲ್ಲ ಅಂತ. ಬಟ್ ಈಗ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ನಮಗೊಂದು ಧೈರ್ಯ ಏನಕ್ಕಪ್ಪ ಅಂದರೆ ತಮಗೆ ಗೊತ್ತಿಲ್ದಿರೋ ಭಾಷೆ ಸಿನಿಮಾನೆಲ್ಲ ನೋಡಿ ಹಿಟ್ ಮಾಡ್ತಾ ಇದ್ದಾರೆ. ಕನ್ನಡ ನಮ್ಮದೇ ತಾನೇ, ಸೊ ನೋಡ್ತಾರೆ. ಸೊ ಪ್ರಯತ್ನ ತಿರ್ಗಾ ಮಾಡೋಣ ಅಂತ ಆ ಪ್ರಯತ್ನಕ್ಕೆ ನಾವು ಸಾಥ್ ಕೊಟ್ಟು ಗೆಲ್ಲಿಸ್ಬೇಕಾದ್ರೆ ನಮ್ಮ ಕರ್ತವ್ಯ. ಇಡೀ ಟೀಮ್ ಆಗಿ ಸ್ಪೆಷಲಿ ನಾನು ರವಿಗೆ ಸ್ವಲ್ಪ ಹತ್ತಿರದವನಾಗಿ ಜೊತೆಲಿ ನಿಂತಿದ್ವಿ. ಸೊ ಖಂಡಿತ ಅದು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸರ್, ಗ್ಯಾಂಗ್ಸ್ ಆಫ್ UK ಬಗ್ಗೆ ನಿಮಗೆ ಇಲ್ಲಿವರೆಗೂ ಹೆಂಗೆ ಅನಿಸಿದೆ ಅಂದರೆ ಹೆಂಗೆ ಅರ್ಥ ಆಗಿದೆ ಸಿನಿಮಾ, ಜನಕ್ಕೆ ಏನು ಹೇಳ್ತೀರಾ? ಟ್ರೈಲರು ಅದೆಲ್ಲ ನೋಡಿದಾಗ ಅವ್ರ ದೃಷ್ಟಿಕೋನ ಒಂಥರ ಇದೆ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏನಿದೆ ಗ್ಯಾಂಗ್ಸ್ ಆಫ್ UK ಏನಿದೆ? ನೀವು ಭೀಮಯ್ಯ ಮಡಿಲಲ್ಲಿ ಫಸ್ಟ್ ಟ್ರೈಲರ್ ಬಿಟ್ಟಾಗ ನೀವು ಹೇಳಿದಾಗೆ ಒಂದಷ್ಟು ಜನದ ತಲೆಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅದಾದ ನಂತರ ನಾವೇನು ಒಂದಷ್ಟು ಕ್ಲಿಪ್ಪಿಂಗ್ಸು ಮತ್ತು ಇನ್ನೊಂದು ಟ್ರೈಲರ್ ಬಿಟ್ಟಾದ ಮೇಲೆ ಅದ್ರ ಬಗ್ಗೆ ಮಾತಾಡ್ತಿರೋ ವರ್ಷೆ ಚೇಂಜ್ ಆಗಿದೆ. ಜೊತೆಗೆ ಈಗೇನು ನಾವು ಒಂದು 3-4 ದಿವಸದ ಒಂದು ಉತ್ತರ ಕರ್ನಾಟಕದ ಇದಕ್ಕೆ ಹೋಗಿದ್ದೋ ಪ್ರವಾಸಕ್ಕೆ, ಪ್ರೆಸ್ ಮೀಟ್ ಎಲ್ಲ ಮುಗಿಸ್ಕೊಬರೋ ಟೈಮಲ್ಲಿ ಅಲ್ಲಿ ಪ್ರತಿಯೊಬ್ಬರು ಟ್ರೈಲರ್ ನೋಡಿದ್ದಾರೆ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಆಮೇಲೆ ಇದು ನಮ್ಮ ಮಣ್ಣಿನ ಸಿನಿಮಾ. ಆಮೇಲೆ ಅವರು ಅದನ್ನೆಷ್ಟು ಚೆನ್ನಾಗಿ ಅಪ್ತಿದ್ದಾರೆ ಅಂತಂದರೆ, ನಾನು ಇನ್ಫ್ಯಾಕ್ಟ್ ಹಣೆಯ ಕಾರಲ್ಲಿದ್ದರು, ನಾನು ಕೇಳಿದ್ರೆ ಇಳಿದೋದ್ಬಿಟ್ಟು ಅಲ್ಲಿ ಆಡಿಯನ್ಸ್ನ ರೆಸ್ಪಾನ್ಸ್ ಕೇಳೋಣ ಟ್ರೈಲರ್ದು ಹೆಂಗಿತ್ತು ಅಂತ. ಏನಾಗ್ತದೆ, ಒಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಅವ್ರವ್ರದ್ದೇ ಇದು ಚೇಂಜ್ ಇರ್ತದೆ. ನನಗೆ ಒಂದು ಗೊತ್ತು, ನಾರ್ಮಲಾಗಿ ಉತ್ತರ ಕರ್ನಾಟಕ ಆ್ಯಕ್ಷನ್ ಸಿನಿಮಾಗಳನ್ನ ಭಾಳ ಚೆನ್ನಾಗಿ ಅಪ್ಕೊತಾರೆ ಅನ್ನೋದು ತಲೆಯಲ್ಲಿತ್ತು. ನಾನು ಅವ್ರನ್ನ ಕೇಳಿದಾಗ ತುಂಬ ಚೆನ್ನಾಗಿದೆ ಟ್ರೈಲರು, ಸಾಂಗ್ ಚೆನ್ನಾಗಿದೆ, ಕಾಲೇಜಲ್ಲಿ ಹೆಣ್ಮಕ್ಳು ಹೇಳ್ತಾರೆ ನಮಗೆ. ಸೊ ನಮಗೆ ಅವಾಗ ಖುಷಿ ಅನಿಸಿದ್ದೇನಂತಂದರೆ, ನಾವು ಸರಿಯಾದ ಟ್ರ್ಯಾಕಲ್ಲಿದ್ದೀವಿ. ಸೊ ಎಲ್ಲೋ ಒಂದಷ್ಟು ಜನ ಸುಮ್ಮನೆ ಹಂಗೆ ಅದನ್ನು ಹರಿದು ಬಿಟ್ಟರೆ ಹೊರತು, ಅಣ್ಣ ಯಾವಾಗಲೂ ಹೇಳ್ತಿರ್ತಾರೆ, ಒಂದು ನಿಮಗೆ ಏನೋ ವೈಲೆನ್ಸ್ ಅನ್ನೋ ವಿಚಾರಕ್ಕೆ ನೀವು ಮಾತಾಡ್ತೀರಿ ಅನ್ನೋದಾದರೆ, ರಾಮಾಯಣ ನಡೆದಿದ್ದು, ಮಹಾಭಾರತ ನಡೆದಿದ್ದು ಎಲ್ಲವೂ ನಿಮಗೆ ಒಂದು ವೈಲೆನ್ಸಿಂದ, ಒಂದು ಶಾಂತಿ ಎಲ್ಲಿಂದ ಬರುತ್ತೆ? ಒಂದು ಕ್ರಾಂತಿ ಆದಾಗ ತಾನೇ ಬರುವಂಥದ್ದು. ಸೊ ಅಂಥದ್ದೊಂದು ಪ್ರಯತ್ನ, ಆ ಪ್ರಯತ್ನಕ್ಕೆ ಅಲ್ಲಿ ಜನಕ್ಕೆ ಅದು ಅರ್ಥ ಆಗ್ತಿದೆ ಅಂತಂದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಯಾಕಂತಂದರೆ
ಮೂಲತವಾಗಿ ಅದು ಅಲ್ಲಿ ಆ ಮಣ್ಣಿನ ಕತೆ, ಆ ಪ್ರಾಂತ್ಯದ ಕತೆ. ಸೊ ಹಾಗಾಗಿ ಅವ್ರಿಗೆ ಬೇಗ ಕನೆಕ್ಟ್ ಆಗ್ತಿದೆ ಅನ್ನೋದು ನನ್ನ ಅನಿಸಿಕೆ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಿಮ್ಮ ಚಾನಲಲ್ಲಿ ಕಂಟೆಂಟ್ಗಳನ್ನ ಬಿಡ್ತಾ ಇರ್ತಾರೆ, ವೀಡಿಯೋಸ್ ಬಿಡ್ತಾ ಇರ್ತೀರಾ. ಸೊ ನಮಗೆಲ್ಲ ಹೆಂಗೆ ಅಂತಂದರೆ ಅದ್ರ ಮೂಲಕ ಜನ ಏನು ಹೇಳ್ತಾರೆ ಆವಾಗಲೇ ರೆಸ್ಪಾನ್ಸ್ ಗೊತ್ತಾಗೋದು. ಪ್ರತಿಯೊಬ್ಬರದು ಏನು ಎತ್ತ ಹೆಂಗೆ ಹೋಗ್ತಾ ಇದೆ, ಏನು ಮಾತಾಡ್ತಿದ್ದೀವಿ ಅನ್ನೋದು ಗೊತ್ತಾಗೋದು. ನಿಮ್ಮ ಟೀಸರು ಸ್ಟಾರ್ಟಿಂಗಲ್ಲಿ ಫಸ್ಟು ಟೀಸರ್ ಬಿಟ್ಟಾಗ ತುಂಬ ನೆಗೆಟಿವ್ ಕಮೆಂಟ್ಸು, ಒಂದು 95% ಅದಕ್ಕಿಂತ ಜಾಸ್ತಿನ 100% ಗೊತ್ತಿಲ್ಲ. ಇವಾಗಲೂ ತೆಗೆದು ನೋಡಿದ್ರೆ ಅಷ್ಟು ಕಮೆಂಟ್ಸ್ಗಳಿದ್ದಾವೆ, ತುಂಬ ಜಾಸ್ತಿ ಆಯಿತು, ಓವರ್ ಆಯಿತು, ಹಂಗೆ ಹಿಂಗೆ ಅಂತ. ಸೊ ಆ ಟೈಮಲ್ಲಿ ಅದನ್ನ ಹೆಂಗೆ ಸ್ವೀಕರಿಸಿದ್ರಿ ನೀವು? ಸರ್, ನಮ್ಗೆ 100% ಮೊದಲೇ ಗೊತ್ತಿತ್ತು. ರೆಡಿ ಇದ್ರಿ ಆಲ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ನಮಗೆ ಪ್ರಿಪೇರ್ ಸರ್. ನಾವು ಏನೋ ಹೇಳ್ತಾರಲ್ಲ ಸರ್, ತಾಯಿಗೆ ಗೊತ್ತಿಲ್ವಾ ಸರ್ ಮಗನ ಯಾವ್ಯಾವ ರೀತಿ ಕರೀತಾರೆ ಅಂತ. ಮಗನಿಗೆ ನಮಗೆ ಗೊತ್ತು, ನನ್ನ ಮಗ ಏನು ಅಂತ ನನಗೆ ಗೊತ್ತು, ತಂದೆಯಾಗಿ ಅಣ್ಣನಿಗೆ ಗೊತ್ತು, ಎಲ್ರಿಗೂ ಗೊತ್ತಿತ್ತು. ಬಿಟ್ವಿ ಸರ್. ಆಮೇಲೆ ಏನಾಗಿದೆ, ಬರ್ದವ್ರೆಲ್ಲ ಬಂದು ಯಾರು ಕೂಡ ಉತ್ತರ ಕರ್ನಾಟಕದವ್ರು ಬರ್ದಿಲ್ಲ ಸರ್. ನನಗೆ ಚಂದ ಗೊತ್ತು ಇದು ಬೆಂಗಳೂರಿನವ್ರದ್ದು ಅಂತ. ಈ ಬೆಂಗಳೂರಿನವ್ರಿಗೆ ಏನಾಗಿದೆ ಅಂತಂದರೆ, ವಿ ಹ್ಯಾವ್ ಬಿಕಮ್ ಅ ಕಾಸ್ಮೋಪಾಲಿಟನ್ ಸಿಟಿ ಆಗ್ಬಿಟ್ಟು ಇವರು ಪ್ರತಿಯೊಂದು ವಿಷಯಕ್ಕೂ ಪಕ್ಕದ ಮನೆಯವ್ರನ್ನ ಹೋಲಿಸ್ಕೊಂಡು ನಮ್ಮ ಮನೆಯವ್ರನ್ನ ಮಾತಾಡ್ತಾರೆ. ಇವಾಗ ನಾನು ಅಣ್ಣ ಎಲ್ಲ ಅದೇ ಹೇಳ್ತಾ ಇದ್ವಿ, ಪಕ್ಕದ ಮನೆ ಹೆಂಡತಿ ತುಂಬ ಚೆನ್ನಾಗಿ ಕಾಣ್ತಾಳೆ, ಇಣಕಿ ನೋಡ್ತಾರಲ್ಲ ಚೆನ್ನಾಗಿ ಕಾಣ್ತಾಳೆ. ಇಲ್ಲೇ ಪಕ್ಕದಲ್ಲೇ ಪಾಪ ಸೇವೆ ಮಾಡ್ಕೊಂಡ್ರೆ ಹೆಂಡತಿ ಏನಾಗ್ತಾಳೆ ಅಂತಂದರೆ ಬೇಕಾಗಿರಲ್ಲ ಅವಳು. ಹಿತ್ತಲು ಇದು ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ. ನಮಗೆ ಚೆನ್ನಾಗಿ ಇವ್ರಿಗೇನು ಅಂತಂದರೆ ಮಾತಾಡೋದು ಇದು ದುರಂಧರ ಆದರೆ ಇವತ್ತೆಲ್ಲ ಊರಿಗೊಬ್ಬ ಮಾತಾಡ್ತಾನೆ, ಆಳ್ಗೊಬ್ಬ ಮಾತಾಡ್ತಾನೆ, ಮನೇಲೊಬ್ಬರು ಮಾತಾಡ್ತಾರೆ. ಅದನ್ನೇನು ನಾವು 2 ವರ್ಷದಿಂದನೇ ಮಾಡಾಗಿದೆ. ಇವತ್ತು ಯಾರೋ ಒಬ್ರು ಹೇಳ್ತಾ ಇದ್ರೆ, ನಮ್ಮ ಇವರೇ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ರು, ಭೈ ಅಕ್ಕ वो पिक्चर देखा था ना, वो दुरंधर भी देखा मैंने, कुछ भी नहीं है दुरंधर ಅಂತಾರೆ. ಇವರು ಆ ಥರ ಓದಿಸಿದ್ರೆ ಹಿಂಗೆ ಬರ್ತಾರೆ ಈ ಥರ. ಈಗ ಆಮೇಲೆ ಏನಂದರೆ ಬಿಟ್ಬಿಡ್ಬೇಕು ಸರ್. ಅದೇ ನಾವು ಅಂದ್ಕೊಂಡಿದ್ದು. ನಮಗೆ ಏನು ಅಂದರೆ ಒಂದಷ್ಟು ಸಿನಿಮಾಗಳು ನಮ್ಮ ತಲೆಯಲ್ಲೂ ಇತ್ತು ಮೆದುಳಲ್ಲಿ. ಮಾರ್ಕೋ ಆಗಿರ್ಬೋದು, ಇಲ್ಲ ಅಂತಂದರೆ ಅನಿಮಲ್ ಆಗಿರ್ಬೋದು, ಇಲ್ಲ ಕಿಲ್ ಆಗಿರ್ಬೋದು, ರಕ್ತಚರಿತ್ರ ಆಗಿರ್ಬೋದು, ತುಂಬ ಇದೆ ಇತಿಹಾಸದಲ್ಲಿ. ಇವರೆಲ್ಲ ಅದನ್ನು ಆತ್ಕೊಂಡು ಅಪ್ಕೋತಾರೆ ಇವರು ನಮ್ಮವರು. ಯಾಕೆಂದರೆ ಹೊರಗಡೆಯಿಂದ ಬಂದಿದೆಯಲ್ಲ, ಮೇಲಿಂದ ಬಂದರೆ ತೀರ್ಥ ಇವ್ರು ಬಾಯಿ ತೆಗೆದ್ಬಿಟ್ಟು ಹಾಕ್ಕೋತಾರೆ. ಪಕ್ಕದಲ್ಲಿರೋರು ನೀರು ಕೊಟ್ಟರು ಕೂಡ ಅವ್ರಿಗೆ ಬೇಕಾಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಿಪೇರ್ ಆಗಿದ್ವಿ, ನಮ್ಗೆ ಯೋಚನೆ ಇಲ್ಲ ಸರ್. ಈಗಲೂ ಹೇಳ್ತೀವಲ್ಲ, ಸಿನಿಮಾ ಬರದೆ, ಅದೇ ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಪೇಜ್. ನೀವು ಇನ್ನೂ ಮುನ್ನುಡಿನೂ ನೋಡಿಲ್ಲ, ಏನೂ ನೋಡಿಲ್ಲ, ಅಬ್ಬೌಂಡ್ ನೋಡ್ಬಿಟ್ಟು ಸಡನ್ನಾಗಿ ಇದು ಡಬ್ಬ ಅದು ಇದು ನೀವೇನಾದ್ರು ಅಂದ್ಕೊಳ್ಳಿ, ಯೋಚನೆ ಇಲ್ಲ ಸರ್. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೇವೆ, ಅದನ್ನು ತಂದು ಮಡ್ಲಿಗೆ ಹಾಕ್ತೇವೆ. ಅಲ್ಲಿ ಬರೋರು ನಿಜವಾದ ಆಡಿಯನ್ಸು ಸರ್. ಇಲ್ಲೇನಾಗುತ್ತೆ, ಜಿಯೋ ಏರ್ಟೆಲ್ಲು ಇದೆಲ್ಲ ಪೈಸಕ್ಕೊಂದು ಕಮೆಂಟು ಅದು ಇದು ಅಂತ ಬಂದ್ಬಿಟ್ಟು ಯಾರು ಏನು ಬೇಕಾದ್ರೂ ರಿಯಲ್ ಸಿನಿಮಾ ಲೈಕ್ ಮಾಡೋರು, ರಿಯಲ್ ಸಿನಿಮಾಗೆ ವ್ಯೂವರ್ಸ್ ಇದ್ದಾರಲ್ಲ ಅವರೇ ಬೇರೆ ಇದ್ದಾರೆ. ಶುಕ್ರವಾರದ ಹೊತ್ತು ಬಂದು ನೋಡೋರು, ಅವ್ರು ಬರಲಿ ಅಂತ ಅವ್ರಿಗೋಸ್ಕರ ಮಾಡಿರೋದೇ ಹೊರತಾಗಿ ಸಿನಿಮಾ ಕಮೆಂಟ್ ಮಾಡೋರಿಗೆ ಅವ್ರಿಗೆಲ್ಲ ಮಾಡಿಲ್ಲ. ಎರಡನೇದು, ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನು ನಾವು ಮುಚ್ಚುಮರೆ ಮಾಡಲಿಲ್ಲ. ಇದನ್ನು ತುಂಬ ಚೆನ್ನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮುಚ್ಚಿಟ್ಕೊಂಡು ಏನೋ ಮಾಡಿಕೊಂಡು ಅವನಿಗೆ ಮೋಸ ಮಾಡಿ, 4 ರೂಪಾಯಿ ಕೊಡೋನಿಗೆ ಮೋಸ ಮಾಡಿ ಒಳಗೆ ಕರ್ಕೊಂಡೋಗಿ ಈ ಥರ ಇದ್ದಿದ್ರೆ ನಾವು ಬರ್ತಾ ಇರಲಿಲ್ಲ ಅಂತ ಹೇಳೋನು ಈಗ ಫಸ್ಟೇ ಅವಾಯ್ಡ್ ಆಗಿಬಿಡ್ತಾನೆ. ಅವ್ನು ಬರೋದೇ ಬೇಡ ಅಂತಲೇ ನಾವು ಹೇಳ್ತೀವಿ. ದಿಸ್ ಫಿಲಮ್ ಇಸ್ ನಾಟ್ ಫಾರ್ ದ ಹಾರ್ಟ್, ಅದು ವೀಕನ್ ಹಾರ್ಟ್ ಅಂತಾರಲ್ಲ, ಹೃದಯ ಬಡಿತ ಇವ್ರಿಗೆಲ್ಲ ಕಮ್ಮಿ ಇರೋರು, ಈ ಹೆಂಗರಳು ಹೃದಯ ಇರೋರು, ದಯವಿಟ್ಟು ಇವ್ರಿಗೆಲ್ಲ ಅಲ್ವೇ ಅಲ್ಲ. ದಿಸ್ ಇಸ್ ಅನ್ ಹಾರ್ಡ್ ಕೋರ್ ಫಿಲ್ಮ್ ವಿಚ್ ಹ್ಯಾಪನ್ ಇನ್ ಮಿಡ್ ಆಫ್ 80s. ಅಲ್ಲಿ ಹಸಿ ರಕ್ತ ಹೇಗೆ ಬಸ್ತಿದ್ದಾರೋ ಅದನ್ನು ಹಾಗೆ ನಾವು ತೆರೆ ಮೇಲೆ ತಂದಿದ್ದೇವೆ. ಹೆದರ್ಕೊಳ್ಳಂಗಿದ್ರೆ ಬರಬೇಡಿ. ಹೆದರ್ಕೊಂಡ್ಬಿಟ್ಟು ಅಲ್ಲೆಲ್ಲ ನೋಡ್ಬಿಟ್ಟು ಎಲ್ಲ ಆಗಿ ಹೊರಗೆ ಬಂದು ಇಲ್ಲದ ಸಲ್ಲದನ್ನೆಲ್ಲ ಹೇಳೋಕ್ಕೂ ಹೋಗಬೇಡಿ. ಯಾಕೆ ಅಂತಂದರೆ ಅದೇನೋ ಹೇಳ್ತಾರಲ್ಲ, ಡೆಸ್ಟಿನಿ ಈಸ್ ಆಲ್ರೆಡಿ ರಿಟನ್. ಅದನ್ನು ಯಾರು ಏನೂ ಬದಲಾಯಿಸೋಕ್ಕಾಗಲ್ಲ. ಅದನ್ನು ನಾವು ಫೇಸ್ ಮಾಡೇ ಮಾಡ್ತೀವಿ. ಅದನ್ನೇ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದು, ಬಂದದ್ದು ಬರಲಿ, ನಿಮ್ಮ ಪಾಡಿ ನಿಮ್ಮ ಕೆಲಸನ ನಿಯತ್ತಾಗಿ ಮಾಡ್ಕೊಂಡು ಹೋಗಿ ಅಂತಾರೆ. ಅದನ್ನು ನಾವು ನನ್ನ ಲೆಕ್ಕದಲ್ಲಿ ನಾನು ಮತ್ತು ಅಣ್ಣನ ಕೇಳಿದ್ರು ಇದೇ ಉತ್ತರ ಬರುತ್ತೆ. ಪ್ರಶಾಂತ್ ಅವ್ರ ಪಾಪ ಇದಕ್ಕೆಲ್ಲ ಹೊಸ್ದು ಅನ್ಸುತ್ತೆ, ಈ ಥರ ನೆಗೆಟಿವ್ ಕಮೆಂಟ್ಸು ಅದು. ನನಗೊಂದು ಅನಿಸ್ತಿರುತ್ತೆ ಯಾವಾಗಲೂ, ನಿಮಗೆ ಉಪ್ಪಿಟ್ಟು ಇಷ್ಟ, ನನಗೆ ಪುಳಿಯೋಗರೆ ಇಷ್ಟ. ನನ್ನ ಪುಳಿಯೋಗರೆ ನಿಮಗೆ ಇಷ್ಟ ಆಗದಿರ ಇರ್ಬೋದು. ಅದು ನಾನು ಎಷ್ಟೇ ರುಚಿಕರವಾಗಿರೋ ಪುಳಿಯೋಗರೆ ತಂದು ಮಾಡಿಕೊಟ್ರು ನಿಮಗೆ ಇಷ್ಟ ಆಗಲ್ಲ, ಯಾಕಂದರೆ ನಿಮ್ಗೆ ಉಪ್ಪಿಟ್ಟು ಇಷ್ಟ. ನೀವು ಉಪ್ಪಿಟ್ಟು ತಿನ್ನೋರು ಪುಳಿಯೋಗರೆ ಬಗ್ಗೆ ಮಾತಾಡಬೇಡಿ ಅಂತೀನಿ ನಾನು. ಏನಾಗ್ತದೆ, ಎಲ್ಲ ಕ್ಯಾಟಗರಿ ಆಫ್ ಆಡಿಯನ್ಸ್ ಇದ್ದಾರೆ ಇಲ್ಲಿ. ಲವ್ ಸಿನಿಮಾ ನೋಡೋರು ಇದ್ದಾರೆ, ಕಾಮಿಡಿ ಸಿನಿಮಾ ನೋಡೋರು ಇದ್ದಾರೆ, ಆ್ಯಕ್ಷನ್ ಸಿನಿಮಾ ನೋಡೋರು ಇದ್ದಾರೆ. ಅವ್ರವ್ರದ್ದೇ ಆದಂಥ ಆಡಿಯನ್ಸ್ ಟ್ರ್ಯಾಕ್ ಸಪ್ರೇಟ್ ಇದೆ, ಕರೆಕ್ಟ್ ಅಲ್ವರ? ಸೊ ನನಗಿಷ್ಟ ಇಲ್ಲ ಅಂತೇಳಿ ನಾನು ಅದನ್ನು ಸರಿ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ನೋಡಿ ಫಸ್ಟು ಇವಾಗ ಅಣ್ಣ ಮೊನ್ನೆ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಹೇಳಿದ್ರು,
ಎಕ್ಸಾಮ್ ಬರ್ದಿದ್ದೀವಿ, ಫಸ್ಟ್ ಅದನ್ನು ಸ್ಟಡಿ ಮಾಡಿ ಕರೆಕ್ಟಾಗಿ ಬರ್ತಿದ್ದೀವಿ ಇಲ್ವಾ ಅಂತ, ಆಮೇಲೆ ಮಾರ್ಕ್ಸ್ ಹಾಕಿ ಸುಮ್ಮನೆ ಮಾರ್ಕ್ಸ್ ಹಾಕ್ಬಿಟ್ರೆ. ಆಮೇಲೆ ಅವತ್ತು ರಾತ್ರಿ ಅದು ರಿಲೀಸ್ ಆಗಿದ್ದು 8 ಗಂಟೆಗೆ ಸರ್ ಟ್ರೈಲರು, ಅಂದರೆ ನಮ್ಮ ಆಡಿಯೋ ಫಂಕ್ಷನ್ ದಿವಸ. ಬೆಳಗ್ಗೆ 7:30 ಒಳಗಡೆ 1,32,000 ವ್ಯೂಸ್ ಹೋಗುತ್ತೆ. ಓಕೆ ಓಕೆ. ಸೊ ನಮ್ಮ ಸಿನಿಮಾ ಅಲ್ಲಿ ಗೆದ್ದಿದೆ ಸರ್. ಅದರಲ್ಲಿ ಎಲ್ಲೋ 300 ಜನ, ನನಗೆ ಈಗಲೂ ಬಾಯಲ್ಲಿದೆ, 350 ಜನನೋ 360 ಜನ ಕಮೆಂಟ್ ಹಾಕ್ತಾರೆ ಸರ್. ನಾ ಹೇಳೋದು 10% ಆಫ್ 1,35,000 ಇಸ್ 1,350 ಆ್ಯಂಡ್ 3% ಆಫ್ ಇದು ಅಂತಂದರೆ 3% ಜನ ಏನೋ ಅಂದರು ಅಂತ. ಉಳಿದ ನನ್ನನ್ನು ಕಾಪಾಡ್ತಾ ಇರುವಂಥ 97%ಗೆ ನಾವು ಹಣೆಪಟ್ಟಿಯನ್ನು ಹೊಡೆಯೋಕ್ಕಾಗತ್ತಾ? ಸಿನಿಮಾ ಇಸ್ ನಾಟ್ ಬಿಕಾಸ್ ಆಫ್ ದಮ್ ಸರ್. 3% ಇಂದ ಸಿನಿಮಾ ಅಲ್ಲ. 97, 100 ಏನಿದ್ದಾರೆ, ಈ 100ರಿಂದ ಆಚೆ ಇರೋರು ಇದ್ದಾರೆ, ಎಲ್ಲೋ ಹೊರಗಡೆ ದೇಶದಲ್ಲಿ ಅವ್ರಿಗಿದ್ದಾರೆ, ಇವ್ರಿಗಿದ್ದಾರೆ, ಎಲ್ಲ ಇದ್ದಾರೆ. ಆ ನಿಟ್ಟಿನಲ್ಲಿ ನನಗೆ ಅದನ್ನ ಎಫೆಕ್ಟ್ ಆಗಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಅಣ್ಣ ವಿಲ್ ಆಲ್ಸೋ ಸೇ ಅದು ಏನು ಮಾಡೋಕ್ಕಾಗಲ್ಲ ನಮಗೆ. ಅಣ್ಣ ಇಲ್ಲ, ಒಂದು ಇವರೆಲ್ಲರೂ ಏನಪ್ಪ ಅಂತಂದರೆ ಜುಡಿಷಿಯರಿಗಿನ್ನ ದೊಡ್ಡವರಾಗ್ಬಿಟ್ಟಿದ್ದಾರೆ. ಜುಡಿಷಿಯರಿಯಲ್ಲೂ ಕೂಡ ನೀವೇನೇ ತಪ್ಪು ಮಾಡಿದರೆ ಕರೆದು ಕೇಳಿ ಡಿಸ್ಕಸ್ ಮಾಡಿ ಅದರ ಪೂರ್ವಾಪರ ಚರ್ಚೆ ಮಾಡಿ ಇದು ತಪ್ಪು ಇದು ಸರಿ ಅಂತ ಹೇಳ್ತಾರೆ. ಇವ್ರು ಹಂಗೇನಿಲ್ಲ. ನೀವು ಸಿನಿಮಾ ನೋಡಿಲ್ಲ, ಕ್ಯಾರೆಕ್ಟರ್ ಗೊತ್ತಿಲ್ಲ, ಕತೆ ಗೊತ್ತಿಲ್ಲ, ಫ್ಲೋ ಆಫ್ ಕ್ಯಾರೆಕ್ಟರೈಸೇಷನ್ ಗೊತ್ತಿಲ್ಲ, ನಾವೆಲ್ಟಿ ಪಾಯಿಂಟ್ ಗೊತ್ತಿಲ್ಲ. ಓಕೆ, ಒಂದು ಫೋಟೋ ನೋಡಿದ ತಕ್ಷಣ ಡಿಸೈಡ್ ಮಾಡ್ಬಿಡ್ತಾರೆ ಇವರು. ಇವತ್ತು ಇವ್ರು ಎಲ್ಲರೂ ಡಿಸೈಡ್ ಮಾಡ್ತಾರೆ ಅಂತಂದರೆ ಇಲ್ಲಿ ಕೂತ್ಕೊಂಡು ಪ್ರಪಂಚ ಡಿಸೈಡ್ ಮಾಡ್ತಾರೆ. ಪ್ರಪಂಚ ಹಾಗೆ ನಡೀತಿರಲ್ಲ. ಸೊ ಹಾಗಾಗಿ ಯಾವತ್ತು ನಾಲೆಡ್ಜ್ ಇಲ್ಲದೆ ಬರೀ ಗೂಗಲ್ ನೋಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಮಾತಾಡೋರಿಗೆ ದೇವರನ್ನ ತಲೆ ಕೆಡಿಸ್ಕೊಬೇಡಿ. ಇವತ್ತು ಗೂಗಲ್ ತುಂಬ ಪಾಪ್ಯುಲರ್ ಆಗಿರ್ಬೋದು, ನನಗೇನು ತೊಂದರೆ ಇಲ್ಲ. ಓಕೆ, ನಾನು ಹೇಳೋದು ಒಂದೇ, ಜ್ಞಾನ ಇದೆಯಾ ನಿಮಗೆ? ಜ್ಞಾನ ಇದ್ದರೆ ಯಾವುದೇ ವಿಷಯಕ್ಕೆ ಏನೇ ಮಾತಾಡಬೇಕಾದ್ರೂ ಪೂರ್ವಾಪರ ತಿಳ್ಕೊಂಡಿರಬೇಕು. ತಿಳ್ಕೊಂಡು ಚರ್ಚೆಗೆ ಕೂತ್ಕೊಂಡು ನಾವು ಯಾವತ್ತೂ ಸಿದ್ಧ. ಓಕೆ, ನಾನು ವಾದಕ್ಕೆ ಕೂತಿದ್ದೀನಿ, ನಾನೇ ಗೆಲ್ಲಬೇಕು ಅಂತ ಮಾತಾಡಿದ್ರೆ ನಾನು ಕತ್ತೆ ಜೊತೆ ವಾದನೆ ಮಾಡಲ್ಲ. ಯಾಕೆ ಅಂತಂದರೆ ಕತ್ತೆ ಜೊತೆ ಮಾತಾಡಿದ್ರೆ ಶಿಕ್ಷೆ ನಮಗೇನೆ. ಜನ ಏನಂತಾರೆ ಗೊತ್ತಾ, ನೀನು ವಾದ ಮಾಡಬೇಕು, ಕತ್ತೆ ಜೊತೆ ಮಾತಾಡಿದಿಲ್ಲ ನಿನ್ನ ತಪ್ಪು ಅಂತ ಅಂತಾರೆ. ಸೊ ಹಾಗಾಗಿ ನಾನು ಅದನ್ನು ತಪ್ಪಿಗೆ ಹಾಕೊಳಕ್ಕೆ ರೆಡಿ ಇರಲ್ಲ. ಕರೆಕ್ಟಾಗಿ ಚರ್ಚೆಗೆ ಕೂತ್ಕೊಂಡ್ರೆ ನಿಮ್ಮ ಕಾಮೆಂಟ್ನ ನಾವು ಕರೆಕ್ಟ್ ಅಂದರೆ ತೊಗೊಳಕ್ಕೆ ರೆಡಿ ಇದೀವಿ ನಾವು. ಓಕೆ, ನಾವು ಮಾಡಿದ್ವಿ ಬ್ರಹ್ಮ, ನಾವು ಮಾಡಿದ್ದೆಲ್ಲ ಸರಿ, ನೀವು ಸ್ವೀಕರಿಸಲೇಬೇಕು ಅಂತ ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ ಇಲ್ಲಿ ಹಾಕಿರೋದು ಸ್ವಂತ ದುಡ್ಡು, ನಿಮ್ಮ ಹತ್ರ ಯಾರ ಹತ್ರನೂ ಬೇಡಿಲ್ಲ. ಸೊ ನಿಮಗೆ ಯಾವುದು ಏನೋ ಬಲವಂತ ಇಲ್ಲ. ಸೊ ಹಾಗಾಗಿ ನಮ್ಮ ದುಡ್ಡು ನಮ್ಮ ಸಿನಿಮಾ ಮಾಡಿದ್ವಿ, ನಮ್ಮ ಕಂಟೆಂಟ್ ಇದು ಅಂತ ಮೊದಲೇ ಹೇಳಿದ್ದೀವಿ. ಬರೋರು ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳಿದ್ವಿ. ರವಿ ಒಂದು ಮಾತು ಹೇಳೋದು ಗೊತ್ತಾ, ಹಾರ್ಟ್ ವೀಕನ್ ಆಗಿರೋರು ಬರಬೇಡಿ ಅಂತ. ಇದ್ರ ಜೊತೆ ಇನ್ನೊಂದು ಮಾತು ಹೇಳ್ತೀವಿ ನಾವು, ಸಂಬಂಧಗಳ ಬೆಲೆ ಗೊತ್ತಿಲ್ಲದಿರೋರು ಬರಬೇಡಿ. ಇದು ಸಂಬಂಧದ ಬಗ್ಗೆ ಹೇಳ್ತಾರ ಸಿನಿಮಾ. ಓಕೆ, ಇವತ್ತು ಯಾಕಂದರೆ ಯಾಕೆ ಅರ್ಥ ಆಗಲ್ಲ ಅಂದರೆ ಇವರೆಲ್ಲರೂ ಸಂಬಂಧಗಳನ್ನ ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಸಂಬಂಧದ ಬಗ್ಗೆ ಹೇಳ್ತಾರೋ ಸಿನಿಮಾ. ಒಂದು ಸಂಬಂಧಕ್ಕೆ ಯಾರನ್ನ ಕೈ ಇಟ್ಟರೆ, ಈಗ ಫಾರ್ ಎಕ್ಸಾಂಪಲ್ ನೀವೇ ಆಗಲಿ ಇಲ್ಲಿ ಸಾಧು ಕೂತಿದ್ದೀರಿ, ನೀವು ಕತ್ತಿ ಹಿಡಿಬೇಕು ಅಂದರೆ ಎಷ್ಟು ಸ್ಟೆಪ್ನ ಮಾಡಬೇಕು ಅಂದರೆ ಹತ್ತು ಬರಬೇಕು. ನೀವು ನಿಮಗೆ ಕೋಪ ಬರಬೇಕು. ಕೋಪ ಬಂದು ಫಸ್ಟ್ ಕೈ ಎತ್ತಬೇಕು. ಆ ಕೈ ಎತ್ತಿದ್ದಕ್ಕೆ ಅವ್ನು ಬಗ್ಲಿಲ್ಲ ಅಂತಂದರೆ ದೊಣ್ಣೆ ಹಿಡ್ಕೊತೀರಿ, ಹೆದರಿಸ್ತೀರಿ. ದೊಣ್ಣೆ ಬಗ್ದಿಲ್ಲ ಅಂದ್ರೆ ಆಯುಧ ಹಿಡ್ಕೊತೀರಿ. ಆಯುಧ ಹಿಡಿದಗಳು ಹೆದರಿಲ್ಲ ಅಂದ್ರೆ ಉಪಯೋಗಿಸ್ತೀರಿ. ಈ 5 ಸ್ಟೆಪ್ ಬರಬೇಕು ಅಂತಂದರೆ ಸುಮ್ಮನೆ ಆಗಲ್ಲ ಅಲ್ವೇ? ಸೊ ಮಂಗನಿಂದ ಮಾನವ ತಿರ್ಗ ಮೃಗ ಆಗಬೇಕು ಅಂದ್ರೆ ಎಷ್ಟು ಸ್ಟೆಪ್ ಬೇಕು? ಆ ಸ್ಟೆಪ್ಗಳು ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಕಾಮೆಂಟ್ ಆಗ್ತೀವಿ ಅಂತಂದರೆ ನನಗೇನು ತೊಂದರೆ ಇಲ್ಲ ಅಂತ ನಾವೆಲ್ಲರೂ ಹೇಳ್ತೀವಿ ಅಷ್ಟೇ. ಸಿನಿಮಾ ನೋಡಿ, ಖಂಡಿತ ನಿಮ್ಮ ಕೆಟ್ಟ ಕಾಮೆಂಟ್ನ ನಾವು ರಿಸೀವ್ ಮಾಡೋಕೆ ರೆಡಿ ಇದ್ದೇ ಇದ್ದೀವಿ, ಬಟ್ ನೋಡ್ಬಿಟ್ಟು ಮಾತಾಡಬೇಕು. ನನಗೆ ತುಂಬ ಖುಷಿ ಏನು ಅಂದರೆ ಸರ್, ನೀವೇ ಹೇಳಿದ್ರಿ, ನಂದೊಂದು ಇದೆ, ಬರೀತಾರೆ ಸರ್, ತುಂಬ ಚೆನ್ನಾಗಿ ಬರೀತಾರೆ. ನನ್ನ ಪಕ್ಕದಲ್ಲಿ ಒಂದು 3 ಚುಕ್ಕಿ ಇರುತ್ತೆ, ಗೊತ್ತಿರುತ್ತೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ. ಅದು ಸುಮ್ಮನೆ ಒತ್ತೀನಿ ಸರ್, ಡಿಲೀಟ್ ಅಂತ ಬರುತ್ತೆ, ಸುಮ್ಮನೆ ಹಿಂಗೆ ಒತ್ತೀನಿ ಸರ್, ಹೊಡೋಗಿರುತ್ತೆ ಸರ್. ಹೌದು, ಪಾಪ ಅವನದನ್ನು ಬರೆಯೋಕೆ ಮಿನಿಮಮ್ 5 ನಿಮಿಷ ತೊಗೊಂಡಿರ್ತಾನೆ ಸರ್, ತಲೆ ಕೆಡಿಸ್ಕೊಂಡು ಇದು ಚೆನ್ನಾಗಿಲ್ಲ, ನನಗೆ ಅದು ಬೇಕಾಗೇ ಇಲ್ಲ ಸರ್. ನಂದನ್ನು ಪವಿತ್ರವಾಗಿ ಇಟ್ಕೊಂಡಿದ್ದೀನಿ ಕಮೆಂಟ್ ಸೆಕ್ಷನ್. ಆಮೇಲೆ ನೀವು ನಂಬ್ತಿರೋ ಇಲ್ವೋ, ಯೂಟ್ಯೂಬ್ನಲ್ಲಿ ಒಂದು ಬ್ಲಾಕೇಜ್ ಇದೆ, ಒಂದು ವರ್ಡ್ಸ್ಗಳು ನಿಮ್ಗೆ ಯಾವ್ದಾವ್ದು ಇಷ್ಟ ಇಲ್ಲ, ನಿಮ್ಮ ಯೂಟ್ಯೂಬ್ ಪವಿತ್ರವಾಗಿ ಕಾಪಾಡ್ಕೋಬೇಕು ಅಂತಂದರೆ ಈ ವರ್ಡ್ಸ್ಗಳನ್ನೆಲ್ಲ ನೀವು ಹಾಕ್ಬಿಟ್ರೆ ನಾವು ಅದು ಬಂತು ಅಂದರೆ ಆ ಕಮೆಂಟೇ ಬರಲ್ಲ ಅಂತ. ನೀವು ನಂಬ್ತೀರಾ? ಹತ್ತತ್ರ ನಾನು 272 ಪದಗಳನ್ನ ಹಾಕಿದ್ದೀನಿ ಅದಕ್ಕೆ. ಅವ್ನು ಯೂಟ್ಯೂಬನೇ ಶಾಕ್ ಆಗ್ಬಿಟ್ಟೆ. ಪ್ರಾಯಶಃ ನೀವ್ಯಾರು ಹಾಕಿರಲ್ಲ ಅನ್ಸುತ್ತೆ, ನೀವು ಬಿಟ್ಟಿರ್ತೀರಾ, ಯಾಕೆಂದರೆ ಕಮೆಂಟ್ಸ್ ಓದಷ್ಟು ಚೆನ್ನಾಗಿ ಇರುತ್ತೆ ಅಂತ ಯೂಟ್ಯೂಬರ್ಸ್ ನಂಬಿಕೆ. ಆದರೆ ನಾನು ನನ್ನ ಯೂಟ್ಯೂಬ್ನಲ್ಲಿ ಒಂದು ಅವಾಚ್ಯ ಶಬ್ದ ಕೂಡ ಬರಬಾರ್ದು ಅಂತ ಹೇಳಿ 272 ಪದಗಳು, ನೀನು ನಮ್ಮನ್ನಿಂದ ಹಿಡಿದು ಆ ಅಕ್ಕ, ನೀ ಅಕ್ಕ, ನದ್ದು ಇದು ತಪ್ಪೇನಿಲ್ಲ, ಯೂಟ್ಯೂಬ್ಗೆ ನಾವು ಮಾತಾಡ್ತಿರೋದು ಎಲ್ಲವನ್ನೂ ಹಾಕಿ ಬ್ಲಾಕ್ ಮಾಡಿದ್ದೀವಿ. ಇದನ್ನು ಮೀರಿ ಮಾತಾಡೋರು ಇದ್ದಾರೆ ಅಂತಂದರೆ ಇನ್ನೆಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ, ಹೀನಾಯವಾದ ಮನಸ್ಥಿತಿಯಲ್ಲಿದ್ದಾರೆ ಅಂತ ನೀವು ಸುಮ್ಮನೆ ಲೆಕ್ಕ ಹಾಕ್ಕೊಳ್ಳಿ. ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, 3 ಬಟನ್ ಡಿಲೀಟ್ ಹಂಗೆ ಹೊಡಿತೀನಿ ಅಷ್ಟೇ. ಅವ್ನು ಬರ್ದಿದ್ದೆಲ್ಲ ನೀರಲ್ಲೋಮ. ಯಾರು ತಲೆ ಕೆಡ್ಸ್ಕೊತಾರೆ? ನನಗೇನು ಅಂತಂದರೆ ನಂದು ಪವಿತ್ರವಾಗಿರ್ಬೇಕು ಸರ್ ನನ್ನ ಪೇಜ್.
ಹಾಗೆ ನಮಗೇನು ಅಂತಂದರೆ ನಮ್ಮ ಸಿನಿಮಾ ತುಂಬ ಪವಿತ್ರವಾಗಿದೆ. ಇದು ಏನು ಅಂದರೆ ಅಣ್ಣ ಹೇಳ್ದಂಗೆ ಸಂಬಂಧಗಳಿಗೆ, ಆಮೇಲೆ ಅದೇನೋ ಹೇಳ್ತಾರಲ್ಲ ಒಬ್ರಿಗೊಬ್ರಿಗೆ ಆತ್ಕೊಳ್ಳೋದು, ಒಬ್ಬರು ಅಪ್ಕೊಳ್ಳೋದು ಅಂತಾರಲ್ಲ, ಆ ಒಂದು ಬಾಂಧವ್ಯದ ಅಪ್ಪುಗೆಗೆ ನಮ್ಮ ಸಿನಿಮಾನೇ ಹೊರತಾಗಿ ಜೊಳ್ಳುಗಳಿಗೆ ಅವ್ರುಗಳಿಗೆ ಇವ್ರುಗಳಿಗೆ ಅದಲ್ವೇ ಅಲ್ಲ. ಸೊ ಅವ್ರುಗಳಿಗೆ ನಾ ತಲೆನೂ ಕೆಡ್ಸ್ಕೊಂಡು ಸಿನಿಮಾ ನೋಡ್ತಾ 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 ನಿಮಗೆ ಪ್ರತಿಯೊಂದು ಪಾತ್ರ ನಂದು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ನನ್ನ ಮನೆದು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಏನಾಗಿದೆ ಗೊತ್ತಾ ಸರ್, ತುಂಬ ಓಪನ್ ಆಗಿ ಹೇಳ್ತೀನಿ, ಯಾರು ಏನಾರು ಅಂದ್ಕೊಳ್ಳಿ, ಇಲ್ಲಿಯವ್ರಿಗೆ ಅದೆಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ ಸರ್. ನನಗೆ ಯಾಕೆ ಈ ಕತೆ ಫಸ್ಟು ನನಗೆ ತುಂಬ ಇಷ್ಟ ಆಯಿತು, ಯಾಕೆ ನನ್ನ ಅಣ್ಣನಿಗೆ ಈ ಸಿನಿಮಾ ಇಷ್ಟ ಆಯಿತು, ಯಾಕೆ ಎಲ್ರಿಗೂ 55 ಜನ ಪಾತ್ರಧಾರಿಗಳಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ ಮ್ಯೂಸಿಕ್ ಮಾಡಿದಂತಹ ರೆಕಾರ್ಡಿಂಗ್ ಮಾಡಿದ ಎಲ್ರಿಗೂ ಇಷ್ಟ ಆಗಿದ್ದೇನು ಅಂತಂದರೆ ಆ ಫ್ಯಾಮಿಲಿ ಬಾಂಡಿಂಗ್ ಅಂತಾರೆ ಗೊತ್ತಾ, ಅದಕ್ಕಷ್ಟೇ ಸರ್. ರಕ್ತಕ್ಕೋಸ್ಕರನೋ ಹೊಡೆದಾಟಕ್ಕೋಸ್ಕರನೋ ಇಲ್ಲ ಅಂತಂದರೆ ರಕ್ತಪಾತಕ್ಕೋಸ್ಕರ ಬರೀ ಸಿನಿಮಾ ಅದೇ ಆಗಿದ್ದಿದ್ರೆ ನಾವು 110 ಜನನೂ ಮುಟ್ಟಾಳ್ರಲ್ಲ ಆ ಸಿನಿಮಾ ಮಾಡೋದಕ್ಕೆ. ಪ್ರಾಯಶಃ ನಾವಿಲ್ಲಿ ಮಾತಾಡ್ತಿರ್ಲಿವೇನೋ ಅಣ್ಣ. ಎರಡನೇದೇನು ಅಂತಂದರೆ, ಅಣ್ಣ ನನಗೆ ಹಿಂಗಾಗಿದೆ, ಈ ಸಿನಿಮಾವನ್ನು ನಾವು ಮಾಡ್ಕೊಳ್ಳೋಣ ಅಂದಾಗ ನನ್ನ ಅಣ್ಣನೂ ನನಗೆ ಬೆಂತಡ್ತಾ ಇರಲಿಲ್ಲ. ನಾವೆಲ್ಲೋ ಇರೋದನ್ನೆಲ್ಲ ಮಾರ್ಕೊಂಡು ಗೀರ್ಕೊಂಡು ಎಲ್ಲವನ್ನೂ ಮಾಡಿ ಅಷ್ಟು ಮುಟ್ಟಾಳ್ರ ನಾವು ಅನ್ನೋ ಒಂದು ಪ್ರಶ್ನೆನೂ ಅವ್ರುಗಳಿಗೆ ಗೊತ್ತಿಲ್ಲ ಅಂತಂದರೆ, ಆ ಉತ್ತರನೂ ಗೊತ್ತಿಲ್ಲ, ನಾವಿನ್ನೇನು ಹೇಳೋಣ ಅವ್ರಿಗೆ. ಇದು ನಾ ಹೇಳಿದ್ನಲ್ಲ ಸರ್, ಎಲ್ಲೋ ನನ್ನ ಅಣ್ಣ ದೂರದಲ್ಲಿದ್ದರೂ ಕೂಡ 11th ಅವರ್ ಅಂತ ಏನು ಹೇಳ್ತೀವಿ, ಇಲ್ಲ 12 ಗಂಟೆ ಇನ್ನು 5 ನಿಮಿಷದಲ್ಲಿ 2 ನಿಮಿಷಕ್ಕೆ ನಂಗೆ ಕರೆದ್ರು ರವಿ ಬರ್ತಾನೆ ಅನ್ನೋ ಒಂದು ಆ ಸಂಬಂಧ ಇದೆ ಗೊತ್ತಾ, ಆ ಸಂಬಂಧದಿಂದ ನಾನು ಮಾಡಿರೋ ಸಿನಿಮಾ. ಎಲ್ಲೋ ಒಬ್ಬ ನನ್ನ ಸ್ನೇಹಿತ ಪ್ರವೀಣ ಅನ್ನೋ BTM ಲೇಔಟಲ್ಲಿ ಇರ್ತಾನೆ, ನಾನು ರಾತ್ರಿ 2 ಗಂಟೆ ಕಣ ಒಂಚೂರು ಎದೆ ನೋವ್ತಾ ಇದೆ ಬರ್ತೀಯಾ ಅಂತಂದರೆ ಕೇವಲ 12ರಿಂದ 14 ನಿಮಿಷ ಈ 18 ಕಿಲೋಮೀಟ್ರನ್ನ ಕವರ್ ಮಾಡ್ತಾನೆ ಅಂದರೆ ಆ ಸಂಬಂಧದ ಮೇಲೆ ನಿಂತಿದೆ. ಒಬ್ಬ ಹುಡುಗ ಇದ್ದಾನೆ ಅಭಿ ಅಂತ ಹೇಳಿ, ಅವನ ಹತ್ರ 14 ಆ್ಯಂಬುಲೆನ್ಸ್ ನಿಂತಿದೆ. ಅವ್ನು ಹೇಳೋದು ಒಂದೇ ಮಾತು, ಅಣ್ಣ ನಿನ್ನಲ್ಲಿ ಏನಾದರೂ ಒಂದು ಸಣ್ಣ ನೋವು ಅಂತ ಹೇಳೋಣ, ಇಡೀ ರೋಡಲ್ಲಿ ಆ ಸೌಂಡ್ ಆಗ್ದ ಅಂತಂದರೆ ಪ್ರತಿಯೊಬ್ಬರು ಎದ್ದೇಳಬೇಕು, ಆ ಮಟ್ಟದಲ್ಲಿ ಬರ್ತೀನಿ ಅಣ್ಣ ರೋಡಲ್ಲಿ ಅಂತ ಹೇಳ್ತಾನೆ. ಇದು ಸಂಬಂಧ. ಈ ತರಹದ ಸಂಬಂಧಗಳಿಗೆ ನಾವು ಸಿನಿಮಾ ಮಾಡಿದ್ದೀವಿ ಹೊರತಾಗಿ ಅಂದ ತಕ್ಷಣ ಬಾಲ ಮುದ್ರಕೊಂಡು ಒಳಗಡೆ ಓಡೋಗುತ್ತಲ್ಲ ನಾಯಿ, ಅವುಗಳಿಗೆ ಅಲ್ವೇ ಅಲ್ಲ. ಅವರೆಲ್ಲರೂ ಯಾರು ಗೊತ್ತಾ ಸರ್, ಬೇಕು ಅಂತ ಕಿಚಾಯಿಸು, ಮೊಬೈಲ್ ಹಿಡ್ಕೊಳ್ಳೋದು, ರೆಕಾರ್ಡ್ ಮಾಡ್ಬಿಟ್ಟು ನೋಡಿ ಇಲ್ಲಿ ಹಿಂಗಾಗ್ತದೆ ಅನ್ಯಾಯ ಅಂತ ಬೇರೆಯವ್ರಿಗೆ ಹೇಳೋರು. ಓಕೆ, ಅನ್ಯಾಯ ಆಗ್ತಾ ಇದೆ ಅಂತ ಅವ್ರು ಫೀಲ್ಡ್ಗೆ ಹೇಳಿವ್ರಲ್ಲ ಇವರು, ಇಲ್ಲ ಅನ್ಯಾಯ ಆಗ್ತಾ ಇದೆ ನೋಡಿ ದಯವಿಟ್ಟು ಅಟೆಂಡ್ ಮಾಡಿ ಅಂತ ಬೇರೆಯವ್ರಿಗೆ ಹೇಳ್ತಾರೆ. ನಿನಗೆ ಗೊತ್ತಿಲ್ಲ ಅಟೆಂಡ್ ಮಾಡ್ಬೇಕು ಅಂತ, ನೀನು ಮೊಬೈಲ್ ಇಟ್ಬಿಟ್ಟು ಅಟೆಂಡ್ ಮಾಡ್ಬೋದು ತಾನೆ, ಅದನ್ನ ಮಾಡಲ್ಲ ಅವರು. ಒಬ್ಬರ ಸಾವನ್ನ ರೆಕಾರ್ಡ್ ಮಾಡಿ ತನ್ನ ಅಸ್ತಿತ್ವವನ್ನು ಪ್ರೂವ್ ಮಾಡ್ಕೊಳ್ಳುವಂತಹ ಕಟಕರಿದಾರಲ್ಲ. ಈಗ ನಮ್ಮ ಸಿನಿಮಾ ಕತೆ ಹಂಗಲ್ಲ ಸರ್, ನಾನು ನೀವು ಮಾತಾಡ್ತಾ ಇದೀವಿ, ನಾನು ಇವ್ರು ಮಾತಾಡ್ತಾ ಇದೀವಿ, ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡೇಜ್ ಇದೆ. ನಿಮ್ಗೆ ಯಾರೋ ಏನು ಅಂದ ಅಂತಂದ್ರೆ ನಾನು ಬಂದು ನಿಂತ್ಕೋಬೇಕು, ಅದು ಫ್ರೆಂಡ್ಶಿಪ್, ರಿಯಲ್ ಬಾಂಡೇಜು. ಈ ಸಿನಿಮಾದಲ್ಲಿ ಆಗೋದೇ, ಒಬ್ಬನಿಗೊಬ್ರು ನಿಂತ್ಕೊಂತಾರೆ. ನೀನು ಅವನನ್ನು ಮುಡ್ದಾ ಸರಿ ತಾಳ್ನ ಅಂತ ಆ ಕಡೆ ಒಬ್ಬ ಬರುತ್ತಾನೆ, ಇವ್ನು ನಮ್ಮವನು ಅಂತ ಅವ್ನು ನಿಂತ್ಕೊಂತಾನೆ. ಸೊ ದ್ವೇಷ ಎಲ್ಲಾಗತ್ತೇಳಿ ಅವರಿಬ್ಬರ ಮಧ್ಯೆ ಅಲ್ಲ, ಇಲ್ಲಿ ಬೆಳೆಯುತ್ತಿದ್ದು. ಸೊ ಅವನದು ತಪ್ಪಲ್ಲ ಇವಂದು ತಪ್ಪಲ್ಲ, ಇಬ್ರು ನಿಂತಿರೋದು ಫ್ರೆಂಡ್ಶಿಪ್ಗೋಸ್ಕರನೇ. ಬಟ್ ತಪ್ಪು ಎಲ್ಲಿಂದ ಆಯ್ತು, ಯಾರಿಂದ ಆಯ್ತು, ಅದು ಕತೆ. ಸರ್ ಈಗ ನಿಮಗೆ ಅಂದರೆ ತುಂಬ ಜನ ಹೇಳಿರ್ತಾರೆ ನಿಮ್ಗೆ ಪರ್ಸ್ನಲ್ಗೂ, ಈ ವೈಲೆನ್ಸು ಇದು ಎಲ್ಲದನ್ನು ಬಿಟ್ಟು ರವಿ ಶ್ರೀವತ್ಸ ಹೆಂಗೆ ಸಿನಿಮಾ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ತುಂಬ ರಿಯಲ್ ಸಬ್ಜೆಕ್ಟ್ಗಳನ್ನು ಮಾಡ್ತೀರಾ, ಈ ಥರ ವೈಲೆನ್ಸ್ ಇಡ್ತೀರಾ, ರಕ್ತಪಾತ ಎಲ್ಲದನ್ನು ಇಡ್ತೀರಾ, ಅದನ್ನೆಲ್ಲ ಬಿಟ್ಟು ಒಂದು ಸಿನಿಮಾ ನೀವು ಕೊಡೋಕ್ಕಾಗುತ್ತಾ, ಕೊಡಬೇಕು ಅನ್ನೋ ತುಂಬ ಜನರ ಆಸೆ. ಸರ್ ಎಲ್ರಿಗೂ ಪ್ರಯತ್ನ ಮಾಡಲೇಬೇಕು ಅನ್ನೋ ಆಸೆ ಇದೆ ಸರ್, ಅದಕ್ಕೆ ಬುನಾದಿಯಾಗಿ ನಿಂತ್ಕೊಳ್ಳೋರು ಯಾರು? ಈಗ ನನ್ನ ಅಣ್ಣ ಕೆ ವಿ ರಾಜು ಸರ್ ಅವ್ರು ಇದ್ಕೊಂಡು 2009ರಲ್ಲಿ ತಿರ್ಗಾ ಇದೇ ನಾನು ಮತ್ತು ಜಾಕ್ ಮಂಜು ಅವರು ಮತ್ತು ಕೋಟೆ ಪ್ರಭಾಕರ್ ಅವರು ಮತ್ತು ಡಿಜಿಟಲ್ ಶ್ರೀನಾಥ್, ನಾವು 4 ಜನ ಸೇರಿ ಒಂದು 5 ರೂಪಾಯಿ ಅಂತ ಹಾಕ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಹೋಗಿ ಮುತ್ತು ನಮ್ಮಪ್ಪ ಅಂತ ಅನೌನ್ಸ್ ಮಾಡ್ತೀವಿ. ಇಟ್ಸ್ ಅ ಬಾಂಡ್ ಬಿಟ್ವೀನ್ ಅ ಫಾದರ್ ಅಂಡ್ ಸನ್. ಇಟ್ಸ್ ಅ ಬುಕ್ ಫಾರ್ ಲೈಫ್ ಅಂತ ಹೇಳ್ತೀವಿ. ಮುತ್ತು ನಮ್ಮಪ್ಪ ಬುಕ್ ಫಾರ್ ಲೈಫ್ 1 to 21 ಅಂತ ಸುಮ್ಮನೆ ಕ್ಯಾಪ್ಷನ್ಸ್ಗಳೆಲ್ಲ ಹಾಕಿ ಶಿವರಾಜ್ ಕುಮಾರ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಎಲ್ಲವೂ ಮಾಡ್ತೀವಿ. ಆದರೆ ಈ ಸಮಾಜ ಏನು ಅಂದರೆ ಕೆಟ್ಟವನು ಕೆಟ್ಟ ಸಿನಿಮಾಗಳನ್ನೇ ಮಾಡಬೇಕು ಅಂತ ಹೇಳುತ್ತೆ ಹೊರತಾಗಿ ಒಳ್ಳೆ ಸಿನಿಮಾ ಮಾಡೋಕ್ಕೆ ಯಾರೋ ಅವತ್ತು ಹುರಿದುಂಬಿಸ್ಲೂ ಇಲ್ಲ. ಒಬ್ರು ಉದಯ ಟಿವಿನಲ್ಲಿ ಸೆಲ್ವಂ ಸರ್ ಅಂತ ಇದ್ರಲ್ಲ, ಅವರು ನನ್ನನ್ನು ಕರೆದು 1,08,000 ರೂಪಾಯಿ ಕೊಟ್ಟು ನೀನು ಒಳ್ಳೆ ಪ್ರಯತ್ನ ಮಾಡ್ತಿದ್ಯಾ ರವಿ, ಚೆನ್ನಾಗಾಗ್ಲಿ, ನಾನಿದ್ದೀನಿ ತಗೊಂಬ ಸಿನಿಮಾನ ಅಂತ ಹೇಳಿ 1,26,00,000 ರೂಪಾಯಿ ಸಿನಿಮಾ ತಗೋತಾರೆ. ಬಟ್ ಇಲ್ಲಿ ಅವ್ರು ಇದ್ದಾರಲ್ಲ, ನಮ್ಮ ಗಾಂಧಿನಗರದ ಕೆಲವು ಮಂದಿ ಇದ್ದಾರಲ್ಲ, ಅವರೆಲ್ಲ ಏನು ಅಂತಂದ್ರೆ ಅವನು ಒಂದು ಸರಿ ಕೆಟ್ಟವನು ಅಂದ್ರೆ ಅವ್ನು ಕೆಟ್ಟವನು ಅಂತಾನೆ ಹೇಳ್ತಾನೆ. ನಾನು ಯಾಕೆ ಸರ್ ಒಳ್ಳೆಯವನಾಗಕ್ಕೆ ಹೋಗ್ಲಿ, ನನಗೆ ಅದೆಲ್ಲ ಇಲ್ವೇ ಇಲ್ಲ. ನನ್ನ ಜನ ಯಾವುದನ್ನ ನನ್ನ ನೋಡೋಕೆ ಇಷ್ಟಪಡ್ತಾರೋ ನಾನು ಅದನ್ನೇ ಮಾಡ್ತೀನಿ. ಆಯಿತು, ನನಗೂ 57 ಆಯಿತು, 58 ಆಯಿತು, ನನಗೂ ಕುದಿತಾ ಇರೋ ರಕ್ತ ಕೆಳಗಿಳಿತಾ ಇದೆ. ಆದರೆ ಇವ್ರು ಮಾಡೋ ಪ್ರತಿಯೊಂದು ಏನಾಗ್ತಿದೆ, ನಂಗೆ 58 ಆದರೂ 18ಕ್ಕೆ ಹೋಗ್ತೀನಿ ವಾಪಸ್.
ಸರಿ ನೀವು ಹೊಡೆಯೋದೇ ಇಷ್ಟ ತಾನೆ, ಹೊಡೆಯೋದ್ರಲ್ಲಿ ಯಾವ್ಯಾವ ಥರ ಇದೆ ನೋಡಿ, ಸಂಬಂಧಗಳು ಇಷ್ಟ ತಾನೆ, ಆ ಸಂಬಂಧಗಳನ್ನ ಹೇಗೆ ಗಟ್ಟಿ ಮಾಡಬೇಕು ಅಂತ ನಾವು ಎತ್ಕೊಂಡ್ಬರ್ತೀವಿ ನೋಡಿ. ಈ ಥರದ್ರಲ್ಲಿ ತಲೆ ಕೆಡಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ ಸರ್. ಆಮೇಲೆ ವೆನ್ ಯು ಆರ್ ಇನ್ ರೋಮ್ ಬಿ ರೋಮನ್ ಅಷ್ಟೇ. ಇಫ್ ಐ ಟ್ರೈ ಟು ಬಿಕಮ್ ಎ ಕನ್ನಡಿಗ ಇನ್ ರೋಮ್, ಅಲ್ಲಿ ನಮ್ಮನ್ನು ಯಾರು ಮಾತಾಡ್ತಾರೆ ಸರ್? ನನಗೆ ಆಸೆ, ಎಲ್ಲಿ ಹೋದ್ರು ನಾನು ಕನ್ನಡಿಗನಾಗಿ ಇಲ್ಲ ಮತ್ತೊಂದಾಗಿ ನಿರ್ದೇಶಕನಾಗಿ ನಾನು ನನ್ನ ಅಣ್ಣ ಎಷ್ಟು ಹಂಚ್ಕೊಂಡಿದ್ದೀವಿ ಕೇಳಿ ಕತೆಗಳನ್ನ. ಅಣ್ಣ ನನ್ನ ಗುರುಗಳು ಮಾಡಿದಂಥ ಎಷ್ಟೋ ಕತೆಗಳು ಇವತ್ತು ನಮ್ಮ ಅಲ್ಮೇರಾದಲ್ಲಿ ಹಾಗೆ ಬಿದ್ದಿದ್ದಾವೆ. ಅಂದ್ರೆ ನಮಗೂ ಈಗ ಒಂದು ಆಸೆ ಏನು ಗೊತ್ತಾ, ಒಂದೊಂದೇ ಹಂತ ಈಗ ಇಡ್ತಾ ಇದೀವಿ, ಅಂಬೆಗಾಲು ಇಡ್ತಾ ಇದ್ದೀವಿ, ಒಂದು ಗೆಲ್ತಾ ಮತ್ತೊಂದು ಈಗೆಲ್ಲ ಆ ಬೀರುನಲ್ಲಿರೋ ಪ್ರತಿಯೊಂದು ಕತೆಗಳಿಗೂ ಇವಾಗ ಜೀವ ಬರುತ್ತೆ. ಅದಕ್ಕೆ ಏನ್ ಬೇಕಾಗಿತ್ತು ಅಂದ್ರೆ ನಾವೇ ದುಡ್ಡು ಹಾಕೋಬೇಕಾಗಿತ್ತು. ಅಲ್ಲಿಗೂ ಆ ಕಥೆಯನ್ನೇ ಫಸ್ಟ್ ಮಾಡ್ಕೋಬೋದಾಗಿತ್ತಲ್ಲ ಸಾರ್ ಅಂತ ಕೇಳ್ತಾರೆ. ಈಗ ಅದನ್ನೂ ಕೇಳ್ತಾರೆ ಮುಟ್ಟಾಳು, ಅದನ್ನೇ ಮಾಡ್ಬೋದಿಲ್ಲ ಗುರು ದಿನ ನಿಂಗೆ ಬೇಕಾಗಿತ್ತು ಇದು ಕೇಳ್ತಾರೆ. ನಾವು ಭದ್ರ ಆಗಬೇಕು ಅಂದ್ರೆ ಫಸ್ಟ್ ಯಾವಾಗಲೂ MG ಪಿಕ್ಚರ್ಸ್ ಅಂತ ಹೇಳ್ತಾರೆ, ಮಿನಿಮಮ್ ಗ್ಯಾರಂಟಿ ಪಿಕ್ಚರ್ಸ್ನ ಫಸ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ಬದುಕಿದ್ರೆ ಅಸ್ತಿತ್ವ ಉಳ್ಕೊಳತ್ತೆ, ಇಲ್ಲ ಹೋದ್ರೆ ನಾವೇ ಹೋಗ್ಬಿಟ್ರೆ ಅವೆಲ್ಲ ಏನು ಅಂದ್ರೆ ಕ್ಲಾಸಿಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾನಾಗಲಿ ಇದು ಕಲ್ಟ್ ಕ್ಲಾಸಿಕ್, ಅದು ಒನ್ಲಿ ಕ್ಲಾಸಿಕ್ಸ್. ಒಂದಷ್ಟು ಮಾಡ್ಕೊಟ್ಟಿದ್ದಾರೆ, ನಾವು ಕತೆ ಮಾಡ್ಕೊಂಡಿದ್ದೇವೆ, ಅದಕ್ಕೆ ಅಂತ ಬರೆದಿಟ್ಕೊಂಡಿದ್ದೇವೆ, ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗಿ. ಸರ್ ನೀವು ಇವಾಗ ಅದೇ ಶಿವಣ್ಣ ಸರ್ದು ಒಂದು ಸಿನಿಮಾದ ಇದು ಹೇಳಿದ್ರಲ್ಲ, ಆ ಥರ ತುಂಬ ಸಿನಿಮಾಗಳು ನಿಮ್ದು ಆ ಥರ ಸ್ಟಾರ್ಟ್ ಆಗಬೇಕು ಅಂತ ನಿಂತೋಗಿರೋದು ಆ ಥರದ್ದು ಇದೆ ಅಂತ ಅನ್ಸುತ್ತೆ. ಓಮ್ ಟೂನು ಲಾಸ್ಟ್ ಟೈಮ್ ಏನಾಗುತ್ತೆ ಅಂತಂದ್ರೆ, ಈಗ ಶಿವಣ್ಣ ದೇವ್ರಂತ ಮನುಷ್ಯ, ಆ ಯಪ್ಪ ಒಂಥರ ದೇವ್ರ ಸ್ವರೂಪ ಅಂತಾನೆ ನಾನು ಕರಿತೀನಿ. ಶಿವಣ್ಣ ಒಳ್ಳೆಯವರು, ಶಿವಣ್ಣನ ಸುತ್ತಮುತ್ತಲ ಇರೋರು ಯಾರು ಒಳ್ಳೆಯವರಲ್ಲ ಸರ್. ಅವ್ರಿಗೆಲ್ಲ ಏನು ಅಂತಂದ್ರೆ ದೇವ್ರನ್ನ ನೋಡ್ಬೇಕಾದ್ರೆ ಎಲ್ಲ ಪೂಜಾರಿಗಳು ಕೈಕಾಲು ತೊಳಿಬೇಕು ಅಂತ ಹೇಳ್ತಾರೆ. ನಾನು ಕೈಕಾಲು ಗಂಡ ಕತ್ತರಿಸ್ಕೊಂಡ್ ಬರ್ತಾ ಹೋಗ್ತೀನಿ, ದೂರ ಇರ್ತಾರೆ. 4 ಸಿನಿಮಾ ನಿಲ್ಸ್ಬಿಟ್ರು ಶಿವಣ್ಣಂಗೆ. ಅಫ್ಕೋರ್ಸ್ ಆ ಟೈಮ್ನಲ್ಲಿ ಅಲ್ವಾ ಅಣ್ಣ, ಆ ಟೈಮಲ್ಲಿ ಮುತ್ತು ನಮ್ಮಪ್ಪ, ವರದ, ಆಮೇಲೆ ಓಂ ಭಾಗ 2 ಅಂತ ಅನೌನ್ಸ್ ಮಾಡ್ತೀವಿ. ವಿಚ್ ವಾಸ್ ಎನ್ ನ್ಯಾಷನಲ್ ಲೆವೆಲ್ ಪ್ರೆಸ್ ಮೀಟ್. ಅದು ಇಲ್ಲಿ ಯಾವುದೋ ಒಂದು ಹೋಟ್ಲ್ ಇದೆ ಈ ರೇಸ್ ಕೋರ್ಸ್ ಎದುರುಗಡೆ, ಡೆಲ್ಲಿಯಿಂದೆಲ್ಲ ಬಂದಿದ್ರು. ರಾಜ್ಕುಮಾರ್ ಸಂತೋಷಿ ಬಂದು ಓಪನ್ ಮಾಡ್ಕೊಟ್ಬಿಟ್ಟು ಹೋದ್ರು. ಅದಾದ್ಮೇಲೆ ಇನ್ನೊಂದು ವಸಾಬಿ ಅಂತ ಹೇಳ್ಬಿಟ್ಟು ಅದರ ರೀಮೇಕ್ ಮಾಡೋಣ ಅಂತ ಹೇಳಿ ಶಿವಣ್ಣ ಮತ್ತೆ ನಿವೇದಿತಾ ಆ ಹೆಣ್ಮಗುನ ಇಟ್ಕೊಂಡು ಮಾಡಕ್ಕೆ ಅಂತ ಹೋದ್ವಿ. ಈ ಸುತ್ತಮುತ್ತಲು ಇರ್ತಾರಲ್ಲ ಅವ್ರಿಗೇನು ಅಂತಂದ್ರೆ ನಮ್ಮನ್ನ ಇವ್ನು ಮಾತಾಡ್ಸಲ್ವಲ್ಲ, ನಮ್ಮನ್ನ ಇವನು ಏನು ಕ್ಯಾರೇನ್ ಅಲ್ವಲ್ಲ, ಅದನ್ನ ಹೋಗಿ ಪಾಪ ಶಿವಣ್ಣಂಗೆ ಹಾಕೊಡ್ತಾರೆ. ಶಿವಣ್ಣನ ಸ್ಕೆಡ್ಯೂಲು, ಟೈಟ್ ಸ್ಕೆಡ್ಯೂಲು, ಏನು ಹೌದಮ್ಮ ಸರಿ ಬಿಡಮ್ಮ ಬೇಡ ಬಿಡಮ್ಮ ಅಂದಿರ್ತಾರೆ. ಪಿಕ್ಚರ್ ಹಂಗೆ ನಿಂತೋಗುತ್ತೆ. ಇನ್ನು ಬೇರೆ ಹೀರೋಗಳ ಹತ್ರ ನಾವು ಹೋಗೂ ಇಲ್ಲ. ನಾನು ಅಣ್ಣ ಯಾವಾಗಲೂ ಅಂತಾರೆ ಏನು ಹೇಳಬೇಡ ತಪ್ಪಾಗತ್ತೆ ಅಂತ. ನಾನು ಅಣ್ಣನ ಕೇಳ್ಕೊಳ್ಳೋದೇನು ಅಂದರೆ, ಸಾಕು ಅಣ್ಣ, ನಂಗೆ ಈ ಒಬ್ರು ಹೀರೋ ಇರ್ಬೇಕು ಸರ್ ಅಷ್ಟೇ ಲೈಫಲ್ಲಿ. ಅದೇನು ಅಂತಾರೆ ಅಂದರೆ, ಫಸ್ಟ್ ಬಂದಾಗ ಫಾದರ್ ವಿಲ್ ಬಿ ಮೈ ಹೀರೋ, 2ನೇ ಸತಿ ಬಂದಾಗ ನನ್ನ ಯಜಮಾನ ವಾಸ್ ಮೈ ಹೀರೋ. ಆ ಜಾಗ ಬಂದು ತುಂಬಿದ್ದು ಯಾರು ಅಂತಂದರೆ KV ರಾಜು ಸರ್ ಬಂದು ನಿಂತ್ಕೊಂಡ್ರು. ಈಗ 4th and ಫೈನಲ್ ಏನು ಅಂದರೆ, ನಾನು ಚೆನ್ನಾಗಿ ಗೊತ್ತಿದ್ದೆ ದಿಸ್ ಇಸ್ ಮೈ ಫೈನಲ್ ಸ್ಟೇಜಸ್ ಅಂತ ರಮೇಶ್ ಸರ್ ಇಸ್ ಮೈ ಹೀರೋ. ಇವ್ರುಗಳನ್ನ ಪೂಜಿಸೋಣ, ನಿಜವಾದ ಕ್ರಿಯೇಟಿವ್ ಮೈಂಡ್ಸ್ ಅಂತ ಏನಿರುತ್ತೆ ಅವ್ರನ್ನ ನಾವು ಪೂಜಿಸೋಣ, ಕಾಲು ತೊಳೆದು ನೀರು ಕುಡಿಯೋಣ, ಎಲ್ಲ ಮಾಡೋಣ. ಹೀರೋಗಳಿಂದ ಹೋಗೋದು ನನಗೆ ಇಷ್ಟ ಇಲ್ಲ ಸರ್. ಹಾಗಾಗಿ ಎಷ್ಟೋ ಪಿಕ್ಚರ್ಗಳು ಅನೌನ್ಸ್ ಆಗ್ತಾ ಇರುತ್ತೆ, ನಿಂತೋಗ್ತಾ ಇರುತ್ತೆ. ಚಿರಂಜೀವಿ ಸರ್ಜಾ ಜೊತೆ 2 ಪಿಕ್ಚರ್ ಅನೌನ್ಸ್ ಆಯಿತು, ನಿಂತೋಯ್ತು. ಪ್ರಜ್ವಲ್ ಅವ್ರ ಜೊತೆ ಹೋಗ್ಬೇಕು ಅಂತ ಹೋಯ್ತು, ನಿಂತೋಯ್ತು. ಅದೆಲ್ಲ ನಿಂತಾರೆ. ವಿಜಯ್ ಜೊತೆ 3 ಪಿಕ್ಚರ್ ನಿಂತೋಯ್ತು. ಸಿನಿಮಾ ಅಷ್ಟೇ. ಸಿನಿಮಾದಲ್ಲಿ ನಾವೆಲ್ಲವೂ ಅನ್ಕೊಂಡಿದ್ದಾಗಲ್ಲ, ಬೇಸಿಕ್ ಆಗಿ ಎಥಿಕ್ಸ್ ಇರಬೇಕು ಅಷ್ಟೇ. ಎಥಿಕ್ಸ್ ಅನ್ನೋದು ಬಿಟ್ಟು ಹೋಗ್ಬಾರ್ದು. ಹೌದು. ಹಾಗಾಗಿ ಫೈನಲ್ ಆಗಿ ಏನಪ್ಪ ಅಂತಂದರೆ, ಈ ಥರದ್ದೆಲ್ಲ ನಿಂತೋಗೋದು, ಆ ಥರ ಸಿನಿಮಾಗಳು ನಿಂತೋದಾಗ ಏನಾಗುತ್ತೆ ಅಂತಂದರೆ ನಾವು ಅಂದ್ಕೊಂಡು ಈ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಅದರ ಪ್ರಯತ್ನನೇ ಇದು. ನಿಂತೋಗಿತ್ತು ಸರ್, ಈ ಸಿನಿಮಾನು ನಿಂತೋಗಿತ್ತು. ಶುರು ಮಾಡಿ ಮುಹೂರ್ತ ಮಾಡ್ತಾರೆ. ಪ್ರಶಾಂತ್ ಸರ್ ಇದೆಲ್ಲ ಗೊತ್ತೇ ಇರಲ್ಲ ಅನ್ಸುತ್ತೆ. ಪಿಕ್ಚರ್ ಸ್ಟಾರ್ಟ್ ಮಾಡೋದಕ್ಕೆ ಒಂದಷ್ಟು ಜನ ನಿರ್ಮಾಪಕರು ಕರೀತಾರೆ. ಕಥೆಯನ್ನ ಹೇಳ್ತಾ 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 ಎಲ್ಲವನ್ನೂ ಹೇಳಿದ ನಂತರ ನಾವು ಒಂದು ಅವಕಾಶ ಕೊಡಿ, ಇದನ್ನ ಪ್ರೂವ್ ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ಇದ್ರಲ್ಲಿ ಅಣ್ಣ ಹೇಳ್ದಂಗೆ 55 ಜನ ಕ್ಯಾರೆಕ್ಟರ್ಸ್. ಈ 55 ಜನ ಕಟ್ಕೊಂಡು ದೂರದ ಬಾಗಲಕೋಟೆಗೆ ಹೋಗ್ಬೇಕು, ಉತ್ತರ ಕರ್ನಾಟಕದಲ್ಲಿ ಇವ್ರಿಗೆಲ್ಲ ರೂಮ್ ಹಾಕ್ಬೇಕು. ಅವ್ರು ಕೇಳಿದಾಗ ನಾವು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ನಿಮ್ಗೆ ಹೇಳ್ತೇವೆ, ತುಂಬಾ ಮುದ್ದಾಗಿತ್ತು. ಇದನ್ನೇ ನಾವು ಅವ್ರಿಗೆ ಮಾಡ್ಕೊಡ್ತೀವಿ ಅಂತಲೂ ಹೇಳಿದ್ದು. ಇದೇ ತರ ಮಾಡ್ಕೊಡ್ತೀವಿ, ನಂಬಲ್ಲ ಯಾರೋ ಸರ್. ಅವ್ರಿಗೇನು ಅಂತಂದ್ರೆ ಹೀರೋ ಅಂದ್ರೆ ಕ್ಯಾರವನ್ ಅವನ ಜೊತೆನೆ ಹೆಂಡತಿ ತರ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಇಟ್ಕೊಂಡೋಳು ಅಂತ ಯಾರು ಅನ್ಕೊಂಡಿಲ್ಲ. ಕಟ್ಕೊಂಡೋಳು ಮನೇಲಿರ್ತಾರೆ, ಇದು ಬರೋದು ಕ್ಯಾರವನ್, ಅದು ಇಟ್ಕೊಂಡಿರೋದು, ಅದನ್ನ ಕತ್ತರಿಸಿ ಹಾಕ್ಬೇಕು. ಇಲ್ಲ, ಯಾವ ನಿರ್ಮಾಪಕನೂ ಆ ಧೈರ್ಯ ಮಾಡಲ್ಲ. ಒಂದಷ್ಟು ನಾವು ಚೆನ್ನಾಗಿ ಮಾಡ್ಕೊಂಡಿದ್ವಿ. ಇದನ್ನೇ ಬೇರೆ ನಿರ್ಮಾಪಕರಿಗೆ ಹೇಳಿದ್ವಿ, ನಂಬಲಿಲ್ಲ. ಒಬ್ರು ಇಬ್ರು ಬಂದ್ರು, ಸಿನಿಮಾ ಶುರು ಮಾಡಿದ್ರು, ಮುಹೂರ್ತ ಮಾಡಿ ಓಡೋಗ್ಬಿಟ್ರು. ಆಗ್ಲೇ ನನಗೆ ಅಣ್ಣ ಕೊಟ್ಟಂತ ಧೈರ್ಯ ಏನು ಅಂತಂದ್ರೆ, ಎಲ್ಲ ತಗೊಂಬಂದು ಪ್ಲಾನ್ಸ್ ಏನೇನು ಅನ್ಕೊಂಡಿದ್ಯಾ ಅದನ್ನ ಇಡು ಅಂತ ಹೇಳಿದಾಗ ಪ್ಲಾನ್ A, ಪ್ಲಾನ್ B, ಪ್ಲಾನ್ C, ಪ್ಲಾನ್ D
ಇದನ್ನೆಲ್ಲ ಇಟ್ಟು ಇದರಲ್ಲಿ ಇದನ್ನ ಟಿಕ್ ಮಾಡು, ಇದರಲ್ಲಿ ಇದನ್ನ ಟಿಕ್ ಮಾಡು, ಇದನ್ನ ಟಿಕ್ ಮಾಡು, ಎಲ್ಲ ಟಿಕ್ಗಳು ಮಾಡ್ತಾ ಮಾಡ್ತಾ ಪ್ರಯಾಣ ಮಾಡ್ತಾ ಪ್ಲಾನ್ ರೆಡಿ ಆಯಿತು. ಸೊ ಎಲ್ಲವೂ ರೆಡಿ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವತ್ತು ನಾವಿಬ್ರು ತುಂಬಾ ಸಂತೋಷವಾಗಿದ್ದೀವಿ. ಯಾಕೆಂದ್ರೆ ಎಕ್ಸಿಕ್ಯೂಷನ್ ಆಗಿರೋ ಪ್ರತಿಯೊಂದು ಪ್ಲಾನು ಇಟ್ ವಾಸ್ ದೇರ್ ಆನ್ ಅವರ್ ಪೇಜಸ್. ನೀವು ಹೋಗಿ ಒಳಗಡೆ ತೆಗೀತು ಅಂತಂದ್ರೆ ಎಲ್ಲವೂ ಇದೆ. ಸೊ ಆ ನಿಟ್ಟಿನಲ್ಲಿ ದಟ್ ವಾಸ್ ವೆರಿ ಗುಡ್. ಅಂಡ್ ಈ ತರ ಬಂತು ಅಂದಾಗ ನಿರ್ಮಾಪಕರದ್ದು ಈ ತರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಅವ್ರಿಗೆ ಈ ಸಿನಿಮಾನ ಬಿಸ್ನೆಸ್ ಅಂತ ಅನ್ಕೊಂಡಿರೋದು. ಆ ಬಿಸ್ನೆಸ್ ಅಂತ ಅನ್ಕೊಂಡಿದ್ದ ತಕ್ಷಣ ಅವ್ರು ಏನು ಮಾಡ್ತಾರೆ, ದುಡ್ಡು ಹಾಕ್ತೀನಿ ಎಷ್ಟು ಲಾಭ ಬರುತ್ತೆ ಅಂತ. ಬಟ್ ಸಿನಿಮಾ ಪ್ಯಾಷನ್ ಮೇಕರ್ಸ್ ಅಂತ ಬಂದಾಗ ನಮಗೆ ಫಸ್ಟು ದುಡ್ಡು ಬೇಕು, ಖಂಡಿತ ಇಲ್ಲ. ಬಟ್ ಎಷ್ಟು ಲಾಭ ಬರುತ್ತೆ ಅಂತ ನಾವು ಅನ್ನೋಕ್ಕೋಗಲ್ಲ. ಫಸ್ಟು ಸಿನಿಮಾ ನಾವು ಅಂದ್ಕೊಂಡಿದ್ದು ಬಂದಿದೆಯಾ ಸ್ಕ್ರೀನ್ ಮೇಲೆ ಅನ್ನೋದು ನಮ್ಮ ಸಮಾಧಾನ. ಸೊ ಆ ಸಮಾಧಾನಕ್ಕೆ ನಾವೇನು ಮಾಡಬೇಕು, ನಾವು ಅಂದ್ಕೊಂಡಂಗೆ ವರ್ಕ್ ಮಾಡಬೇಕು. ಆ ವರ್ಕ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ನಮ್ಮ ಕಂಡೀಷನ್ ಇರೋರು ಒಳಗೆ ಬರಬೇಕು. ಸೊ ಆ ಕಂಡೀಷನ್ ಇರೋರು ಒಳಗೆ ಬಂದಿದ್ರಲ್ಲಿ ಪ್ರಶಾಂತ್ ಅವರಾಗಲಿ, ಇಲ್ಲಿ ನಾವು ನೋಟೆಡ್ ಈಗ ಫಾರ್ ಎಕ್ಸಾಂಪಲ್ ಬಾಗಲಕೋಟೆಯಿಂದ ನಾವೇನು 40-50 ಜನ ಬಂದಿದ್ದಾರೆ ಅಂತಂದರೆ ಅವರೆಲ್ಲರೂ ಹೊಸಬ್ರು, ನಾವು ಹೇಳ್ದಂಗೆ ಕೇಳ್ತಾರೆ, ಅದೇ ಊರು ಬರ್ತಾರೆ. ಓಕೆ, ಬಟ್ ಇಲ್ಲಿಂದ ಬಂದಿರೋರಲ್ಲಿ ಪ್ರಶಾಂತ್ ಬಂದರು, ಪೃಥ್ವಿನವ್ರು ಬಂದರು, ಮುನಿ ಬಂದರು, ಪದ್ಮಾವಸಂತಿ ಮೇಡಮ್ ಬಂದರು, ಕೋಟೆ ಪ್ರಭಾಕರ್ ಬಂದರು, ಶಂಕರ್ ನಾರಾಯಣ್, ಈ ಥರದವರೆಲ್ಲರೂ ನೋಟೆಡ್. ನಾವೇನು 5-6 ಜನ ಇದ್ದೀವಿ. ಅವರೆಲ್ಲರೂ ಪಾತ್ರ ನೋಡಿದ್ದು ಕೇಳಿದ ತಕ್ಷಣ ಮಾಡೋಣ ಸರ್, ಈ ಥರದ ಪ್ರಯತ್ನಗೆಲ್ಲ ಇನ್ಯಾವ ಬರೋಣ, ನಾವು ಖಂಡಿತ ಮಾಡೋಣ ಅಂದರು. ಸೊ ಅವ್ರಿಗೇನು ಅನಿಸಿದ್ದೆ ಅಂದರೆ ಪಾತ್ರ ಚೆನ್ನಾಗಿದೆ, ಫಸ್ಟು ನುಗ್ಗೋಣ, ಸೊ ಕತೆ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಯಾರ್ಯಾರು ಒಳಗಡೆ ಬಂದರು ಅವರೆಲ್ಲರ ಸಪೋರ್ಟಿಂದ ಈ ಸಿನಿಮಾ ಆಯಿತು. ಬರೀ ನಾವು ಹಾಕ್ಕೊಂಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಜೊತೆಗೆ ಸಪೋರ್ಟ್ ಕೊಡೋರು ಬೇಕು. ಅವರೆಲ್ಲರೂ ಬಂದರು. ಬಂದಿದ್ದರಿಂದ ಇವತ್ತೇನು ಅಂದ್ಕೊಂಡಿದ್ದೀವಿ, ನಾವೇನು ಅಂದ್ಕೊಂಡಿದ್ದ ಸಿನಿಮಾ ಕಾಣಿಸ್ತಾ ಇದೆ. ಇಲ್ದಿರೋದು ಏನಾಗಿರೋದು ಅಂದರೆ ಬೇರೆ ಕಲರ್ ತೊಗೊಂಡಿರೋದು. ಆ ಕಲರ್ ತೊಗೊಂಡಿದ್ದಾಗ ಇವತ್ತು ಏನು ಯಾರು ನೋಡಿ ಚೆನ್ನಾಗಿದೆ ಅಂತಂದ್ರೆ ಅವರೇ ಹೇಳಿದ್ರು ಅದೇನೋ ಅದಕ್ಕೂ ಇದಕ್ಕೂ ಸೂಟ್ ಆಗ್ತಿಲ್ವೇ ಅಂತ ಅಂದಿರೋ. ಬಟ್ ಇವತ್ತೆಲ್ಲವೂ ಏನಂತಿದ್ದಾರೆ ಅಂದರೆ ನೀವೇನು ಅಂದ್ಕೊಂಡಿದ್ರೆ ಕತೆ ಎಲ್ಲಿ ಮಾಡಬೇಕು ಅಂತೀರೋ, ಆ ಜಿಯೋಗ್ರಫಿ, ಯಾವ್ಯಾವ ಭಾಷೆಗಳು ಮಾತಾಡ್ತವೆ ಆ ಭಾಷೆ, ಅಲ್ಲಿರೋ ಕಲ್ಟ್ ಕ್ಯಾರೆಕ್ಟರು ಎಲ್ಲವೂ ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅಂತ. ಸೊ ಆ ಪ್ರಯತ್ನಕ್ಕೆ ಮೊದಲಿಂದ ಮಾಡ್ಕೊಂಡ್ರೋ ಪ್ಲ್ಯಾನಿಂಗು, ಎಸ್ಪೆಷಲಿ ರವಿ ಮಾಡ್ಕೊಂಡಿದ್ದ ಪ್ಲ್ಯಾನಿಂಗಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾವು ಸೇರಿಕೊಂಡಿದ್ದು. ಅದಕ್ಕೆ ಎಲ್ಲರೂ ಸಪೋರ್ಟ್ ಸಾಥ್ ಕೊಟ್ಟಿದ್ದು ಇಡೀ ಟೀಮ್. ನಾವೇನು ಹೇಳ್ತೀವಿ ಅದು ಕಲಾವಿದರಿರ್ಬೋದು, ಟೆಕ್ನಿಷಿಯನ್ಸ್. 3 ದಿವಸದಲ್ಲಿ ಅದು ಅಲ್ಲಾಡಿತ್ತು ನಮ್ಮ ಪ್ಲಾನ್ ಕೂಡ. ನಾವು ಅದೆಲ್ಲ ಎಂಜಾಯ್ ಮಾಡಿದೀವಿ ನಾವು. ಇದೇ ತರ ಪಾಪ ತುಂಬಾ ಸೊಫಿಸ್ಟಿಕೇಟೆಡ್, ಹೈಲಿ ಎಜುಕೇಟೆಡ್ ಅಂಡ್ ಇಂಟೆಲೆಕ್ಟ್ ನಮ್ಮ ಪೃಥ್ವಿ ಸುಬ್ಬಯ್ಯ ಅಂತ ಇವರು ಈಗ ಮಾತಾಡ್ತಿದ್ವಿ ಅವ್ರ ಬಗ್ಗೆ. ಅವರು ಬೇಸಿಕ್ ಕಾಫಿ ಪ್ಲಾಂಟೇಶನ್ ಅವರು. ಅಣ್ಣ ಒಂದು ಅಡಿಕೆ ಹೇಳೋದು, ಗುರುಗಳು ಯಾವಾಗಲೂ ಇರಬೇಕು ಅಂತ. ನಾವು ಹೋಗಿ ಬಾಗಲಕೋಟೆಯಲ್ಲಿ ಇಳಿದಿದ್ದ ದಿವಸನೇ ಅಣ್ಣ ಒಂದು ಮೀಟಿಂಗ್ ಕರೀತಾರೆ ಎಲ್ರು, ನಾಳೆ ಬೆಳಿಗ್ಗೆ ಶೂಟಿಂಗ್ ಅಂದಾಗ. ಎಷ್ಟು ಚೆನ್ನಾಗಿ ಒಂದು ಪಡ ಮಾಡ್ತಾರೆ ಅಂತಂದ್ರೆ, ಸೊ ಫ್ರಮ್ ಟುಮಾರೋ ದಿಸ್ ಇಸ್ ದ ಥಿಂಗ್. ಸೂರ್ಯ ಹೆಂಗೆ ಹುಡ್ತಾ ಹೋಗ್ತಾನೋ ಹಾಗೆ ನಾವು ಕೂಡ ವಿಲ್ ಬಿ ಆನ್ ಅವರ್ ಟೋಸ್. ಹೆಂಗೆ ಓಡ್ತೀವಿ ಅಂತಂದ್ರೆ ಫಸ್ಟ್ ನೀವು 5, 10, 15 ಅಲ್ಲ, ಮೊದಲೇ 100ನೇ ಕಿಲೋಮೀಟರ್ ಸ್ಪೀಡಿಂದ ಸ್ಟಾರ್ಟ್ ಮಾಡಿರ್ತೀವಿ ಕೆಲಸ. ಸೊ ನೀವು 100ರಿಂದ ಓಡೋಕೆ ಶುರು ಮಾಡ್ಬೇಕು ಹೊರತಾಗಿ ಕಡಿಮೆಯಿಂದ ಆದ್ರೆ ಬೇರೆ ತರನೇ ಇರ್ತೀವಿ ನಾವು ಅನ್ನೋದೆಲ್ಲ ಪಾಠಗಳು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ರು. ಎಲ್ಲ ಆಗೋಯ್ತು. 3ನೇ ದಿವಸ ರಭಸ ಹೆಂಗಿದೆ ಅಂತಂದ್ರೆ ವ್ಯಕ್ತಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ನಾವು ಇಲ್ಲಿ ಕೂತ್ರಿ ರೀತಿಗಳು ಬೇರೆ, ಅಲ್ಲಿರೋಂಥದ್ದು ಬೇರೆ, ಕಿರ್ಚಾಡ ಅರ್ಚಾಡ ಏನ್ ಅಷ್ಟು ಗೊತ್ತಾಗಲ್ಲ ನಿಂಗೆ, ಅದೊಂದು ಹೇಳ್ಕೊಟ್ರೆ ಮಾಡಕ್ ಬರಲ್ಲ, ಈ ಥರದೆಲ್ಲ 2-3 ದಿವಸ ಆಗಿತ್ತಲ್ಲ. ಒಂಚೂರು ಪಾಪ ಅದು ಹರ್ಟ್ ಆಗ್ಬಿಡ್ತು ಆ ಜೀವ. ನಮಗೂ ಗೊತ್ತಿಲ್ಲ ಏನಂದ್ರೆ ಆರ್ಟಿಸ್ಟ್ ಅಂತ ಇರ್ತಾರೆ, ಆಮೇಲೆ ಎಲ್ಲ ಹೊಸಬ್ರು. ಆ ಮುಖಗಳನ್ನ ನೋಡಿ, ಆ ಚೇಹರೆ ನೋಡಿ ಚೆನ್ನಾಗಿರುತ್ತೆ. ಇದು ಆಡಿಷನ್ ಗಿಡಿಷನ್ ನಾವು ಯಾರ್ದು ಮಾಡಿಲ್ಲ, ವಾಡೆ ಮನೆ ಒಂದು ಒಳಗಡೆ ಮಾಡ್ತೀವಿ. ಎಲ್ಲ ಆಗೋಯ್ತು. ಕಿರ್ಚ್ಬಿಟ್ಟೆ ವ್ಯಕ್ತಿ ಸಡನ್ ಆಗಿ, ಇಲ್ಲ ನಾನು ಕಳ್ಸ್ಬಿಡಿ ಸರ್, 2 ದಿವಸ ಶೂಟ್ ಮಾಡ್ಬಿಟ್ಟಿದ್ದೀವಿ. ಇವತ್ತು ಎಂಜಾಯ್ ಅವತ್ತು ಹೆಂಗಿತ್ತು ಅಂದ್ರೆ ಕಳ್ಸ್ಬಿಡಿ ಸರ್, ನಾವು ಹೋಗ್ತೀನಿ ಅಂತ ಕಣ್ಣಲ್ಲಿ ನೀರು ಹಾಕಕ್ ಶುರು. ನಾನೇ ಭಯ ಬಂದ್ಬಿಡ್ತಾರೆ, ಈ ಅಪ್ಪನ ಇಟ್ಕೊಂಡು 2 ದಿವಸ ಶೂಟಿಂಗ್ ಮಾಡಿದೀನಿ, ಹೋಗಯ್ಯ ಅಂತ ಬಿಟ್ರೆ ಮತ್ತೆ ಶೂಟ್ ಮಾಡ್ಬೇಕು, ಕರ್ಸ್ಬೇಕಲ್ಲ. ನಾನು ನೋಡಿ ನನಗೆ ಅದೇನ್ ತೋರಿಸ್ಲಿಲ್ಲ, ಓಡ್ದೆ ನನ್ನ ಅಣ್ಣನ ಹತ್ರ. ನಾನೇ ಇವಣ್ಣ ಹಿಂಗಂತ ಬೈದಿದ್ದೀನಿ ಅಂತಲ್ಲ ನಾನು. ರಿವರ್ಸ್ ಫಾರ್ಮುಲಾ ನೋಡಿ, ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್. ಬಂದ್ರು ನಿಂತ್ಕೊಂಡ್ರು, ಏನ್ರಿ ಅಂತಂದ್ರು. ಇಲ್ಲ ಸರ್ ನಾನು ಕಳ್ಸ್ಬಿಡಿ ಹೋಗಿ. ನನಗೆ ಒಂದ್ಸತಿ ಇದೇ ದಸ ಬಂದೋಗ್ತಿದ್ದೀನಿ, ರಮೇಶ್ ಅಣ್ಣ ಹೇಳ್ತಾರೆ, ರಮೇಶ್ ಅಣ್ಣ ಹೋಗ್ರಿ ಅಂತ ತೊಗೊಳಲ್ಲ ಅಂತ. ದಟ್ ವಾಸ್ ಇಸ್ ರಿವರ್ಸ್ ಫಾರ್ಮುಲಾ, ದಟ್ ವಾಸ್ ಇಸ್ ಎಕ್ಸ್ಪೀರಿಯನ್ಸ್. ಹೋಗ್ರಿ ಅಂತ. ಅಲ್ಲ ಸರ್ ನನಗೂ ನೋವು ರೀ, ನಿಮ್ಗೆ ಹೇಳ್ತಾ ಇರೋದು ನಾಳೆ ಬೆಳಗ್ಗೆ ನೀವು ಚೆನ್ನಾಗಿ ಮಾಡಿದ್ರೆ ನೀವು ಪರದೆ ಮೇಲೆ ಕಾಣ್ತೀರ, ನಾನಲ್ಲ. ಇಲ್ಲ ಅವನಲ್ಲ, ಅವ್ನ ಕೂಗಾಟ ಕಿರ್ಚಾಟ ನಮ್ಮ ಶ್ರಮ ಎಲ್ಲವೂ ಒಬ್ಬ ಆರ್ಟಿಸ್ಟ್ ಪರದೆ ಮೇಲೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ನಿಮ್ಮ ಜೀವನ ಚೆನ್ನಾಗಿರ್ಬೇಕಾ, ಜೀವನದಲ್ಲಿ ಏನಾದ್ರು ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ದೀರಾ ಮಾಡಿ. ಓಕೆ ಅವ್ನು ಒಂಚೂರು ಹೇಗಿದಾನ, ಅದಕ್ಕೆ ನಾನು ಹೇಳ್ತೀನಿ ಸಾರಿ ಅಂತ, ಇಲ್ಲ ಅವನ ಕೈಲಿ ಹೇಳಿಸ್ತೀನಿ. ಬಟ್ ಬಿಟ್ಟೋಗ್ತೀನಿ ಅಂತಂದ್ರೆ ನಷ್ಟ ನಿಮ್ದೇ ಹೊರತಾಗಿ ನಂದಲ್ಲ. ಹೋಗಿದ್ರೆ ಈಗಲೂ ಹೋಗಿ ಅಂತಂದ್ರೆ ಸಡನ್ ಆಗಿ ನಮ್ ಪ್ರಶಾಂತ್ ನೋಡ್ಬೇಕಾಗಿತ್ತು. ಹಿಂಗೆಲ್ಲ
ಎರಡು ದಿವಸ ಆಗಿದೆ ಅಷ್ಟೇ. ಮೇಜರ್ ಒಂದಷ್ಟು ಸೀನ್ಗಳೆಲ್ಲ ಹೊಡ್ಕೊಂಡು ಬಂದಿದ್ವಿ ಶೂಟ್ ಮಾಡಿಕೊಂಡು. ಬಟ್ ಅಂತ ಇನ್ನು ಟಿಫನ್ ಮಾಡಿ ಶಾರ್ಟ್ ತೆಗಿಯಕ್ಕೆ ಹೋಗಿಲ್ಲ, ಆಗಲೇ ಸ್ಟಾರ್ಟ್ ಮಾಡ್ಬಿಟ್ಟೆ ಬೆಳಗ್ಗೆ. ಆಮೇಲೆ ಬಂದ್ರು ಇವತ್ತು ನೋಡಿ ನೀವು, ನಮ್ಮೆಲ್ಲರೂ ಎಷ್ಟು ಪ್ರೀತಿ ಪಾತ್ರರಾದಂತ ಒಂದು ಜೀವ ಅದು ಅಂತಂದ್ರೆ, ನಾಳೆ ಬೆಳಗ್ಗೆ ನೀವು ಸ್ಕ್ರೀನ್ ನೋಡ್ತೀರಾ ಪೃಥ್ವಿ ಸುಬ್ಬಯ್ಯ ಅಂತ ನಮ್ಮ ಜೊತೆ ಈ ಉತ್ತರ ಕರ್ನಾಟಕದ ಟ್ರಿಪ್ ಬಗದ್ ತಿಂದಾಕ್ಬಿಡಿ ಆ ಮನುಷ್ಯ. ಅಂದ್ರೆ ಆಗತ್ತೆ ಈ ತರದಲ್ಲಿ. ಒಂದ್ ಕಡೆ ಯಾವ್ದು ನೋಡಿ ನಮ್ಮ ಸೋನು ಉಪಾಧ್ಯಾಯ ಅಂತ ಒಂದು ಹೆಣ್ಮಗಳು, ಅವಳಿಗೂ ನಂಗೆ ಟಕ್ ಅಂತ ಟಗ್ ಆಫ್ ಶುರು ಆಗ್ಬಿಡುತ್ತೆ. ಪ್ರಶ್ನೆ ಇದೇನ ಈ ಮನುಷ್ಯ ಹುಡುಗಿನೂ ಬಿಡಲ್ಲ, ಹಿಂಗ್ ಬರ್ತಾನೆ ಅಂತ ಇವರು ಅಣ್ಣ ಇದು ಇಲ್ಲ ಅವ್ನು ಸಂಭಾಳಿಸ್ಕೋತಾನೆ, ಹಿಂಗ್ ಹೋಗಿ ಮಾಡ್ತಾನೆ ಅಂತಂದು ಆಗತ್ತೆ ಸರ್. ನಾವ್ ಏನೇ ಪ್ಲಾನ್ ಮಾಡಿದ್ರು ಕೂಡ ಏರಿಳಿತಗಳು ಕೆಲ ಕಡೆ ಬರ್ತವೆ, ಸಮಯ ಸಂದರ್ಭ ಸಾಲದಕ್ಕೆ. ಅಲ್ಲಿನ ಸೂರ್ಯ ಅಲ್ಲ ಸರ್, ನಾನು ಒಂದು ಹೇಳೋದೇನಪ್ಪ ಅಂದರೆ, ಓಕೆ ರವಿ ಕೋಪ, ರವಿ ಹೆಗರಾಡ್ತಾನೆ ಅನ್ನೋದನ್ನ ಇವತ್ತು ನೀವು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದರೆ, ಬಟ್ ನೀವು ಇತಿಹಾಸ ಹೇಳ್ಬೇಕಾದ್ರೆ ಎಲ್ಲರೂ ಏನು ಹೇಳ್ತೀರಾ, ಆ ಡೈರೆಕ್ಟರ್ ಇದ್ರಂತ ಕಪಾಳ ಕೊಡಿತಿದ್ರಂತ ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀರಿ. ಇವತ್ತು ರೇಗಿದ್ರೆ ಮಾತ್ರ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಹೇಳೋ ಮಾತ್ರ ಏನು, ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್ ಸರ್ ಅಂತ ಹೇಳೋದು, ಬಟ್ ಯಾವುದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವೇ? ಹೌದು. ಸೊ ನಾವು ಇತಿಹಾಸನ ಹೇಳಬೇಕಾದ್ರೆ ಬೇರೆ ಥರ ಹೇಳ್ತೀವಿ, ನಾವು ಮಾಡಬೇಕು ಅಂತ ಕೂತ್ಕೊಂಡಾಗ ಬೇರೆ ಥರ ಮಾತಾಡ್ತೀವಿ. ಅದೇನು ನಾವು ಹೇಳ್ತೀವಲ್ಲ, ಕಲ್ಲ ನಾಗರ ಕಂಡರೆ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಎಲ್ಲವೂ ಇರುತ್ತೆ. ನಾವು ಇಲ್ಲೇ ಇರಬೇಕು, ಇಲ್ಲೇ ಬದುಕಬೇಕು, ಇಲ್ಲೇ ಬೆಳಿಬೇಕು, ಎಲ್ಲವನ್ನೂ ಡೈಜೆಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಎಂಜಾಯ್ಡ್ ಮೇಕಿಂಗ್ ದಿಸ್ ಫಿಲ್ಮ್ ಸರ್. ಅಷ್ಟು ಏನೋ ಅಂತ ಇದೇ ಟೈಮ್ ಅಣ್ಣ, ಉರಿ ಬಿಸಿಲು ಬಿಸಿಲೆ ಕರೆಕ್ಟ್ ಏಪ್ರಿಲ್ 18 ಸರ್. ನಾವೇನೋ ಖುಷಿಯಾಗಿ ಹೋಗಿದ್ವಿ ಸರ್, ಅದೊಂದು ಫಸ್ಟ್ ಡೇ ಹುಮ್ಮಸ್ ಇರುತ್ತೆ ಗೊತ್ತಾ, ಎಸ್ ವಿ ಆರ್ ಗೋಯಿಂಗ್ ಟು ಡೂ ಅಂತ. ಸರ್ ಏನ್ ಸರ್ ಅಲ್ಲಿ ಸೂರ್ಯ ಇರ್ತಾರೆ, ಏನು ಒಂದು ಅರ್ಥ ಆಗಲ್ಲ ಸರ್. ಸರ್ ಬೆಳಗ್ಗೆ 4:30-5 ಗಂಟೆಗೆ ಎಲ್ಲರೂ ರೆಡಿ ಆದ್ರೆ 5:30ಗೆ ಕಾರ್ಗಳೆಲ್ಲ ಬಮ್ 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 ಅಂತ ಹೋದ್ರೆ 6 ಗಂಟೆಗೆ ಕ್ಯಾಮ್ರಾ ಇಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. 6:30ಗೆ ತಿರ್ಗಾ ನಿಂತಂಗೆ ಸ್ನಾನ ಮಾಡ್ತಾ ಇದೀವಿ ಸರ್. ಕೆಟ್ಟ ವಾಸನೆ, ಕೆಟ್ಟ ಜಿಡ್ಡು. ಬಟ್ ನಮಗ್ ತುಂಬಾ ಹೆಲ್ಪ್ ಆಯ್ತು, ನಮ್ಗೆಲ್ಲ ಕ್ಯಾರೆಕ್ಟರ್ಸ್ ಹಂಗಂಗೆ ಇರ್ಬೇಕಾಗಿತ್ತು, ಮೇಕಪ್ ಇರಲಿಲ್ಲ, ತುಂಬಾ ರಾ ಕಾಣ್ಬೇಕು, ಅದೆಲ್ಲ ನಾವು ಆಸೆ ಪಟ್ಟಂಗೆ ಆಯ್ತು. ಬಟ್ ಆರ್ಟಿಸ್ಟ್ ಹೋಗಿ 4 ದಿವಸ ಬೆಟ್ಟದ ಮೇಲೆ ಇದೀವಿ. ಆಲ್ ಟೆಕ್ನಿಷಿಯನ್ಸ್ ಎಲ್ಲ ಹೊತ್ಕೊಂಡು ಐಟಮ್ ತೊಗೊಂಡು ಮೇಲಕ್ಕೆ ಬರಬೇಕು. ಬೆಟ್ಟ ಕಾಯ್ತಿದೆ, ಮೇಲ್ಗಡೆ ಕಾಯ್ತಿದೆ, ಎಲ್ಲನ ಔಸಿಕೊಳ್ಳೋಣ, ಒಂದು 2 ನಿಮಿಷ ಶಾರ್ಟ್ ಕಟ್ ಆದ್ರೆ ಅಂತ ನೋಡಿದ್ರೆ ಒಂದು ಮರ ಇಲ್ಲ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಇದೆಲ್ಲದರ ನಂತರ ಕೂಡ ಏನು ಅಂತಂದ್ರೆ, ಆಲ್ರೆಡಿ ಒಂದು 40 ನಿಮಿಷ ಶೂಟ್ ಮಾಡ್ಕೊಂಡ್ ಬಂದಿದೀವಿ. ಭಾಗ 2ಕ್ಕೆ ಖಂಡಿತ ಭಾಗ 2ಕ್ಕೆ ಇದೇ ತಂಡವನ್ನ ಕಟ್ಕೊಂಡು, ಈಗೇನು ಅಂದ್ರೆ ಸ್ವಲ್ಪ ಕರ್ನಾಟಕದ ನೆತ್ತಿ ಅಂತ ಏನ್ ಕರೀತಾರೆ ಆ ಮೇಲ್ಭಾಗಕ್ಕೆ ಹೋಗಿ ಶೂಟ್ ಮಾಡೋಣ. ಯಾಕೆಂತಂದ್ರೆ ಒಂದೊಂದು ಪ್ರಾಂತ್ಯವನ್ನು ಎಕ್ಸ್ಪೋಸ್ ಮಾಡ್ತಾ ಬರೋಣ. ಇದ್ರಲ್ಲಿ ಏನಾಗಿದೆ, ಬಾಗಲಕೋಟೆ, ಶಿರೂರು, ಹೆರ್ಕಲ್ಲು, ಆಮೇಲೆ ಮುಚ್ಕಂಡಿ ಡ್ಯಾಮು, ಆಮೇಲೆ ಇಳಕಲ್ಲು, ಹುನಗುಂದ, ಮೀನ್ಗಡ, ದೇವಸ್ಥಾನ ಮಾಡೋದಲ್ಲ ಶಿರೂರು, ಇದೆಲ್ಲವನ್ನು ಕ್ಯಾಪ್ಚರ್ ಮಾಡಿದ್ವಿ. ನೋಡಕ್ಕೆ ತುಂಬಾ ಮುಂದಾಗಿದೆ. ಅದಕ್ಕೂ ಕಮೆಂಟ್ ಮಾಡಿದ್ದಾರೆ ಸರ್. ಅಣ್ಣ ಹೇಳಿದ್ರು, ದಿಸ್ ಇಸ್ ಸಮಥಿಂಗ್ ಲೈಕ್ ಎ ಕಲ್ಟ್ ಕ್ಲಾಸಿಕ್ ಅಂತ. ಆ ಕಲ್ಟ್ ಅಂತ ನಾವು ಮಾಡ್ಬೇಕಾದ್ರೆ ಏನಾಗುತ್ತೆ, ವಿ ವಿಲ್ ಟ್ರಾವೆಲ್ ಬ್ಯಾಕ್ ಟು ದ ಟೈಮ್ ವಿಚ್ ದ ಸ್ಟೋರಿ ಹ್ಯಾಸ್ ಟೇಕನ್ ಪ್ಲೇಸ್. ಮಿಡ್ ಆಫ್ 80s ಅಲ್ಲೋ 90s ಅಲ್ಲೋ ನಡೆದಿದೆ ಅಂದಾಗ ಅವತ್ತಿನ ಒಂದಷ್ಟು ಅಕ್ಕಲರು ಅಗಿಲರು ಇದನ್ನ ಡಿಐ ಮಾಡ್ತೀವಿ ಸರ್ ನಾವು. ಕೆಲವು ಮುಟ್ಟಾಡ್ರೆ ಏನ್ ಹೇಳ್ತಾರೆ, ವಿಡಿಯೋ ಕ್ಯಾಮ್ರಾ ಶೂಟ್ ಮಾಡ್ಕೊಂಡ್ ಬಂದ್ರ ಅಂತ ಕೇಳ್ತಾರೆ. ಆ ತಾಳ್ಮೆನೂ ಇಲ್ಲ ಸರ್. ಹೋಗೋಣ ಸಿನಿಮಾ ನೋಡೋಣ, ಏನ್ ಕ್ವಾಲಿಟಿನೇ ಇಲ್ಲ. ಲೇ ಅದನ್ನ ನಾವು ಮಾಡ್ತಾ ಇರೋದು ಹಳ್ಳಿನಲ್ಲಿ ನಡೆದಿರೋ ಕತೆ. ಇದನ್ನ ತಗೊಂಡು ನಾನು ಅಮರೇಂದ್ರ ಬಾಹುಬಲಿ ಕತೆ ಹೇಳ, ಇಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ನಾನು ಇನ್ನೊಂದು ಕತೆ ಅಂತ ಹೇಳ. ಆ ಕತೆಗೆ ಅದರದೇ ಆದ ಒಂದು ಸ್ಥಾನ ಮಾನ ಅದೆಲ್ಲ ಇರುತ್ತೆ. ಆ ನಿಟ್ಟಿನಲ್ಲಿ ಮಿಡ್ ಆಫ್ 80s ಅಲ್ಲಿ ನಡೆದಂತಹ ಒಂದು ಕತೆ. ಅದಕ್ಕೋಸ್ಕರನೇ ಒಂದಷ್ಟು ಶ್ರಮ ವಹಿಸ್ತೀವಿ. ನೀವು ನಂಬ್ತಿರೋ ಇಲ್ವೋ, ಗಿರಿ ಅನ್ನೋ ಕ್ಯಾಮ್ರಾಮನ್ ನಿಮಗೆ ಗೊತ್ತಿರಬೇಕು, ಆರ್ ಗಿರಿ ಸರ್ ಅಂತ ಹೇಳಿ, ಆಕಸ್ಮಿಕ, ವೀರಪ್ಪ ನಾಯಕ, ನೀವು ದೊಡ್ಡ 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 ಕಲಾವಿದ್ರ ಜೊತೆನೆ ಆಟ ಆಡಿದಂತಹ ಜೀವ. ಅವರು ಶೂಟಿಂಗ್ ಅನ್ನ ಮಾಡ್ಕೊಟ್ರೆ ಸೀತಾರಾಮ್ ಸರ್ ಡಿಎ ಮಾಡ್ತಾರೆ. ಸೀತಾರಾಮ್ ಸರ್ ಯಾರು, ರವಿಚಂದ್ರನ್ ಒಂದು ಕಣ್ಣು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದಿಲ್ಲದೆ ಹೋಗಿದ್ರೆ ರವಿಚಂದ್ರನ್ ಏನಾಗಿರೋದು ಅದು ಬೇಡ, ಬಟ್ ಕಣ್ಣು, ಹೃದಯ, ಫಸ್ಟ್ ಶಾರ್ಟ್ ರವಿಚಂದ್ರನ್ ನೋಡ್ತಾ ಇದ್ದಿದ್ದೆ ಸೀತಾರಾಮ್. ಇವತ್ತು ರವಿಚಂದ್ರನ್ ಸರ್ ಇದ್ರಲ್ಲಿ ಒಂದು ವೈಭವೋಪೇತ ಇದಿದೆ, ಎಲ್ಲ ಇದೆ, ಅಲಂಕಾರ ಇದೆ, ಅಲಂಕಾರ ಮಾಡಿದ್ದೆ ಸೀತಾರಾಮ್. ಅವರು ಬಂದು ಡಿಎನ್ಎ ಕೂತು ಕಲರ್ ಫಿಕ್ಸ್ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಏನ್ ದಡ್ರ. ಆಮೇಲೆ ನಿಮ್ಗೆ ಏನಂತಂದ್ರೆ, ಈ ನಾರ್ಮಲ್ ಟೋನ್ ನ ಮಾಡೋದು ಈಸಿ. ಈ ನಾರ್ಮಲ್ ಈ ಟೈಮಿಂಗ್ ಏನ್ ನಡೀತಾ ಇದೆ ಇದನ್ನ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ನಿಮ್ಗೆ ಹಿಂದಕ್ಕೆ ಹೋದಾಗ ಸೆಟ್ ಪ್ರಾಪರ್ಟಿಯಿಂದ ಹಿಡಿದು ಒಂದೊಂದು ಐಟಮ್ ಹುಡುಕಿ ಎಕ್ಕಿ ತರ ಇದೆಯಲ್ಲ ಹೇಳ್ತಾ ಇದೀವಿ. ಬೆಟ್ಟ, ಗುಡ್ಡ,
ರಸ್ಟಿಕ್ಕು, ಆ ಕಪ್ಪು ಮಣ್ಣು ಅದನ್ನ ಎಕ್ಸ್ಪೋಸ್ ಮಾಡಬೇಕು ಅಂತಾನೆ ನಾವು ಇಲ್ಲಿ ಹೋಗಿದ್ವಿ. ಕಪ್ಪು ಮಣ್ಣಿನ ರಕ್ತ ಚರಿತ್ರೆ ಅಂತ ಬರಿತೀವಿ, ಅದನ್ನ ತೊಗೊಂಡ್ಬಿಟ್ಟು 2 ನಿಮಿಷಕ್ಕೆ ಏನೋ ಒಂದು ಹಾಕಿದ್ರೆ ಅದು ಬೇರೆ ತರ ಆಗುತ್ತೆ. ಅದನ್ನೇ ಫೀಲ್ ಮಾಡಿ, ನೀವು ನಂಬ್ತಿರೋ ಇವಾಗ ಕಲರ್ಸ್ನ ಫಿಕ್ಸ್ ಮಾಡೋದಕ್ಕೆ ಅಥವಾ 7 ದಿವಸ ಟೈಮ್ ತಗೊಂಡ್ರು ಡೇ ಮಾಡುವಾಗ. ಬೇಸಿಕ್ ಕಲರ್ ಸಿಗ್ತಾ ಇಲ್ಲ ಅವ್ರಿಗೆ, ಹಾರ್ಶ್ ಲೈಟ್ಗಳು, ಅದು ಇದು. ಅದು ಕ್ಯಾಮ್ರಾಮನ್ ಒಬ್ರು ಶೂಟ್ ಮಾಡಿದ್ದಾರೆ, ಇನ್ನೊಬ್ರು ಕ್ಯಾಮ್ರಾಮನ್ ಅದಕ್ಕೆ ಜೀವ ತುಂಬ್ತಾ ಇದ್ದಾರೆ. ಸೊ ಆ ಕ್ಯಾಮ್ರಾಮನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಮಾಡಿದಂತಹ ಕೆಲಸಕ್ಕೆ ಯಾವುದೇ ಚ್ಯುತಿ ಬರ್ತಾರೆ ನೋಡ್ಕೊಂಡು ಇದನ್ನು ಜೀವ ಮಾಡಬೇಕು. ಇನ್ನು ಡಬಲ್ ಕೆಲಸ ಮಾಡಿರ್ಬೇಕಾದ್ರೆ ಅವರು ಡಬಲ್ ಮೈಂಡೆಡ್ ಅಲ್ಲಿ ಇನ್ನೆಷ್ಟು ಅವ್ರು ಕೇರ್ ತೊಗೊಂಡಿರ್ಬೋದು. ಸೊ ಆ ನಿಟ್ಟಿನಲ್ಲಿ ನೀವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಂತು ಅಂತಂದ್ರೆ ಅಗೈನ್ ಆನಂದ್ ಸರ್ ಅಂತ ಹೇಳ್ಬಿಟ್ಟು ನಮಗೆ ಆಕಾಶ್ ಡಬ್ಬಿಂಗ್ ಅಲ್ಲಿ ಸ್ಟುಡಿಯೋ ನಾವು ಒಂದು 10-12 ದಿವಸ ಸಾಮಾನ್ಯವಾಗಿ ಡಬ್ ಮಾಡ್ತೀವಿ ಸರ್. ಈ ಪಿಕ್ಚರ್ ನಾವು 27 ದಿವಸ ಮಾಡ್ತೀವಿ. ಅದಕ್ಕೆ ಕಾರಣ ನಾವು ಯಾರ್ಯಾರು ಪಾತ್ರಧಾರಿಗಳನ್ನ ಅಲ್ಲಿಂದ ಆಯ್ಕೆ ಮಾಡಿದ್ವೋ ಅವ್ರನ್ನ ರಾತ್ರಿ ಹೊತ್ತು ಅಲ್ಲಿಂದ ಕರ್ಸ್ಕೊಂಡು ಡಬ್ಬಿಂಗ್ ಎಲ್ಲ ಮಾಡಿ 1 ದಿವಸ ಆಗಿರಲಿ 2 ದಿವಸ ಆಗಲಿ ಡಬ್ಬಿಂಗ್ ಮುಗಿಸ್ಬಿಟ್ಟು ವಾಪಸ್ ಕಳಿಸಿದ್ವಿ. 50 ಜನಕ್ಕೂ ತಮ್ಮದೇ ಆದಂತಹ ಒಂದು ಶಾರೀರ್ಯವನ್ನ, ಅವರ ಶರೀರಕ್ಕೆ ಏನಿದೆ ಅದನ್ನು ಫಿಕ್ಸ್ ಮಾಡಿ ಕೆಲಸ ಮುಗಿಸ್ಕೊಂಡ್ವಿ. ಆನಂದ್ ಅನ್ನೋ ಜೀವವನ್ನು ನಾವು ಜ್ಞಾಪಿಸ್ಕೋತೀವಿ. ಹೀ ಇಸ್ ದ ಇಂಜಿನಿಯರ್ ಇನ್ ಆಕಾಶ್. ಅದಾದಮೇಲೆ ಎಫೆಕ್ಟ್ಸ್ ಸೇತು, ಅವರು ಬಂದು ಎಫೆಕ್ಟ್ಸ್ ಮಾಡಿಕೊಟ್ಟಿದ್ದಾರೆ. ಅಮೇಝಿಂಗ್ ಕೆಲ್ಸಗಾರರು. ನಾ ಎಲ್ಲೋ ಒಂದು ಕಡೆ ಹೇಳಿದ್ನಲ್ಲ, ನಂಗೆ ಒಂಚೂರು ಆವೇಶದಲ್ಲಿ ನಂಗೆ ಆ ಸೌಂಡ್ ಹಂಗಿರಬೇಕು ಹಿಂಗಿರಬೇಕು ಅಂತಂದರೆ ತಪ್ಪು. ಪ್ರತಿಯೊಬ್ಬ ಟೆಕ್ನಿಷಿಯನ್ ಕರ್ತವ್ಯ. ಅದು ಡೈರೆಕ್ಟರ್ ಅಂದ ತಕ್ಷಣ ಏನೋ ಒಂಥರ ಅಂದೆ. ಆತ ಬಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಮಣಿರತ್ನಮ್ದಾಗಿರಲಿ ಎಲ್ಲ. ಅವರು ಇಲ್ಲ ರವಿ ಸರ್, ಈ ಸೌಂಡ್ ನಾನು ಹೀಗೆ ಫೀಲ್ ಮಾಡಿದ್ದೀನಿ ಅಂತ ಕನ್ವಿನ್ಸ್ ಮಾಡಿ ಮಾಡೋದು. ಕನ್ಫ್ಯೂಸ್ ಮಾಡೋದು ಬೇರೆ. ಆಯ್ತು ಸರ್ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾರನೇ ದಿವಸ ಅದನ್ನ ಹಂಗೆ ಹಾಕಿ ಕಳಿಸೋದು, ಇದೆಲ್ಲ ತಪ್ಪು. ಕನ್ವಿನ್ಸ್ ಮಾಡಿ ವೈ ಹಿ ಹ್ಯಾಸ್ ಮೆರೋಡ್ ಔನ್ ದಟ್ ಸೌಂಡ್ ಅನ್ನೋ ಥರ ಹೇಳಿದ್ದಾರೆ. ಉದಯ್ ಅಂತ ಬರ್ತಾರೆ ಅಟ್ಮಾಸ್ಮಿಕ್ಸ್ಗೆ, ಆ ಜೀವ ಕೊಟ್ಟಂತಹ ಒಂದು ಸಪೋರ್ಟು. ಸೌಂಡ್ಸಲ್ಲಿ ಸರ್ ಈ ಸಿನಿಮಾ ನಿಮಗೆ ಬೇರೆ ಥರನೇ ಕಾಣುತ್ತೆ. ಆರ್ಟಿಸ್ಟ್ಗಳೆಲ್ಲ ಒಂದು 55 ಜನ ಏನಂತಾರಲ್ಲ ಪರದೆಯನ್ನು ಬಗದ್ ತಿಂತಾ ಇದ್ರೆ, ಈ ಕಡೆ ಟೆಕ್ನಿಷಿಯನ್ಸ್ ಅಲ್ಲಿ ಬಂದಾಗ ನಮಗೆ ಸಪೋರ್ಟ್ ಅಂತ ಏನು ಬೇಕಾಗಿತ್ತು ಸೌಂಡ್ಸ್ಗೆ ಅದಿದೆ. ಈ 3 ಜನ ತ್ರಿಮೂರ್ತಿಗಳು ಕಾಪಾಡಿಕೊಟ್ರು. ಅಫ್ಕೋರ್ಸ್ 3 ಮಂಜು ಮಾಸ್ಟರ್ ಆಗಿರ್ಬೋದು, ಡಿಫ್ರೆಂಟ್ ಡ್ಯಾನಿ ಆಗಿರ್ಬೋದು. ಆಕ್ಷನ್ ಇರೋದು 2 ಸರ್. ಓಕೆ, 2 ಆಕ್ಷನ್ ನೀವು ನೋಡಿದ್ರೆ ಕಾಣೋದು. ಬಟ್ ಆ 2 ಆಕ್ಷನ್ 2 ಕಣ್ಗಳು ಥರ ಒಬ್ಬೊಬ್ಬ ಮಾಸ್ಟ್ರು ಒಂದೊಂದು ಮಾಡಿಕೊಟ್ಟಿದ್ದಾರೆ, ಬಂದ್ ಮಾಡ್ಕೊಟ್ಬಿಟ್ಟು ನಿಟ್ಟಿನಲ್ಲಿ ಬೇರೆ ಥರನೇ ಒಂದು ಅನುಭವ ಕೊಡುವಂಥ ಒಂದು ಸಿನಿಮಾ ಅಂತೂ ಖಂಡಿತ ಆಗತ್ತೆ. ನನಗೆ ಹೆಂಗೆ ಹೇಳ್ಬೋದು ಅಂದರೆ, ಈ ಫೈನಲಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರುತ್ತೆ ಗೊತ್ತಾ, ಒಂದು ಟೆಂಪ್ಟೇಷನ್ ಇರುತ್ತಲ್ಲ. ಇಡೀ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಎಂಡ್ ಆಫ್ ದ ಟೆಂಪ್ಟೇಷನ್ ಆಗಿರುತ್ತೆ. ಎಟ್ ದಿ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ಅನಿಸ್ತಾ ಇರ್ತದೆ. ಆ್ಯಂಡ್ ವಿ ಬೋತ್ ಆರ್ ಹ್ಯಾಪಿ ವಿತ್ ಪ್ರಶಾಂತ್ ಸರ್ಸ್ ಪರ್ಫಾರ್ಮೆನ್ಸ್. ಖಂಡಿತ ನೀವು ನೋಡ್ತೀರಾ, ವಿ ಬೋತ್ ವಿ ಆರ್ ಹ್ಯಾಪಿ. ನಾವು ಒಂದು ಫಾರ್ಮ್ಯಾಟ್ ಆಫ್ ಎಡಿಟ್ ಮಾಡಿದ್ವಿ ಅವಾಗ. ಪ್ರಶಾಂತ್ ಹಿ ವಾಸ್ ಜಸ್ಟ್ ಲೈಕ್ ಎ ಕ್ಯಾರೆಕ್ಟರ್ ಆರ್ಟಿಸ್ಟ್. ಓಕೆ, ಬಟ್ ಇನ್ನೊಂದು ಫಾರ್ಮ್ ಎಡಿಟಿಗೆ ಬಂದ್ವಿ ನಾವು. ಅಲ್ಲಿ ಬಂದಾಗ ನಾನು ಅದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಓಪನಿಂಗಲ್ಲಿ ನೋಡುವಂತಹ ಆ ಒಂದು ಏನೇ ಕೆಲಸ ಮಾಡ್ಬೇಕಾದ್ರೂ ತವಕದಲ್ಲಿ ಒದ್ದಾಡುವಂತಹ ಒಂದು ಜೀವ ಲಾಸ್ಟಲ್ಲಿ ಒಂದು ಸ್ಟೆಪ್ ತಗೊಳತ್ತಲ್ಲ, ನೋಡ್ಬೇಕಾದ್ರೆ ಪ್ರತಿಯೊಬ್ರು ಹೊರಗೆ ಬರ್ಬೇಕಾದ್ರೆ ಪ್ರಶಾಂತ್ ಮುತ್ತಿಟ್ಬಿಟ್ಟು ನಿಜ ಮಾಡ್ತಾರೆ ಕ್ಲೈಮ್ಯಾಕ್ಸಲ್ಲಿ. ಶಿವಯ್ಯ ಅದು ಶಿವಯ್ಯ ಪರ್ಫಾರ್ಮ್ ಮಾಡೋದಕ್ಕೂ ಕೂಡ ಅವತ್ತಿನ ಕನ್ಸ್ಟ್ರೈನ್ಡ್ ಇದಾಗಿರ್ಬೋದು, ಸ್ಕೆಡ್ಯೂಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮ ಕಿರ್ಚಾಟ ಅರ್ಚಾಟ ಇದೆಲ್ಲದರ ಮಧ್ಯೆ ತನ್ನನ್ನು ತಾನು ಬಿಟ್ಕೊಡದೆ ಆ ಪಾತ್ರದೊಳಗೆ ಇದ್ದು ಎಲ್ಲವನ್ನು ಮಾಡಿ ಹೊರಗೆ ಬರೋದಿದೆಯಲ್ಲ, ತುಂಬ ಮುದ್ದಾಗಿ ಮಾಡಿದ್ದಾರೆ ಮನುಷ್ಯ. ಅದಂತೂ ಯಾಕೆಂತಂದ್ರೆ ಅದೇ ಹೇಳಿದ್ನಲ್ಲ, ಫಸ್ಟ್ ವರ್ಷನ್ ಅದು ಕಾಣ್ತಾನೆ ಇರಲಿಲ್ಲ ನಮಗೆ ಪ್ರಶಾಂತ್ ಹಂಗೆ. ಸೆಕೆಂಡ್ ವರ್ಷನ್ ಬರಬೇಕಾದ್ರೆ 54 ಜನರನ್ನು ಬಡದ್ ಬಾಯಿ ಹಾಕೊಂಡ್ತಾರೆ. ಆ್ಯಕ್ಚುಲಿ ನನಗೆ ಕೆಲಸ ಮಾಡೋದಕ್ಕೆ ಭಾಳ ಈಜಿ ಕಾರಣ ಏನಂತಂದರೆ, ಅವ್ರಿಗೆ ಏನು ಬೇಕು ಅನ್ನೋದು ಭಾಳ ಅಚ್ಚುಕಟ್ಟಾಗಿ ಹೇಳಿ ಅದನ್ನು ಮಾಡಿ ತೋರಿಸಿ ಅದನ್ನು ನಮ್ಮ ಹತ್ರ ಕೆಲಸ ತಗೊಳ್ಳೋರು. ಸೊ ಅದು ಭಾಳ ಇವತ್ತಿನ ದಿವಸದಲ್ಲಿ ಎಷ್ಟೋ ನಿರ್ದೇಶಕರ ಹತ್ರ ಕೆಲಸ ಮಾಡಿದಾಗ ನಾವುಗಳು ಏನಾಗ್ತದೆ, ಅವರು ಸೀನ್ ಹೇಳ್ಬಿಟ್ಟು ಇದನ್ನು ಮಾಡಿ ಅಂದ್ಬಿಡ್ತಾರೆ ಅಷ್ಟೇ. ಬಟ್ ಅವರು ಪ್ರತಿಯೊಂದು ಹಂತದಲ್ಲಿ ಕೂಡ ನನಗೆ ಇಷ್ಟೇ ಬೇಕು, ನನಗೆ ಇಷ್ಟೇ ವೇರಿಯೇಷನ್ಸ್ ಬೇಕು, ಇದಿಷ್ಟಿದ್ರೆ ಇದು ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರ ಕಲ್ಪನೆ ಇದೆಯಲ್ಲ. ಮತ್ತು ಅವರು ಮಾಡೋ ಅದನ್ನು ಒಂದು ಸಲ ಹಿಂಗೆ ಅಂದ್ಬಿಟ್ಟು ಹೋಗ್ತಾರೆ. ಅವರು ಹೇಳ್ಬೇಕಾದ್ರೇ ಒಂದು 150 ಸ್ಪೀಡಲ್ಲಿ ಹೇಳಿರ್ತಾರೆ. ಅವಾಗ ನಾವು 100ಕ್ಕೆ ಇಳಿಸಿದ್ರೆ ಸೆಟ್ಲ್ ಆಗ್ತೀವಿ ಅನ್ನೋದೊಂದು ಧೈರ್ಯ ಬರುತ್ತೆ. ಸೊ ಅದು ಕ್ರೆಡಿಟ್ ಅವ್ರದ್ದೇನೆ. ಯಾಕೆ ಅಂತಂದರೆ ಕಲಾವಿದರು ಆ್ಯಕ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ರ್ ಎಷ್ಟು ಚೆನ್ನಾಗಿ ಅದನ್ನು ಅನೌನ್ಸ್ ಮಾಡಿ ಹೇಳ್ತಿರ್ತಾರೆ, ನಮ್ಮ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಸರ್, ಇವಾಗ ಇದು ಈ ಸಿನಿಮಾದಲ್ಲಿ ಸಾಧು ಅವ್ರೇನೋ ಮ್ಯೂಸಿಕ್ ಮಾಡಬೇಕಾಗಿತ್ತಾ, ಆ್ಯಕ್ಟ್ ಮಾಡಬೇಕಾಗಿತ್ತಾ? ಒಂದು ವಿಡಿಯೋದಲ್ಲಿ ನೋಡಿದೆ, ನೀವು ಹೇಳ್ತಾ ಇದ್ರಿ ಕತೆ ಹೇಳಿದೆ ಒಂದು 10 ನಿಮಿಷದೊಳಗಡೆ ಹೇಳ್ಬೇಕು ಹಂಗೆ ಹಿಂಗೆ ಅಂತ. ಮ್ಯೂಸಿಕ್ ಮಾಡಬೇಕಾಗಿತ್ತಾ, ಆ್ಯಕ್ಟ್ ಮಾಡಬೇಕಾಗಿತ್ತು? ಸರ್ ಆ್ಯಕ್ಚುಲಾಗಿ ಇಲ್ಲ ಸಾಧು ವಾಸ್ ದ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ಅಸ್. ಹೌದು, ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಡೆಡ್ಲಿ ಸೋಮದಲ್ಲೂ ವರ್ಕ್. ಎಲ್ಲ ಸಿನಿಮಾ ಸಾಧುನೇ ಸರ್, ಅವ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ತುಂಬ ಚೆನ್ನಾಗಿ ನನಗೆ, ಯಾಕೆಂದರೆ ಅಗೈನ್
ಅಣ್ಣ ಹೇಗೆ ನನ್ನ ತಂದೆ ಜೊತೆ ಕೆಲಸ ಮಾಡಿದ್ರು ಅದೇ ರೀತಿ ಸಾಧು ನನಗೆ 82ನೇ ಇಸ್ವಿಯ ಪರಿಚಯ. ನನ್ನ ಸಾಧು ಇದಕ್ಕೆ ಹೋಗ್ಬಿಡ್ತು ಅಂತಂದ್ರೆ 40 ಇಯರ್ಸ್ ಕ್ರಾಸ್ ಮಾಡ್ಬಿಟ್ಟಿದ್ದೀನಿ. ಆಗಲ್ಲ ಈಗೇನು ಈ ತರ ನಾವು ಒಂದೇ ಹನುಮಂತ ನಗರ್ 5th ಕ್ರಾಸ್ ಅಲ್ಲಿ ನಾವು ಆಡಿದಂಥ ಆಟಗಳಾಗಿರ್ಬೋದು. ಸಾಧು ಲವ್ ಮಾಡಿದ್ದು ನಮ್ಮ ಮನೆಯಲ್ಲಿ. ಸಲೀನಾ ಅಂತ ಏನು ಮಾಡಮ್ ಇರ್ತಾರೆ, ಆ ಹೆಣ್ಮಗುನ ಲವ್ ಮಾಡಿದ್ದು ನಮ್ಮ ಮನೇಲಿ ಮೀಟ್ ಮಾಡ್ತಾ ಇದ್ರು ಇಬ್ರು. ಅವ್ರ ಲವ್ಗೆ ನಮ್ಮನೆ ಒಂದು ಸೆಂಟರ್ ಪಾಯಿಂಟ್. ಸಲೀನಾ ಮತ್ತೆ ಸಾಧು ಮಿಸ್ಸಸ್ ಬಂದು ಇಬ್ರು, ನಮ್ಮ ಅಕ್ಕ ಮತ್ತೆ ಸಾಧು ಇದಾರಲ್ಲ ಅವರ ಮಿಸ್ಸಸ್ ಬಂದು ಒಂದೇ ಕಾಲೇಜ್ನಲ್ಲಿ ಇಬ್ರು ಕಾಲೇಜ್ ಮೇಟ್ಸ್. BMS ಕಾಲೇಜ್. ಈ ಥರದ್ದೆಲ್ಲ ನನಗೂ ಸಾಧು ತುಂಬ ಇದೆ. ಹಾಗಾಗಿ ಯಾರು ಏನೇ ಅಂದ್ರೂ ಕೂಡ ನಾನು ಸಾಧು 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 ಅಂತಾನೆ ಹಿಂದೆ ಹೋಗ್ತಾ ಇದ್ದಿದ್ದು. ಈ ಸಿನಿಮಾಗೂ ಹೋದ್ವಿ. ನಿಜ ಹೇಳ್ತೀನಿ, ನಾವು ಶೂಟಿಂಗ್ ಸಾಧು ಇತಿಹಾಸದಲ್ಲೇ ಇಲ್ಲ ಅನ್ಸುತ್ತೆ, ಸಾಧು ಕೆರಿಯರ್ ಅಲ್ಲೇ ಇಲ್ಲ ಅನ್ಸುತ್ತೆ. 7 ಹಾಡುಗಳನ್ನ ನಾವು ಶೂಟಿಂಗ್ ಹೋಗಿ ಇನ್ನೂ ಮೊದಲನೇ ವಾರ ಶೂಟ್ ಮಾಡೋದ್ರೊಳಗೆ 7 ಹಾಡು ಕಳಿಸ್ಬಿಟ್ಟಿದ್ವಿ. ವಾಸ್ ಅನ್ ಟ್ರಮೆಂಡಸ್ ಜಾಬ್ ಫ್ರಮ್ ಸಾಧು. ಬಟ್ ನಾನ್ ಸಿಂಕ್ ಎಲ್ಲಿ ಹೊಡಿತು ನನಗೂ ಸಾಧುಗೂ ಅಂತಂದ್ರೆ ರೀ ರೆಕಾರ್ಡಿಂಗ್ ಟೈಮ್ ಬಂದಾಗ ಹಿ ಬಿಕೇಮ್ ಅದೇನೋ ಅಂತಾರೆ, ಅದೇನದು ಅದೇನು ಅಕಾಡೆಮಿ ಪ್ರೆಸಿಡೆಂಟ್ ಆದ್ರು, ಅಕಾಡೆಮಿ ಪ್ರೆಸಿಡೆಂಟ್ ಆಗ್ಬಿಟ್ಟ ಮಂಚ. ಅಲ್ಲಿ ತಂದಪ್ಪ ಹೆಂಗೆ ಇಲ್ಲ ರವಿ ನನಗೆ ನೀನು ಕಟ್ಟಾಕ್ಬೇಡ, ತುಂಬಾ ಕೆಲ್ಸಗಳಿದೆ, ಅದೇನೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮೀಟ್ ಇದೆ, ಅದಿದೆ. ಸಾಲದಕ್ಕೆ ಹ್ಯಾಸ್ ಬಿಕಮ್ ಎ ಪೊಲಿಟಿಷಿಯನ್. ಸಾಲದಕ್ಕೆ ಈ ಕಡೆ ಬರೀ ಒಂದು ಆರ್ಟಿಸ್ಟ್ ಆಗಿದ್ದಾಗಲೇ ನಮ್ಗೆ ಅಂಗೈ ನಿರ್ಣಯ ಮಾಡ್ತಾ ಇತ್ತು, ಕಾಲ್ ಶೀಟ್ ಸಿಗಕ್ಕೆ, ಡೇಟ್ ಸಿಗಕ್ಕೆ. ಇಲ್ಲೀಗ ಪೊಲಿಟಿಷಿಯನ್, ಅಲ್ಲೀಗ ಪ್ರೆಸಿಡೆಂಟ್. ಅಯ್ಯಪ್ಪ ಯಾವಾಗ ಇದೆಲ್ಲ ಆಗ್ಬಿಟ್ರು ಅಲ್ಲಿ ಭಯ ಬಂದ್ಬಿಡ್ತು ನಮಗೆ. ದೇರ್ ಮೈಸೆಲ್ಫ್ ಅಂಡ್ ಅಣ್ಣ ಬಿಟ್ಟು ಡಿಸಿಷನ್ ಈಗ ಏನು ಮಾಡೋಣ ಅಂದಾಗ ಬೈ ಸ್ಲಿಪ್ ಆಫ್ ಎ ಟಂಗ್ ಏನು ಅಂತಂದ್ರೆ ಸಾಧು ಬಾಯ್ನಲ್ಲೇ ಬಂದಂತ ಒಂದು ಹೆಸರೇನು ಅಂತಂದ್ರೆ ಸುಕುಮಾರ್ ಅಂತ. ನೀನು ನನಗೆ ಕೊಟ್ಟರು ಕೂಡ ನಾನು ಅಲ್ಲೇ ಹೋಗೋದು ಅನ್ನೋದು ಯಾವಾಗ ಬಂತು, ಅಣಿಜಿ ನಾಗರಾಜ್ ಅನ್ನೋ ಒಂದು ನಿರ್ಮಾಪಕರು ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದ್ರೆ ಇತ್ತೀಚೆಗೆ ಬಿಡುಗಡೆ ಆದಂಥ ಭೀಮಾ ತೀರಕ್ಕೂ ಅವರೇ ಮಾಡೋದು, ರೀ ರೆಕಾರ್ಡಿಂಗ್ ಮಾಡೋದು, BGMs ಎಲ್ಲ ಅವ್ರು ಆ ಕಾಲದಲ್ಲಿ ಮಾಡಿದ್ದನ್ನ ಇದನ್ನ ವರ್ಕ್ ಮಾಡೋದು. ಈಗ ಅಲ್ಲಿ ಹೋಗು ರವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅಣ್ಜಿ ಬಾಯ್ನಲ್ಲಿ ಬರೋಕ್ಕೂ ಸಾಧು ಬಾಯ್ನಲ್ಲಿ ಬರೋಕ್ಕೂ ಸರಿ ಅಲ್ಲೇ ಹೋಗೋಣ ಅಂತ ಹೇಳಿ ಸಾಧು ಅವ್ರನ್ನ ಪಕ್ಕಕ್ಕೆ ಸರಿಸಿಟ್ಟು ಆ ಜಾಗಕ್ಕೆ ಸುಕುಮಾರ್ ಅವ್ರನ್ನ ಕರ್ಕೊಂಡ್ಬಂದು ಕೆಲಸವನ್ನ ಮುಗಿಸಿದ್ರು. ಸರ್ ಕೊನೆಯದಾಗಿ ಅಂದರೆ ಇವತ್ತಿನ ಬರ್ತಾ ಇರೋ ಕನ್ನಡ ಸಿನಿಮಾಗಳು ನಿರ್ದೇಶಕರ ಬಗ್ಗೆ ಏನು ಅನ್ಸುತ್ತೆ ಅಂದರೆ ತುಂಬ ಹಳೆಯ ನಿರ್ದೇಶಕರ ಸಿನಿಮಾಗಳು ವರ್ಕ್ ಆಗ್ತಾ ಇಲ್ಲ ತುಂಬ ನೋಡಿದ್ರೆ, ಯಾಕೆ ಏನು ರೀಸನ್ ಅಂತ ಅನಿಸ್ತಿದೆ ಸರ್ ನಿಮಗೆ? ಇಬ್ರು ಹೇಳ್ಬೋದು ಬೇಕಾರೆ. ಖಂಡಿತ ಹೇಳ್ತೀವಿ, ಇಬ್ರು ಕಾಯ್ತಾ ಇದ್ದೀವಿ, ಅದ್ರಲ್ಲಿ ಏನಕ್ಕೂ ಬಿಟ್ಕೊಡಲ್ಲ ನಿಮ್ಮನ್ನ. ಹಳೆಯ ನಿರ್ದೇಶಕರು ಯಾಕೆ ವರ್ಕ್ ಆಗ್ತಿಲ್ಲ ಅಂತಂದ್ರೆ ನನಗೆ ಗೊತ್ತಿರೋ ಫಾರ್ಮ್ಯಾಟ್ ಅಂದರೆ ಗೊತ್ತಿಲ್ಲ. ಇವತ್ತು ಅಪ್ಗ್ರೇಡ್ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ, ಔಟ್ಡೇಟೆಡ್ ಅಂತ ಕೆಲವರು ಹೇಳ್ತಾರೆ. ಅದನ್ನ ಯಾವುದು ನಾನು ನಂಬಲ್ಲ. ಓಕೆ, ಔಟ್ಡೇಟೆಡ್ ಅನ್ನೋದು ಅಪ್ಗ್ರೇಡ್ ಆಗಿಲ್ಲ ಅನ್ನೋದು ಇವೆರಡೂ ಟೆಕ್ನಿಕಲ್ ಆಸ್ಪೆಕ್ಟಿಗೆ ಬಂದಾಗ, ಏನು ನೀವು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದಾಗ, ಸೌಂಡ್ಸ್ ಪ್ಲೇ ಮಾಡಿದಾಗ, ಅಥವಾ ನೀವು ಮ್ಯೂಸಿಕ್ಗೆ ಹೋದಾಗ, ಈ ಥರದ್ದು ಬಂದಾಗ ಅದು ಅಪ್ಗ್ರೇಡೆಡ್ ವರ್ಷನ್. ಕ್ಯಾಮ್ರಾ ಇದ್ದಾವೆ, ಕ್ಯಾಮ್ರಾನ ಹ್ಯಾಂಡ್ಲ್ ಮಾಡೋದು, ಶಾರ್ಟ್ ಕಂಪೋಸ್ ಮಾಡೋದು ಎಲ್ಲವೂ ಈ ಥರದ್ದಿದೆ. ಈ ಬಂದಿರೋದು ಏನಪ್ಪ ಆಗ್ತಾ ಇದೆ ಅಂತಂದರೆ ನನಗೆ ಗೊತ್ತಿರೋಂಗೆ ಕತೆ ಸೆಲೆಕ್ಷನ್ ಎಲ್ಲೋ ಹೆಚ್ಚು ಕಮ್ಮಿ ಆಗ್ತಿರ್ಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಇತ್ತೀಚೆಗೆ ಸಿನಿಮಾ ಮಾಡೋದೆಲ್ಲ ತೊಗೊಂಡಾಗ ಏನಾಗುತ್ತೆ ಅಂದರೆ ಯಾವುದು ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿರೋಂಥ ಕಥೆಗಳು ಯಾವುದು ಹಿಟ್ ಆಗಿಲ್ಲ. ತುಂಬ ಚೆನ್ನಾಗಿತ್ತು, ದೊಡ್ಡ ಟ್ವಿಸ್ಟ್ ಅಂಡ್ ಟರ್ನ್ ಚೆನ್ನಾಗಿತ್ತು, ಸಿನಿಮಾ ಓಡಲಿಲ್ಲ ಅಂತ ಅಲ್ಲವೇ ಇಲ್ಲ. ಈಗ ಸಕ್ಸಸ್ ಅಂತ ಯಾವ ಸಿನಿಮಾಗಳು ನೋಡಿದ್ವಿ, ಯಾವುದು ಸೂಪರ್ ಹಿಟ್ ಸಕ್ಸಸ್ಸು, ಎಲ್ಲವೂ ಸಿಂಪಲ್ ಕಥೆಗಳೇ. ಹೌದು, ಸಿಂಪಲ್ ಸಿನಿಮಾ. ಓಕೆ, ಸೊ ಏನಪ್ಪ ಅಂತಂದರೆ ಒಂದು ಚಿಕ್ಕ ಎಮೋಷನ್ನು ಇವತ್ತಿನ ಕಾಲಕ್ಕೆ, ಅಂದರೆ ಇವತ್ತಿನ ಕಾಲಕ್ಕೆ ಏನು ಇದೆ, ನಾವು ಅವತ್ತಿನ ಎಮೋಷನ್ ಸೆಂಟಿಮೆಂಟ್ಗೆ ಏನಿತ್ತು ಸ್ವಲ್ಪ ಎಲಾಬ್ರೇಟ್ ಆಗ್ತಿತ್ತು, ಮೆಲೋಡ್ರಾಮಾ ಥರ ಕಾಣಿಸ್ತಿತ್ತು. ಈಗ ಅದಿಲ್ಲ. ಈಗ ನೀವು ಲವ್ ಹೇಳೋದು ಅಷ್ಟೇ, ಒಂದು ಹಾಕ್ಕೊಟ್ಬಿಟ್ಟು ಹಾಯ್ ಅಂದರೆ ಲವ್, ಅದು ಅಷ್ಟರಲ್ಲಿ ಹೇಳ್ಬೇಕು. ಸೊ ಇನ್ನು ಸ್ವಲ್ಪ ಜಾಸ್ತಿ ಹೇಳಿದ್ರೆ ಆಗಲ್ಲ. ಅದನ್ನೆಲ್ಲೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗಿರ್ಬೋದು. ಅದು ಬಿಟ್ಟ ಅಂತಂದರೆ ಎಲ್ಲರೂ ಫೇಲ್ಯೂರ್ ಆಗ್ತಿದೆ ಅಂತ ಅಂದರೆ ನನ್ನ ಕಡೆಯಿಂದ ಅನ್ನಿಸ್ತಿಲ್ಲ. ಬಿಕಾಸ್ ಎಲ್ಲರೂ ಡೈರೆಕ್ಟ್ ಮಾಡ್ತಿಲ್ಲ. ಈಗ ಯಾರೋ ಕೆಲವರು ಒಂದಿಬ್ಬರು ಮೂರು ಮಾಡಿದ್ದಾರೆ, ಹಂಗಂದ ತಕ್ಷಣ ಎಲ್ಲರೂ ಔಟ್ಡೇಟ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಸಿನಿಮಾ ಯಾವತ್ತೂ ಇನ್ನೊಂದು ಪಾಯಿಂಟ್ ಏನಪ್ಪ ಹೇಳಬೇಕು ಅಂತಂದರೆ, ನೀವು ಎಷ್ಟೇ ಚೆನ್ನಾಗಿ ಮಾಡಿರಿ, ಎಷ್ಟೋ ಸಲ ಒಳ್ಳೆ ಸಿನಿಮಾಗಳು ಸೋತಿದ್ದು ಇದ್ದಾವೆ. ನಾವು ಸಿನಿಮಾ ಚೆನ್ನಾಗಿಲ್ಲ ಅಂತ ಅನ್ಕೊಂಬಂದು ಹಿಟ್ ಆಗಿದ್ದಿದ್ದೇವೆ. ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ಪ್ಲೇ ಆಗೋದು ಯಾವ್ದು ಏನಪ್ಪ ಅಂದರೆ ಲಕ್ ಅಷ್ಟೇ. ಆ ಲಕ್ ಅನ್ನೋದು ಯಾವತ್ತೂ ಜೊತೆಲಿ ಇರಬೇಕು ಇಲ್ಲಿ ಅಷ್ಟೇ. ಸರ್ ನಿಮ್ಮದು ಅದೇ ಉತ್ತರನಾ? ಹಿಂಗೆ ಇಲ್ಲ ಸರ್, ನಂದು ಬೇರೆ ಭಾಷೆಲಿ ಮಣಿರತ್ನಂ ಅವರೆಲ್ಲ ಇವತ್ತಿಗೂ ಸಿನಿಮಾ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ಹೇಳ್ತೀನಿ ಸರ್, ನೀವು ಸಕ್ಸಸ್ ಆಫ್ ದ ನ್ಯೂ ಜನರೇಷನ್ ಅಂತ ಹೇಳ್ತಾ ಇದ್ರಲ್ಲ, ಎಷ್ಟು ಜನ ಎಷ್ಟು ಹಿಟ್ ಕೊಟ್ಟಿದ್ದಾರೆ. ಈಗ ನಿಮ್ಮ ಪ್ರಕಾರ ಎಲ್ಲರೂ ಹೊಸ ಡೈರೆಕ್ಟರ್ಸ್ ತಾನೇ ನಡೀತಾರೆ, ಸಕ್ಸಸ್ ರೇಟ್ ಏನಿದೆ? ಕಮ್ಮಿನೇ ಇದೆ ಹೇಳಿ. ಆ ಇತಿಹಾಸದಲ್ಲೂ ನಡೆದಿರೋದು. ಹೌದೌದು. ಎರಡನೇದು,
ನಾನು ಹೀರೋಸ್ ಮೇಲೆ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಹೀರೋಗಳಿಗೆ ಏನಾಗುತ್ತೆ ಅಂತಂದರೆ, ಇವತ್ತು MS ರಮೇಶ್ ಸರ್ ಅಂದಿದ ತಕ್ಷಣವೇ ಭಯ ಇರುತ್ತೆ, ರವಿ ಶ್ರೀವತ್ಸ ಅಂದಿದ ತಕ್ಷಣ ಹೀರೋಗಳಿಗೆ ಭಯ ಇರುತ್ತೆ. ಅವ್ನು ಯಾರ ಮುಂದೆನೂ ನೋಡಲ್ಲ, ಇದ್ದಕ್ಕಿದ್ದಾಗ ಬೈದ್ಬಿಡ್ತಾನೆ. ಸೊ ಪ್ರೊಡ್ಯೂಸರ್ ಇಲ್ಲಿ ಏನಾಗುತ್ತೆ, ನಿರ್ಮಾಪಕರ ಮೊದಲನೇ ತಪ್ಪೇನು ಅಂದರೆ, ಹೋಗಿ ಫಸ್ಟ್ ಹೀರೋ ಮನೆ ಬಾಗಿಲು ತಟ್ತಾರೆ ಹೊರತಾಗಿ ನಿರ್ದೇಶಕರ ಮನೆ ಬಾಗಿಲು ತಟ್ಟಲ್ಲ. ಸೊ ಹೀರೋ ಸೆಲೆಕ್ಟ್ ಮಾಡ್ತಾನೆ, ಇಲ್ಲಿ ಯಾರು ನನಗೆ ನಿರ್ದೇಶಕನಾಗಬೇಕು ಅಂತ. ಸೊ ಅಲ್ಲೇ ಅರ್ಧ ಹಳೆ ತಲೆಮಾರಿನ ಡೈರೆಕ್ಟರ್ಸ್ ಎಲ್ಲ ಹೊಟ್ಟೋಗ್ತಾ ಇರೋದು, ಡಿಲೀಟ್ ಆಗ್ತಾ ಇರೋದೇ ಅಲ್ಲಿ. ಹೌದು, ಇದು ಸತ್ಯ. ಅಲ್ಲೇ ಫಿಲ್ಟರ್ ಆಗ್ತಾ ಇದೆ. ಫಿಲ್ಟರ್ ಅಲ್ಲ, ಫುಲ್ ಫಿಲ್ಟರ್ ಮಾಡ್ಬಿಡ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ, ಅವನಿಗೆ ನಮ್ಮ ಮುಂದೆ ನಿಲ್ಲಕ್ಕಾಗಲ್ಲ ಅನ್ನೋ ಭಯ. ನಾವು ಬರೆಯೋ ಸಂಭಾಷಣೆ ಸಾಲುಗಳನ್ನ ಹಳೆಗನ್ನಡ ಅಂತಾನೆ, ನಾವು ಬರೆಯುವಂತಹ ವಿಷಯಗಳನ್ನ ಇದು ಹಳೇದು ಅಂತಾನೆ. ನೀನು ಹಳೆಯ ಪದ್ಧತಿಗೆ ಹುಡ್ದು ಅಂತಾನೆ ಸರ್. ಅದಕ್ಕೆ ಸರ್ ನನ್ನನ್ನು ಯಾರೂ ಸೇರಿಸಲ್ಲ. ಇಲ್ಲಿ ತಪ್ಪುಗಳು ಬೇಸಿಕ್ ಕೆಳಗಡೆ ಸ್ಟೇಜಸ್ ಎಲ್ಲ ಇದೆ, ಮೇಲ್ಗಡೆಲಿಲ್ಲ. ಫಸ್ಟು ಒಬ್ಬ ನಿರ್ಮಾಪಕನಾದವನು ಬರಬೇಕಾಗಿರೋದು ನಿರ್ದೇಶಕನ ಮನೆ ಬಾಗಿಲನ್ನ ತಟ್ಟಬೇಕು. ಹೌದು, ನಿರ್ದೇಶಕ ನಿರ್ಮಾಪಕ ಇಬ್ರು ಹೋಗಿ ಬರಹಗಾರನ ಮನೆ ಬಾಗಿಲು ತಟ್ಟಬೇಕು. ನೀವು ಕಟ್ಕೊಳ್ರೆ ಅವನ ಕನಸನ್ನ, ಆಮೇಲೆ ಬರ್ತಾನೆ ಹೀರೋ. ದಿಸ್ ಒನ್ ಇಂಡಸ್ಟ್ರಿ ಇಟ್ ಈಸ್ ಹ್ಯಾವಿಂಗ್ ದಿಸ್, ಅದೇನೋ ಹೇಳ್ತಾರಲ್ಲ, ವೆರಿ ಬ್ಯಾಡ್ ಪ್ಯಾಚ್. ಏನು ಅಂದರೆ, ಫಸ್ಟ್ ಎತ್ಕೋತಾನೆ ಹೋಗಿ ಹೀರೋನ ಇಟ್ಕೊಂಡು ಅದಕ್ಕೊಂದು ಟೈಟಲ್ನ ಫಸ್ಟ್ ಇಟ್ಕೊಂಡ್ಬಿಡೋದು, ಅದಕ್ಕೊಂದೇನೋ ಕತೆ ಮಾಡೋಕ್ಕೆ ಹೋಗೋದು. ಆ ಕತೆಗೆ ಏನು ಬೇಕೋ, ಈಗೇನಾಗ್ಬಿಟ್ಟಿದೆ ಹೇಳಿ, ಎಲ್ಲ ಹೀರೋಗಳೇ ಡೈರೆಕ್ಟರ್ಗಳು. ಹೌದು, ನೋಡ್ತಾ ಇದ್ದೀರಲ್ಲ ಎಲ್ಲ ಥಿಯೇಟರ್ ಮುಂದೆ, ನಿಮ್ಮ ಮಾಧ್ಯಮದ ಮುಂದೆನೇ ಎಷ್ಟು ಜನ ಕಣ್ಣೀರು ಆಗ್ತಾ ಇದಾರೆ ಹೇಳಿ ಇವತ್ತು. ನಮ್ಮ ಕತೆ ನೋಡೋಕೆ ಯಾರು ಬರ್ತಾ ಇಲ್ಲ, ನಮ್ಮ ಸಿನಿಮಾ ನೋಡೋಕೆ ಯಾರು ಬರ್ತಾ ಇಲ್ಲ. ನೀನೇ ಎಲ್ಲ ಮಾಡ್ಕೊಂಡು ನೀನೇ ಹಾಕೊಂಡು ನೋಡ್ಬೇಕಪ್ಪ, ಬೇರೆ ಯಾರು ಬರಲ್ಲಯ್ಯ. ಸೊ ಆ ನಿಟ್ಟಿನಲ್ಲಿ ಮಿಸ್ಟೇಕ್ ಇಸ್ ದೇ ವಿತ್ ದ ಪ್ರೊಡ್ಯೂಸರ್, ಮಿಸ್ಟೇಕ್ ಇಸ್ ದೇ ವಿತ್ ದ ಹೀರೋಸ್, ಎಕ್ಸ್ಪೀರಿಯನ್ಸ್ ಹೀರೋಸ್. ದೆನ್ ಕಮ್ಸ್ ಬೇರೆ ಸರ್ ಅದು. ಆಮೇಲೆ ಕತೆಗಳಿಗೇನು ಸರ್, ಇವತ್ತು ಕತೆಗಳು ತುಂಬ ಚೆಂದ ಇದ್ದಾವೆ ಸರ್, ಎಲ್ಲವೂ ಮಾಡ್ತಾರೆ. ಪಾಪ ಲಾಸ್ಟ್ ಕಾಲು ಎಳೆಯೋಂಗೆ ದುಡ್ಡು ಕೊಡಲ್ಲ, ಕಾಸು ಕೊಡಲ್ಲ. ಹಳೆ ನಿರ್ದೇಶಕರಿಗೆ ಇದೆಲ್ಲ ನಿರ್ಮಾಪಕರ ಪ್ರಾಬ್ಲಮ್ಗಳು ಗೊತ್ತಿದೆ. ಓಕೆ, ಹೀರೋ ಓಕೆ ಅಂದ, ಇವ್ರು ಓಕೆ ಅಂದ, ತಿರ್ಗಾ ಮನೆಗೆ ಬಂತು ಅಂತಂದ್ರೆ ಅದೇ ನಿರ್ದೇಶಕನ ಮನೆಯಲ್ಲಿ ಅದೇ ಹಳೆ ಗಾನ ಭಜನ ಕ್ಯಾಸೆಟ್ ಹಾಕ್ತಾರೆ, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತಾರೆ. ಇವನು ಮಾಡಿರೋದೆಲ್ಲ ನೋಡ್ಕೊಂಡ್ ಬಂದಿರ್ತಾನೆ ನಿರ್ದೇಶಕ. ತುಂಬ ಇದಾವೆ ಸರ್, ದೇರ್ ಆರ್ ಲಾಟ್ ಆಫ್ ಲೂಪ್ ಹೋಲ್ಸ್ ಇನ್ ದಿಸ್ ಇಂಡಸ್ಟ್ರಿ ವಿಚ್ ವಿ ಕಾಂಟ್, ಇಫ್ ಯು ವಾಂಟ್ ಟು ಸೇ ಗಂಟೆಗಟ್ಟಲೆ ಹೇಳೋಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಇದು ಬೇಸಿಕ್. Until and unless hero oriented becomes a director oriented industry, this will happen ಅಷ್ಟೇ. ಇದಕ್ಕೆ ಸೀನಿಯಾರಿಟಿ ಅದೇನು ಇತ್ತೀಚೆಗೆ ಬಂದವರು ಇದೆಲ್ಲ ಏನೂ ಬರೋದಿಲ್ಲ. ಆಮೇಲೆ ಇವತ್ತಿನ ನಿಮ್ಮ ಜೂನಿಯರ್ಸ್ ತೊಗೊಂಡ್ರು ಕೂಡ ಎಲ್ಲರೂ ಅದೇ ಸಕ್ಸಸ್ ರೇಟ್ ಕೊಟ್ಟಿರೋದೇ ಹೊರತಾಗಿ, ಇನ್ನೂ ಕಮ್ಮಿ ಕೊಟ್ಟಿರೋದೇ ಹೊರತಾಗಿ, ಇಲ್ಲಿ ಹೋಗಿದ್ರೆ ನಮ್ಮ ಅಣ್ಣವ್ರು ಬಂದು 14 ಪಿಕ್ಚರ್ ಮಾಡ್ತಾ ಇರಲಿಲ್ಲ. ಯಾವ ಹೀರೋ ನಿಮ್ಮ ಹೀರೋಗಳು ಇವತ್ತು ಮಾಡ್ತಾ ಇದ್ದಾನೆ 14 ಪಿಕ್ಚರು? ಒಂದು ಮಾಡೋದೇ ಕಷ್ಟ ಇದೆ ಸರ್. ನಮ್ಮ ಯಜಮಾನ 14-15 ಪಿಕ್ಚರ್ ಮಾಡ್ಬಿಟ್ರು ವರ್ಷಕ್ಕೆ. ಯಾವ ಹೀರೋ ನಿಮ್ಮವರು 15 ಪಿಕ್ಚರ್ ಮಾಡ್ತಾ ಇದ್ದಾರೆ ಇವತ್ತು? ಅವತ್ತು ಕೂಡ ಒಬ್ಬ ಹೀರೋ ಜೊತೆ 3 ಜನ ಡೈರೆಕ್ಷನ್ ಮಾಡ್ತಾ ಇದ್ರಿ. ಯಾಕೆ? ಸಾಯಿ ಪ್ರಕಾಶ್ ಸರ್ ಗೊತ್ತಾ ನಿಮಗೆ? ಮಾಲಾಶ್ರೀ ಮೇಡಮ್ ಇಟ್ಕೊಂಡು 4 ಶಿಫ್ಟಲ್ಲಿ 4 ಪಿಕ್ಚರ್ ಮಾಡೋರು. ಇವತ್ತು ಯಾವ ಪಿಕ್ಚರ್ ಯಾವ ಡೈರೆಕ್ಟರ್ ಮಾಡ್ತಾನೆ, ಯಾವ ಹೀರೋ ಮಾಡ್ತಾನೆ, ಯಾವ ಹೀರೋಯಿನ್ ಮಾಡ್ತಿದ್ದಾರೆ, ದಿಸ್ ಆರ್ ಆಲ್ ದ ಕಾಂಬೋಸ್ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಾಂಬಿನೇಷನ್ಸೇ ಆಗ್ತಿಲ್ವೇ? ಅಲ್ಲಿವರು ಏನು ಮಾಡೋಕ್ಕ, ಕಾಂಬಿನೇಷನ್ ಆಗಬೇಕು, ಒಬ್ರು ಅಂತ ನಿಂತ್ಕೋಬೇಕು. ಅದು ನಿಂತ್ಕೊಳ್ಳೋವರೆಗೂ ಆಗಲ್ಲ. ನಿಂತ್ಕೊಳ್ಳೋಕೆ ನಿಮ್ಮ ಹೀರೋಗಳು ಬಿಡಲ್ಲ, ನಿಂತ್ಕೊಳ್ಳೋಕೆ ನಾವು ರೆಡಿ ಇದೀವಿ ಅನ್ನೋದು ನಿಮ್ಮ ಪ್ರೊಡ್ಯೂಸರ್ಗಳು ನಿಮ್ಮ ಗತಿ. ನಿಂತ್ಕೊಳ್ಳೋ ಟೈಮ್ ಸರಿಯಾಗಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ಕೆ. ಸಿನಿಮಾ ಒಳ್ಳೇದಾಗಲಿ ಸರ್. ಯಾಕಂದ್ರೆ ಲಾಸ್ಟ್ ಫೇಸ್ ಜಾಸ್ತಿ ಹಾಕಂಗಿದ್ದೀರಾ ನೀವು? ಆಮೇಲೆ ಹಾಕ್ಕೊಳ್ಳೋದನ್ನ ಫಸ್ಟ್ ಈ ಸಿನಿಮಾ ಸಂಬಂಧಪಟ್ಟಿದ್ದು ಮೊದಲನೇ ಪ್ರೈಸಸ್ಗಳು ತುಂಬ. ಖಂಡಿತ ಸರ್, ಖಂಡಿತ. ಇದೆಲ್ಲ ಹಬ್ಬ ಮಾಡಿ ರೀಲ್ಸು, ನನಗೇನು ಯೋಚನೆ ಇಲ್ಲ. ಬಟ್ ಇದನ್ನು ಒಂಚೂರು ಫಸ್ಟಿಂದ ಹೊಡ್ಕೊಂಡ್ ಬಂದ್ವಲ್ಲ, ಅದನ್ನ ಹಾಕೊಂಡು ಉಜ್ಬಿಟ್ಟು ಆಮೇಲೆ ಇದಕ್ಕೆ ಬನ್ನಿ ನೀವು ಉಜ್ಬೇಡಿ, ಇದೇ ಉಜ್ಕೊಂಡು ಹೋಗುತ್ತೆ ಆರಾಮಾಗಿ. ಸರಿ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ಸಿನಿಮಾ ಒಳ್ಳೇದಾಗಲಿ. ಥ್ಯಾಂಕ್ ಯು. ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ, ದಯಮಾಡಿ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ಪೈರಸಿ ಕಿಲ್ ಮಾಡಿ. ಪೈರಸಿ ಏನ್ ಸರ್, ಯಾವ್ದು ಪಾಪ ಮಾಡ್ತಾ ಇದ್ದಾರೆ ಸರ್ ಅವರೆಲ್ಲ? ಸುಳ್ಳು ಅದೆಲ್ಲ ಏನಿಲ್ಲ, ಅವೆಲ್ಲ ಇದೆಲ್ಲ ಕಳ್ಳಂಗೊಂದು ಸುಳ್ಳನ್ನು ಅನ್ನಂಗೆ ಇದೆಲ್ಲ ಹೇಳ್ತಾರೆ ಅಷ್ಟೇ. ಬನ್ನಿ, ನಾನು ಒಂದೇ ಮಾತು ಹೇಳೋದಷ್ಟೇ, ಸಿನಿಮಾ ನೋಡಿ ನೀವೇನೇ ಕಾಮೆಂಟ್ ಕೊಟ್ಟರು ತೊಗೊಳಕ್ ನಾವು ರೆಡಿ ಇದೀವಿ. ನೋಡದೆ ಮಾತ್ರ ಯಾರು ಮಾತಾಡಬೇಡಿ ಅಷ್ಟೇ. ಮತ್ತೆ ಭಾಗ 2 ಕೂಡ ಯಾರೇನೇ ಅನ್ಲಿ ಯಾರೇನೇ ಬಿಡ್ಲಿ, ಭಾಗ 2ಕ್ಕೂ ನುಗ್ತೀವಿ. ಇನ್ನಿಷ್ಟೇ ದಿವಸದಲ್ಲಿ ಹೊರಡ್ತಾ ಇದ್ದೀವಿ. ಸಿನಿಮಾ ಬಿಟ್ರೆ ನಮ್ಗೆ ಏನೂ ಗೊತ್ತಿಲ್ಲ ಸರ್. ಸಿನಿಮಾನೇ ನಮ್ಮ ತಂದೆ, ಸಿನಿಮಾನೇ ನಮ್ಮ ತಾಯಿ. ಅದಕ್ಕೋಸ್ಕರ ಜೀವವನ್ನು ಪಣಕ್ಕಿಟ್ಟು ಏನು ಬೇಕಾದ್ರೂ ಮಾಡ್ತೀವಿ. ಅದಕ್ಕೆ 10 ರೂಪಾಯಿ ಕಳ್ಕೊಂಡ್ರೂ ಚಿಂತೆ ಇಲ್ಲ. ನಾಳೆ ಅದು 100 ರೂಪಾಯಿ ಕೊಡುತ್ತೆ ಅಂದ್ರೆ ಅದನ್ನು ತೊಗೊಳಕ್ಕೂ ನಾವು ರೆಡಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣಪ್ಪ, ಯಾಕೆ ಅಂತಂದ್ರೆ ಬಂದು ನಮ್ಗೊಂದು ಅವಕಾಶ ಕೊಟ್ಟು ನೀವು ಕೂಡ ನಮಗೆ ಇವ್ರು ಯಾರೋ ಸೀನಿಯರ್ಸ್ಗಳು ಮಾತಾಡ್ತಾ ಇದ್ದಾರೆ ಬೇಡಪ್ಪ ಅಂದ್ಬಿಟ್ಟು ಅದನ್ನ ಅವಾಯ್ಡ್ ಮಾಡಿದೆ, ಇಲ್ಲ ಸರ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಣ್ಣ.